ದಾನಮ್ಮ ಹೋಸ್ಟ್ ಮಾಡ್ರಿ ನಂಗೆ. ದೀಪ ಚಿಕ್ಕಬೇಟಿ ಮೇಡಮ್ ಸ್ಟಾರ್ಟ್ ಆಗಿದೆ ರೆಕಾರ್ಡಿಂಗ್. ನಂದಿದೇರಿ ಮೇಡಮ್ ಸ್ಟಾರ್ಟ್ ಮಾಡ್ರಿ. ಸಾವಿತ್ರಿ ಕಮಲಾಪುರ ಅವ್ರದ್ದು ಐತ್ರಿ. ಓಕೆ ದಾನಮ್ಮ ಮೇಡಮ್ ಸ್ಟಾರ್ಟ್ ಮಾಡ್ಲಾ? ಮಾಡ್ರಿ ಮೇಡಮ್ ಮಾಡ್ರಿ. ಸ್ಟಾರ್ಟ್ ಮಾಡ್ರಿ ಮೇಡಮ್ ಸ್ಟಾರ್ಟ್ ಮಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲಮ್ಮ ಅವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸದ ಈ ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲಾ ಶರಣು ಮನಸ್ಸುಗಳಿಗೆ ಸಾವಿತ್ರಿ ಕಮಲಾಪುರಳ ಭಕ್ತಿಪೂರ್ವಕವಾದಂತಹ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ಈ ಒಂದು ವೇದಿಕೆಯನ್ನ ಹುಟ್ಟು ಹಾಕಿದಂತಹ ಅಪ್ಪಟ ಬಸವಾಭಿಮಾನಿಗಳು, ಸಂಸ್ಥಾಪಕರು, ಮಾರ್ಗದರ್ಶಕರು, ಸಾಹಿತಿಗಳು, ಕವಿಗಳು, ಬಸವ ಭಕ್ತರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ದಂಪತಿಗಳನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಈ ವಿಶೇಷ ಶ್ರಾವಣ ಮಾಸದಲ್ಲಿ ವಿಶೇಷವಾದ ಉಪನ್ಯಾಸ ವಚನಗಳಲ್ಲಿ ಆರೋಗ್ಯ ಈ ವಿಷಯ ಕುರಿತು ಮಾತನಾಡಲು ಬಂದಿರುವ ಶರಣರು ಡಾಕ್ಟರ್ ಸಂಗಮೇಶ್ ಕಲಹಾಳ್ ಸಹೋದರರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುವೆ. ಹಾಗೆ ಮಾರ್ಗದರ್ಶನದ ನುಡಿಗಳನ್ನ ಹೇಳುವ ಶರಣೆ ಗೌರಮ್ಮ ನಾಶಿ ಅವರನ್ನು ಕೂಡ ದತ್ತಿ ಉಪನ್ಯಾಸದ ಕಾರಣಕರ್ತರೂ ಆದ ತಮ್ಮೆಲ್ಲರನ್ನ ಪ್ರಾರ್ಥನೆ ಮುಖಾಂತರವಾಗಿ ಹರಿಸುತ್ತಾ ಬರುವ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅಮ್ಮ ಅವರಿಗೂ ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ಳುವೆ. ಅಕ್ಕಮಹಾದೇವಿ ತೆಗ್ಗಿ ಅವರನ್ನು, ವಿದ್ಯಾ ಮಗ್ದುಮ್ ಅವರನ್ನು, ಸಂಯೋಜಕರು, ಸಂಘಟಕರು, ತಾಂತ್ರಿಕ ಸಹಾಯ ಮಾಡುವ ಶರಣೆ ದಾನಮ್ಮ ಅವರನ್ನು, ಈ ವೇದಿಕೆಯಲ್ಲಿ ಜಾಯಿನ್ ಆದಂತಹ ಎಲ್ಲರನ್ನು ನಾನು ಆತ್ಮೀಯವಾಗಿ ಬರಮಾಡಿಕೊಳ್ಳುವೆ. ಈ ಕಾರ್ಯಕ್ರಮವನ್ನ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಎಲ್ಲ ಶರಣು ಮನಸ್ಸುಗಳಿಗೆ ಬಸವ ನಮನಗಳು. ನಾನೀಗ ಒಂದು ಬಸವಣ್ಣನವರ ವಚನವನ್ನ ಹಾಡಲಿದ್ದೇನೆ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕೂಡಲ ಸಂಗಮ ದೇವಾ ನಿಮ್ಮಯ, ಕೂಡಲ ಸಂಗಮ ದೇವಾ ನಿಮ್ಮಯ, ಚರಣ ಕಮಲದೊಳಗಾನು ತುಂಬಿ, ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ 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 ನಾಮಾಮೃತ ತುಂಬಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಅಮ್ಮ ಅನಂತವಾದಂತಹ ಧನ್ಯವಾದಗಳು ಅಮ್ಮಾಜಿ. ಅಷ್ಟೇ ಅಮೃತದಂತಹ ಧ್ವನಿಯಿಂದ ಅಮೃತವನ್ನ ಉಣಿಸಿದಂತಹ ಪ್ರಾರ್ಥನೆಯನ್ನ ಕೇಳಿದಂತಹ ನಮ್ಮ ಕರ್ಣಗಳಿಗೆ ಒಂದು
ಈ ಮುಂದಿನ ಒಂದು ಸ್ವಾಗತ ಮತ್ತು ಪ್ರಾಸ್ತಾವನೆ ಮತ್ತು ಪರಿಚಯ ಶರಣೆ ಡಾಕ್ಟರ್ ರೇಣುಕಾ ನಾಗರಾಜ್ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕಥೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಂಗಳ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ, ಕರಕ್ಕೆ ಶೃಂಗಾರ ಸತ್ಪಾತ್ರ ಒಪ್ಪುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ. ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಭಾತೆಯಯ್ಯ ಚನ್ನಮಲ್ಲಿಕಾರ್ಜುನ ಎನ್ನುವಂತೆ ಇಂತಹ ಶರಣರ ಒಕ್ಕೂಟವನ್ನ ಈ ಶುಭ ಶ್ರಾವಣ ಮಾಸದ ಈ ಶುಭ ಗುರುವಾರದಂದು ಈ ಶುಭ ಸಾಯಂಕಾಲದಲ್ಲಿ ವಿಶೇಷ ದತ್ತಿ ಉಪನ್ಯಾಸದ ಮೂಲಕ ಇಂತಹ ಒಂದು ಒಳ್ಳೆಯ ಅವಕಾಶವನ್ನ ಒದಗಿಸಿಕೊಟ್ಟಿದ್ದು ವಚನ ಅಧ್ಯಯನ ವೇದಿಕೆ. ಬದುಕನ್ನ ರೂಪಿಸಲು ಬೇಕಾದದ್ದು ಸಂಸ್ಕಾರ. ಅಂತಹ ಸಂಸ್ಕಾರವನ್ನ ಮೂಡಿಸುವ ಸಲುವಾಗಿ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ, ಅಕ್ಕನ ಅರಿವು ಇವೆಲ್ಲ ಸಂಘಟನೆಗಳನ್ನ ಹುಟ್ಟುಹಾಕಿ ಬೆಳೆಸುತ್ತಾ ವಿಸ್ತರಿಸುತ್ತಾ ನಮ್ಮೆಲ್ಲರನ್ನ ಸಾಹಿತ್ಯದ ಒಲವಲ್ಲಿ ಮಾರ್ಗದರ್ಶನ ಮಾಡುತ್ತಾ ಕೊಂಡೊಯ್ಯುತ್ತಾ ಇರುವಂತಹ ಗೌರವಾನ್ವಿತರಾದಂತಹ ಶರಣರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹಾಗೂ ಅವರ ದಂಪತಿಗಳನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸ್ವಾಗತ ಸರ್ ತಮಗೆ. ಇಂದಿನ ಕಾರ್ಯಕ್ರಮದ ವಚನ ಪ್ರಾರ್ಥನೆಯನ್ನ ಮಾಡಿದಂತಹ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ತಮಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಮೇಡಮ್. ವಿಶೇಷ ಉಪನ್ಯಾಸವನ್ನ ನಡೆಸಲಿಕ್ಕೆ ಈ ಅಂತರ್ಜಾಲಕ ಮೂಲಕ ಆಗಮಿಸಿರುವಂತಹ ವಚನಗಳಲ್ಲಿ ಆರೋಗ್ಯ ಈ ವಿಷಯದ ಕುರಿತಾಗಿ ಉಪನ್ಯಾಸವನ್ನ ನೀಡಲಿರುವಂತಹ ಡಾಕ್ಟರ್ ಸಂಗಮೇಶ್ ಕಲ್ಹಾಳ್ ಇವರನ್ನ ಕೂಡ ಈ ವೇದಿಕೆಯ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಮಾರ್ಗದರ್ಶನವನ್ನ ಮಾಡಿರುವಂತಹ ಶರಣೆ ಗೌರಮ್ಮ ನಾಶಿ ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶರಣು ಸಮರ್ಪಣೆಯನ್ನ ನಡೆಸಲಿರುವಂತಹ ಶರಣೆ ಅಕ್ಕ ಮಹಾದೇವಿಯ ತೆಗ್ಗಿ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಂದಿನ ವಚನ ಮಂಗಳ ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವಂತಹ ಶರಣೆ ವಿದ್ಯಾ ಮುಗ್ದುಂ ಅಕ್ಕನವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮ ನಿರ್ವಹಣೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಪ್ರಾರಂಭಿಸಿದಂತಹ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಇವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಸಂಯೋಜಕರಾದಂತಹ ಶರಣ ಶ್ರೀ ಮಲ್ಲಿಕಾರ್ಜುನ್ ಕೋಟೂರ್, ಶರಣ ನೀಲ್ಕಂಠ್ ಲಗಳಿ, ಶರಣೆ ನಳಿನಿ ಮಹಾಗಾಂವ್ಕರ್, ಶರಣೆ ಬಸಮ್ಮ ಭರಂಶೆಟ್ಟಿ, ಶರಣೆ ಶಂಕರ್ ಕುಪ್ಪಸ್ತ ಇವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ತಮ್ಮ ಅನೇಕ ಕಾರ್ಯದ ಒತ್ತಡಗಳ ನಡುವೆಯೂ ಕೂಡ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ತಿರುವಂತಹ ತಾಂತ್ರಿಕ ಸಹಾಯಕರಾದಂತಹ ಡಾಕ್ಟರ್ ದಾನಮ್ಮ ಝಳಕಿ ಅಕ್ಕನವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಈ ಸಂಘಟಕರಾದಂತಹ ಶರಣೆ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಅಕ್ಕನವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಈ ಅಂತರ್ಜಾಲದಲ್ಲಿ ಜೋಡಿಸಿಕೊಂಡಂತಹ ಎಲ್ಲ ಶರಣೆಯರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾನು ರೇಣುಕಾ ನಾಗರಾಜ್ ಅಂತ. ನನಗೆ ಈ ಕೂಟದ ಬಗ್ಗೆ ಮೊದಲು ಗೊತ್ತಿರಲಿಲ್ಲ. ನನ್ನ ಆತ್ಮೀಯ ಗೆಳತಿ ಜಯಶ್ರೀ ಆಲೂರ್ ಇಂದ ಇದರ ಬಗ್ಗೆ ತಿಳಿದು ಬಂತು. ನಾನು ಕೂಡ ಇದರಲ್ಲಿ ಜಾಯಿನ್ ಆಗ್ತೇನೆ ಅಂತ ಅವಳಲ್ಲಿ ಕೇಳ್ಕೊಂಡಾಗ ಅವಳು ನನ್ನನ್ನ ಈ ಗ್ರೂಪಿಗೆ, ಕವನ ಕಾವ್ಯ ಕೂಟ ಗ್ರೂಪಿಗೆ ಸೇರಿಸಿದ್ಲು. ಬಹಳ ಸಂತೋಷ, ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅರ್ಥ ಗಳಿಕೆಯಲ್ಲೇ ಮಾನವ ಓಡ್ತಾ ಇರುವಾಗ ಮನುಷ್ಯನಲ್ಲಿ ಸಂಸ್ಕಾರವನ್ನ ಮೂಡಿಸಿ ಬದುಕನ್ನ ರೂಪಿಸ್ಲಿಕ್ಕೆ ಇಂತಹ ಸಂಘಟನೆಗಳು ಅತ್ಯಗತ್ಯ ಎಷ್ಟು ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದ್ದೇವೆ. ಅತ್ಯಂತ ಹಲವು ಕಾರ್ಯಕ್ರಮಗಳ ಮೂಲಕ, ವಚನ ಸಾಹಿತ್ಯದ ಮೂಲಕ ಜನರಲ್ಲಿ ಸಂಸ್ಕಾರವನ್ನ ಮೂಡಿಸುವಂತಹ ಇಂತಹ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ನಾನು ಇದ್ದೇನೆ ಎನ್ನುವುದು ನನಗೆ ಅತ್ಯಂತ ಹೆಮ್ಮೆಯನ್ನ ತರುವಂತಹ ವಿಷಯವಾಗಿದೆ. ಹಾಗೆಯೇ ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ನಡೆಸಿಕೊಡಲಿರುವಂತಹ ಡಾಕ್ಟರ್ ಸಂಗಮೇಶ್ ಕಲ್ಹಾಳ್ ಕೊಪ್ಪಳ್ ಸರ್ ಬಗ್ಗೆ ಒಂದೆರಡು ಪರಿಚಯದ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರಳರು, ಸಜ್ಜನರು ಆದಂತಹ ಡಾಕ್ಟರ್ ಸಂಗಮೇಶ್ ಕಲ್ಹಾಳ್ ಇವರು ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಕಲಹಾಳ ಗ್ರಾಮದಲ್ಲಿ ಜನಿಸಿದಂತವರು. ಕೊಪ್ಪಳದ ನಿವಾಸಿಯಾಗಿದ್ದಾರೆ. ಗಾಂಧಿವಾದಿಗಳು, ಆದರ್ಶ ಶಿಕ್ಷಕ ದಂಪತಿಗಳಾದಂತಹ ಲಿಂಗೈಕ್ಯ ಕಲಹಾಳ್ ಮಡಿವಾಳಪ್ಪನವರು ಹಾಗೂ ಲಿಂಗೈಕ್ಯ ಪಾರ್ವತಮ್ಮನವರ ಪುತ್ರರಾಗಿ ಜನಿಸಿದಂತಹ ಇವರು ಬಿಬಿಎಂಪಿ ಆರ್ಥಿಕ ಆಯುಕ್ತರಾಗಿರುವಂತಹ ಶ್ರೀ ಶಿವಾನಂದ್ ಕಲ್ಕೇರಿಯವರ ಸೋದರ ಮಾವ ಎನ್ನುವುದನ್ನ ನಾವು ಅರಿತುಕೊಂಡಿದ್ದೇವೆ. ಇವರು MD ಆಯುರ್ವೇದ ಸ್ನಾತಕೋತ್ತರ ಪದವೀಧರರಾಗಿದ್ದು
35 ವರ್ಷಗಳ ಕಾಲ ಸರ್ಕಾರಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಹಿರಿಯ ವೈದ್ಯಾಧಿಕಾರಿಗಳಾಗಿ NRH ಆಯುಷ್ನ ರಾಜ್ಯ ನೋಡಲ್ ಆಫೀಸರ್ ಆಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದಂತಹ ಹೆಗ್ಗಳಿಕೆ ಇವರಿಗುಂಟು. ಬಾಗಲಕೋಟ ಮತ್ತು ಧಾರವಾಡ ಜಿಲ್ಲೆಯ ಆಯುಷ್ ಆರೋಗ್ಯ ಅಧಿಕಾರಿ ಹುದ್ದೆಯನ್ನ ಅಲಂಕರಿಸಿದಂತಹ ಇವರು ಅನೇಕ ವರ್ಷಗಳ ಕಾಲ ಆಯುರ್ವೇದ ಯುನಾನಿ ವೈದ್ಯ ಮಂಡಳಿಯ ಸದಸ್ಯರಾಗಿಯೂ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೊಪ್ಪಳ ಜಿಲ್ಲೆಯ ಕನ್ನಡ ಜಾಗೃತಿ ಸಮಿತಿಯ ಸದಸ್ಯರಾಗಿಯೂ ಕೂಡ ಕನ್ನಡ ಭಾಷಾ ಕ್ಷೇತ್ರಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗೂ ಇವರ ಲೇಖನಿಯಿಂದ ಮೂಡದ್ ಬಂದಂತಹ 10 ಹಲವು ಕೃತಿಗಳು, ಗ್ರಂಥಗಳು ನಮ್ಮ ವಚನ ಸಾಹಿತ್ಯಕ್ಕಿರ್ಬೋದು ಅಥವಾ ಕನ್ನಡ ಸಾಹಿತ್ಯಕ್ಕಿರ್ಬೋದು ಅತ್ಯಂತ ಉನ್ನತ ಮಟ್ಟವಾದ ಸಾಹಿತ್ಯವನ್ನ ಒದಗಿಸಿದೆ. ಪಾರಂಪರಿಕ ಔಷಧಿಗಳ ಸಂಶೋಧನೆ ಮತ್ತು ಹೆಪಟೈಟಿಸ್ ಬಿ ಸೋಂಕು ರೋಗ ಆಯುರ್ವೇದ ಔಷಧಿಕ ಕ್ಲಿನಿಕಲ್ ಸಂಶೋಧನೆ, ಆಯುಷ್ ಸಿಂಚನ, ಸಂಸ್ಕಾರ ಸಾಧನ, ಪರಿಚಯ ಪ್ರಭಾ, ಶ್ರೀ ಮಾಚಿದೇವ ಪ್ರಕಾಶ, ಕೊಪ್ಪಳ ಜಿಲ್ಲೆಯ ಸಾಂಪ್ರದಾಯಿಕ ಚಿಕಿತ್ಸೆಗಳ ಕಿರು ಸಂಶೋಧನೆ, ಆರೋಗ್ಯವೇ ಸಂಜೀವಿನಿ ಎನ್ನುವಂತಹ ಅನೇಕ ಕೃತಿಗಳು ಇವರಿಂದ ಹೊರಬರಲ್ಪಟ್ಟು ವಚನ ರಕ್ಷಕ ವೀರಶರಣ ಶ್ರೀ ಮಡಿವಾಳ ಮಾಚಿದೇವರು ಕಿರುಗ್ರಂಥ, ಶರಣತ್ವ ಸಂಸ್ಕಾರ ಸಾಧನ ಎನ್ನುವಂತಹ ಅನೇಕ ಗ್ರಂಥಗಳು ವಚನ ಸಾಹಿತ್ಯದಲ್ಲಿ ಹಾಗೂ ಇವರಿಗೆ ಕನ್ನಡ ಪ್ರೇಮವನ್ನ ಕೂಡ ಮೆಬ್ಬಿಸುವಂತಹ ಸಾಹಿತ್ಯ ಕೃತಿಗಳಾಗಿವೆ. ಸಮುದ್ರ ತಾನು ನೀರನ್ನ ಕೊಡಿ ಅಂತ ಕೇಳುವುದಿಲ್ಲ, ಹಾಗೆಯೇ ಉತ್ತಮ ವ್ಯಕ್ತಿತ್ವ ಇರುವಲ್ಲಿ ಸಾಧನೆ ಇರುವ ಸಾಧಕನಿಗೆ ಪ್ರಶಸ್ತಿಗಳು ತಾನಾಗಿಯೇ ಅರಸಿಕೊಂಡು ಬರ್ತವೆ ಎನ್ನುವುದಕ್ಕೆ ಇವರು ಉದಾಹರಣೆ. ಅನೇಕ 10 ಹಲವು ಪ್ರಶಸ್ತಿಗಳನ್ನ ಪಡೆದುಕೊಂಡಂತಹ ಇವರಿಗೆ ಕೆಲವು ಪ್ರಶಸ್ತಿಗಳನ್ನ ನಾನಿಲ್ಲಿ ಹೆಸರಿಸ್ತಾ ಇದ್ದೇನೆ. ಸಿದ್ಧ ಸಂಸ್ಕಾರ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಮುಖ್ಯಮಂತ್ರಿಗಳಿಂದ ಅತ್ಯುತ್ತಮ ವೈದ್ಯ ಪ್ರಶಸ್ತಿ, ಹಾಗೆ ವಿಶೇಷವಾಗಿ ಇವರ ಕುಟುಂಬಕ್ಕೆ ಬಂದಂತಹ ವಿಶ್ವ ಆದರ್ಶ ಕುಟುಂಬ ಎಂಬಂತಹ ಪ್ರಶಸ್ತಿ, ಶರಣ ದಂಪತಿಗಳು ಎನ್ನುವಂತಹ ಪ್ರಶಸ್ತಿ, ಕಾಯಕ ಯೋಗಿ ಪ್ರಶಸ್ತಿ, ಆರೋಗ್ಯ ದಾಸೋಹಿ, ಧನ್ವಂತರಿ ವೈದ್ಯ ರತ್ನ ಪ್ರಶಸ್ತಿ, ಶಿರೂರು ನಾಗರಿಕ ಸನ್ಮಾನ ಇವೆಲ್ಲವರು ಮುಡಿಗೇರಿಸಿಕೊಂಡಂತಹ ಈ ಗೌರವಾನ್ವಿತರು ವೃತ್ತಿಯಲ್ಲಿ ವೈದ್ಯರಾಗಿದ್ರು ಕೂಡ ಪ್ರವೃತ್ತಿಯಲ್ಲಿ ಶರಣ ಸಾಹಿತಿಗಳು ಮತ್ತು ವೈದ್ಯ ಸಾಹಿತಿಗಳಾಗಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳ ನಿರ್ವಹಣೆಯನ್ನ ಮಾಡುತ್ತಾ ತಮ್ಮ ಹವ್ಯಾಸವನ್ನಾಗಿಸಿಕೊಂಡು ಜೆಸಿ ಸಂಸ್ಥೆಯ ಸಕ್ರಿಯ ಸದಸ್ಯರಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಬಸವ ಕೇಂದ್ರ ಇವುಗಳಲ್ಲಿ ಆಜೀವ ಸದಸ್ಯತ್ವಗಳನ್ನ ಪಡೆದುಕೊಂಡು ಸಾಹಿತ್ಯ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇಂತಹ ಸರಳರು, ಸಜ್ಜನರು, ಗೌರವಾನ್ವಿತರು 38 ವರ್ಷಗಳಿಂದ ಆಯುರ್ವೇದ ವೈದ್ಯಕೀಯ ಸೇವೆಯ ಜೊತೆಗೆ ಸಮಾಜ ಸೇವೆಯನ್ನ ಸಹ ಕೈಗೊಂಡು ತಮ್ಮ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳುವತ್ತ ಮುಂಗಾಲನ್ನ ಹಾಕಿದ್ದಾರೆ. 17 ವರ್ಷಗಳಿಂದ ಚಿತ್ರದುರ್ಗ ಜಗದ್ಗುರು ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಪ್ರಸ್ತುತ ವಚನ ಸಾಹಿತ್ಯ ಅಧ್ಯಯನ ಮತ್ತು ಸಂಶೋಧನಾ ಕಾರ್ಯಗಳಲ್ಲಿ ಮತ್ತು ಆಯುಷ್ ಆರೋಗ್ಯ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಎನ್ನುವುದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಆದ್ದರಿಂದ ನಮ್ಮ ಕರೆಗೆ ಓಗೊಟ್ಟು ಇಂದಿನ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿ ವಿಶೇಷ ಉಪನ್ಯಾಸವನ್ನ ನೀಡಲು ಬಂದಿರುವಂತಹ ಅವರಿಗೆ ಶುಭಾಶಯಗಳನ್ನ ಕೋರುತ್ತಾ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನನಗೆ ಸ್ವಾಗತವನ್ನ ನಡೆಸಿಕೊಡ್ಲಿಕ್ಕೆ ಮಾರ್ಗದರ್ಶನ ಮಾಡಿ ಅವಕಾಶವನ್ನ ಮಾಡಿಕೊಟ್ಟಂತಹ ಸುಧಾಕನವರಿಗೂ ಹಾಗೂ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ತಮಗೆ ಅತ್ಯಂತ ಚೊಕ್ಕದಾಗಿ ಹೇಳಿದ್ದೀರಾ. ಈ ಒಂದು ವೇದಿಕೆ ಸುಮಾರು 4 ವರ್ಷ 8 ತಿಂಗಳವರೆಗೆ ಸತತವಾಗಿ ಅವ್ಯಾಹತವಾಗಿ ಶನಿವಾರ ಮತ್ತು ರವಿವಾರ ದಿವಸ ನಡೆದುಕೊಂಡು ಬಂದಂತಹ ಉಪನ್ಯಾಸ. ಎಂತ ಒಂದು ಸಂದರ್ಭ ಇದ್ರೂ ಕೂಡ ತಪ್ಪಿಸದೆ ಅನೇಕ ಶಿವಶರಣರ ವಚನಗಳ ವಿಶ್ಲೇಷಣೆ ಆಗಿರ್ಬೋದು, ಈ ಎಲ್ಲ ಆರೋಗ್ಯದ ಕುರಿತಾಗಿ ಆಗಿರ್ಬೋದು, ಬುದ್ಧ, ಬಸವ, ಅಂಬೇಡ್ಕರ್ ಇವರ ತತ್ವ ಸಿದ್ಧಾಂತಗಳನ್ನ ಬಹಳಷ್ಟು ಮಾರ್ಮಿಕವಾಗಿ ಅದ್ರ ಜೊತೆ ಸಾಹಿತ್ಯನೂ ಕೂಡ ನಾವು ಈ ಒಂದು ವೇದಿಕೆಯನ್ನ ಬಹಳಷ್ಟು ಜ್ಞಾನವನ್ನ ಪಡೆದುಕೊಂಡಂತಹ ನನಗೆ ಹೆಮ್ಮೆ ಅನಿಸ್ತದ. ನಿಜಕ್ಕೂ ಅಂತಹ ಒಂದು ಪರಿಚಯವನ್ನ ನೀವು ಮಾಡಿಕೊಟ್ಟಿದ್ದೀರಾ ಮೇಡಮ್. ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು. ನಾವೆಲ್ಲ ಇವಾಗ ಕಾತುರರಾಗಿ ಆಲಿಸುವಂತಹ ಉಪನ್ಯಾಸ ವಚನಗಳಲ್ಲಿ ಆರೋಗ್ಯ ಅಂತ ಡಾಕ್ಟರ್ ಸಂಗಮೇಶ್ ಕಲಾಳ್ ಸರ್ ಅವರಿಗೆ ಈ ಒಂದು ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ. ಸರ್ ತಮಗೆ. ಸರಿ. ಹಲೋ. ಸರ್ವರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು.
ಮೊಟ್ಟ ಮೊದಲನೇದಾಗಿ ಈ ಒಂದು ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಅಂತ ನಾನು ಅನ್ಕೊಳ್ತೇನೆ. ಶರಣ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಮೇಡಮ್ ಇವನ್ನೆಲ್ಲ ಮ್ಯೂಟ್ ಮಾಡಿಬಿಡಿ. ಹೇಳಿ ಸರ್, ಮಾಡ್ತಾರೆ. ಓಕೆ. ಸನ್ಮಾನ್ಯ ಶರಣ ಶಶಿಕಾಂತ್ ಪಟ್ಟಣ್ ಮುತ್ಸದ್ದಿ ಹಿರಿಯ ಅನುಭಾವಿಗಳು, ವಚನಾಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಸರ್ವ ಸದಸ್ಯರಿಗೆ, ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳ ದಾಸೋಹಿಗಳಾದಂತಹ ಶರಣೆ ಪ್ರೊಫೆಸರ್ ಶಾರದಮ್ಮ ಮೇಟಿ ಪಾಟೀಲ್ ಅವರಿಗೆ, ಸಂಘಟನೆ ನಿರ್ವಾಹಕರಾದಂತಹ ಶರಣೆಯರಾದ ಸುಧಾ ಪಾಟೀಲ್, ಶಾರದಮ್ಮ ಪಾಟೀಲ್, ಗೌರಮ್ಮ ನಾಚಿ ಅವರಿಗೆ, ತಾಂತ್ರಿಕ ಸಹಾಯಕಿಯಾಗಿರುವಂತಹ ಶರಣೆ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೆ, ಗೂಗಲ್ ಮೀಟ್ನಲ್ಲಿ ಬಂದಿರುವಂತಹ ಎಲ್ಲ ಶರಣೆಯರ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಶರಣಾರ್ಥಿಗಳು. ಇವತ್ತು ನನಗೆ ಕೊಟ್ಟಂತಹ ಜವಾಬ್ದಾರಿ ವಚನಗಳಲ್ಲಿ ಆರೋಗ್ಯ ಅನ್ನುವಂಥ ವಿಷಯ. ನಾವು ಈಗ ಆಧುನಿಕ 21ನೇ ಶತಮಾನದಲ್ಲಿದೆ. ಪ್ರತಿಯೊಂದನ್ನು ಕೂಡ ನಾವು ವೈಜ್ಞಾನಿಕ ದೃಷ್ಟಿಯಿಂದ ಆಳಿದು ನೋಡುವಂತಹ ಪರಿಪಾಠ ಈಗಾಗಲೇ ಎಲ್ಲರಿಗೂ ಇದೆ. ಅದು ಅಂದಾಜು 250ರಿಂದ 280 ವರ್ಷಗಳ ಈಚೆಗೆ ಆಧುನಿಕ ವಿಜ್ಞಾನ, ಆಧುನಿಕ ವೈದ್ಯಕೀಯ ವಿಜ್ಞಾನ ಸಾಕಷ್ಟು ಸಂಶೋಧನೆಗಳಿಂದ ಒಳ್ಳೆ ವಿಪುಲವಾಗಿ ಬೆಳೆದಿದೆ. ಆಧ್ಯಾತ್ಮಿಕತೆಯಿಂದ ಕೂಡಿದಂತಹ ವಚನ ಸಾಹಿತ್ಯಕ್ಕೂ ಮತ್ತು ಆಧುನೀಕರಣಗೊಂಡ ವೈದ್ಯಕೀಯ ಶಾಸ್ತ್ರಕ್ಕೂ ಸಾಮ್ಯತೆ ಇರುವಂತಹದ್ದು ತುಂಬಾ ಹೆಮ್ಮೆ ಮತ್ತು ಕುತೂಹಲವಾದಂತಹ ಅಂಶವಾಗೈತಿ. ವೈಜ್ಞಾನಿಕತೆಗಿಂತಲೂ ಮೊದಲೇ ಬಸವಾದಿ ಶರಣರು 12ನೇ ಶತಮಾನದಲ್ಲಿಯೇ ಇನ್ನೂ ವಿಜ್ಞಾನಕ್ಕೂ ಮೀರಿದ ವಿಷಯಗಳನ್ನ ವಚನಗಳಲ್ಲಿ ಹೇಳಿರುವಂತಹದ್ದು ನಮ್ಮ ಎಲ್ಲ ಶರಣ ಧರ್ಮೀಯರಿಗೆ ಒಂದು ಹೆಗ್ಗಳಿಕೆ ಅನ್ನುವಂತಹ ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಶರಣಾರ್ಥಿ ಸರ್, ವಿಶ್ವ ಆರೋಗ್ಯ ಸಂಸ್ಥೆಯವರು ಆರೋಗ್ಯದ ಬಗ್ಗೆ ಒಂದು ವ್ಯಾಖ್ಯಾನವನ್ನ ಹೇಳಿದ್ದಾರೆ. 1948ರಲ್ಲಿ ವಿಶ್ವಸಂಸ್ಥೆ ಕೈಗೊಂಡಂತ ತೀರ್ಮಾನದಲ್ಲಿ ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂಡ್ ನಾಟ್ ಮಿಯರ್ಲಿ ದ ಅಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫರ್ಮಿಟಿ. ಅಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಂಪೂರ್ಣ ಸುಸ್ಥಿತಿಯಲ್ಲಿರುವುದೇ ಆರೋಗ್ಯ ಮತ್ತು ಕೇವಲ ರೋಗ ಇಲ್ಲದಿರುವಿಕೆ ಅಥವಾ ದೌರ್ಬಲ್ಯ ಮಾತ್ರ ಅಲ್ಲ ಅನ್ನುವಂತಹ ವ್ಯಾಖ್ಯಾನವನ್ನ ವಿಶ್ವ ಆರೋಗ್ಯ ಸಂಸ್ಥೆಯವರು ನಮಗೆ ಕೊಟ್ಟಿದ್ದಾರೆ. ಇನ್ನು ವಚನದಲ್ಲಿ ಆರೋಗ್ಯದ ಶ್ರೇಷ್ಠತೆಯ ಬಗ್ಗೆ ತುಂಬಾ ಆಳವಾದಂತಹ ಮಾಹಿತಿಗಳು ನಮಗೆ ಸಿಗ್ತಾವೆ. ಜ್ಞಾನ, ವಿಜ್ಞಾನ, ವೈದ್ಯಕೀಯ ವಿಜ್ಞಾನ ಮತ್ತು ತತ್ವಜ್ಞಾನಗಳ ಸಮ್ಮಿಶ್ರಣವೇ ನಮ್ಮ ವಚನ ಸಾಹಿತ್ಯ. ಕಳೆದ 280 ವರ್ಷಗಳಲ್ಲಿ ಆಗಿರುವಂತಹ ವೈಜ್ಞಾನಿಕ ಸಂಶೋಧನೆಗಳಿಗೂ ಮೀರಿದಂತಹ ವಿಷಯಗಳನ್ನ 720 ವರ್ಷಗಳ ಹಿಂದೆಯೇ ಬಸವಾದಿ ಶರಣರು ವಚನಗಳು ಹೇಳಿದ್ದಾರೆ ಅನ್ನೋದಂಥದ್ದು ಬಹಳ ನಾವು ಮೆಚ್ಚಿಕೊಳ್ಳುವಂತಹ ವಿಷಯ. ಇನ್ನು ವಚನ ಸಾಹಿತ್ಯದ ಆರೋಗ್ಯ ಅಂಶಗಳು ಕೇವಲ ಆಧುನಿಕ ವಿಜ್ಞಾನಕ್ಕೆ ಅಷ್ಟೇ ಅಲ್ಲ, ಆಧುನಿಕ ಸಂಶೋಧನೆಗಳಿಗೆ ಆಕರ, ಸಾಹಿತ್ಯ ಮತ್ತು ಪ್ರೇರಣೆಯಾಗಿರುವಂತಹದ್ದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಇದು ಅಷ್ಟೇ ಅಲ್ಲ, ಕೇವಲ ವಚನ ಸಾಹಿತ್ಯದಲ್ಲಿ ಆರೋಗ್ಯದ ಬಗ್ಗೆ ಪರಿಕಲ್ಪನೆ ಎಂಥದ್ದು ಕೊಟ್ಟಿದ್ದಾರೆ ಅಂದ್ರೆ ಕೇವಲ ಮಾನವನಿಗಲ್ಲ, ಅಷ್ಟೇ ಅಲ್ಲ, ಸಕಲ ಜೀವರಾಶಿಗಳಿಗೆ, ಇಡೀ ವಿಶ್ವಕ್ಕೆ ಹಿತವಾದಂತಹ ಆರೋಗ್ಯ ಅನ್ನೋ ಜ್ಞಾನವನ್ನ ನಮ್ಮ ಶರಣರು ಕೊಟ್ಟಿದ್ದಾರೆ. ಇನ್ನು ಲಿಂಗಾಯತ ತತ್ವದಲ್ಲಿ ಆರೋಗ್ಯದ ವ್ಯಾಖ್ಯಾನವನ್ನ ನಾವು ಹೆಂಗ್ ಮಾಡಬಹುದು? ಈ ವಚನ ಸಾಹಿತ್ಯವನ್ನ ನಾವು ಅಧ್ಯಯನ ಮಾಡಿದಾಗ WHO ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ? ಕೇವಲ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಅಂತ ಹೇಳ್ತಾರೆ. ಆದ್ರೆ ಲಿಂಗಾಯತ ತತ್ವದಲ್ಲಿ ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಮಾರಲಿ, ಸ್ಪಿರಿಚುವಲಿ ಅಂಡ್ ಗ್ಲೋಬಲಿ ಕಂಪ್ಲೀಟ್ ವೆಲ್ ಬೀಯಿಂಗ್ ಈಸ್ ಹೆಲ್ತ್ ಅಂತ ನಾವು
ವಚನ ಸಾಹಿತ್ಯದ ಪರಿಭಾಷೆಯನ್ನ ನಾವು ಹೇಳ್ಬೋದು. ಅಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಜಾಗತಿಕವಾಗಿ ಇಲ್ಲಿ ಬಹಳ ಗಮನಿಸುವಂತ ವಿಷಯ ಅಂತಂದ್ರೆ ವಿಶ್ವ ಆರೋಗ್ಯವನ್ನ ಹೇಳಿದ್ದಾರೆ. ಅದಕ್ಕೆ ಜಾಗತಿಕವಾಗಿ ಸಂಪೂರ್ಣ ಸುಸ್ಥಿತಿಯಲ್ಲಿರುವುದೇ ಆರೋಗ್ಯ ಅನ್ನುವಂಥದ್ದನ್ನ ನಮ್ಮ ಶರಣರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ವಚನಗಳಲ್ಲಿ ಆರೋಗ್ಯದ ಬಗ್ಗೆ ಇರುವಂತಹ ಡೆಫಿನಿಷನ್ಸು, ವ್ಯಾಖ್ಯಾನಗಳು ಏನದಾವ ಅಂತ ನಾವು ನೋಡೋಣ. ಅಕ್ಕಮಹಾದೇವರೊಂದು ಬಹಳ ಒಂದು ಸಣ್ಣ ವಚನದಲ್ಲಿ ಇಷ್ಟು ಚೆನ್ನಾಗಿ ಆರೋಗ್ಯವನ್ನು ಕಟ್ಟಿಕೊಟ್ಟಿದಾರಂದ್ರೆ, ನಡೆ ಶುಚಿ, ನುಡಿ ಶುಚಿ, ತನುಶುಚಿ, ಮನಶುಚಿ, ಭಾವಶುಚಿ ಇಂತೀ ಪಂಚತೀರ್ಥವನ್ನೊಳಗೊಂಡು ಮಧ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನ ನುಳುಯಿಕೊಳ್ಳ ಚನ್ನ ಮಲ್ಲಿಕಾರ್ಜುನ ಅಂತ. ನೋಡ್ರಿ, ಎಲ್ಲಾ WHO ಅಲ್ಲ, ಅದಕ್ಕಿಂತಲೂ ಮೀರಿದಂತ ಇದು ವ್ಯಾಖ್ಯಾನ ಅಕ್ಕಮಹಾದೇವಿಯವ್ರದು. ನಡೆ, ನುಡಿ, ತನು, ಮನ, ಭಾವ ಎಲ್ಲವೂ ಈ 5 ಶುಚಿ ಆಗಿದ್ರೆ ಚೆನ್ನಾಗಿದ್ದು ಬಿಟ್ರೆ ನಾವು ಪರಿಪೂರ್ಣ ಆರೋಗ್ಯವಂತರ ಅಂತ ಹೇಳಿ ಅಕ್ಕಮಹಾದೇವರು ಹೇಳ್ತಾರೆ. ಇನ್ನು ಆದಾಯ ಶರಣರು ಏನ್ ಹೇಳ್ತಾರೆ ಅಂತ ನಾವು ಗಮನಿಸೋಣ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿರೋ. ನೋಡ್ರಿ, ತನುವಿನಲ್ಲಿ ನಿರ್ಮೋಹ ಇರ್ಬೇಕು, ಮನದಲ್ಲಿ ನಿರಹಂಕಾರ ತುಂಬಿರ್ಬೇಕು, ಪ್ರಾಣದಲ್ಲಿ ನಿರ್ಭಯ. ಇವತ್ ನಾವೆಲ್ಲರೂ ಏನಾಗ್ತಾ ಇದೆ ಅಂದ್ರೆ ನೂರಾರು ದೇವರುಗಳನ್ನ, ಬಹುದೇವಾಪಸನೆಯನ್ನ ಮಾಡ್ತಾ ನಮ್ಮ ಆಲೋಚನೆಗಳು, ನಮ್ಮ ನಡೆಗಳು, ನುಡಿಗಳು ಎಲ್ಲ ದಿಕ್ಕು ತಪ್ಪಿಬಿಟ್ಟಿದಾವ. ಆದ್ರೆ ಇದು ಒಂದು ವಚನ ಏನಿದೆಯಲ್ಲ, ಇಡೀ ಸಮಗ್ರವಾದಂತ ಆರೋಗ್ಯವನ್ನ ಕೊಡ್ಲಿಕ್ಕೆ ಅತ್ಯಂತ ಮಾರ್ಗದರ್ಶಿಯ ವಚನ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೇನೆ. ಇನ್ನು ಬೇರೆ ಬೇರೆ ವಚನಗಳಲ್ಲಿ ಬರುವಂತಹ ವ್ಯಾಖ್ಯಾನಗಳನ್ನ ಒಂದು ಸ್ವಲ್ಪ ಗಮನಿಸೋಣ. ಬಸವಣ್ಣನವ್ರು ಹೇಳ್ತಾರೆ, ಸತ್ಯ ಶೌಚ ನಿತ್ಯ ನೇಮವ ತಪ್ಪದೆ ಮಾಡಬಲ್ಲಡೆ ಅದು ಲೇಸು ಅಂತ ಬಸವಣ್ಣವ್ರು ಹೇಳ್ತಾರೆ. ಅಂದ್ರೆ ಆ ವಚನಗಳಲ್ಲಿ, ಬೇರೆ ಬೇರೆ ವಚನಗಳಲ್ಲಿ ಇರುವಂತಹ ಒಂದೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಾಲನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಚನ್ನಬಸವಣ್ಣನವ್ರು ಏನ್ ಹೇಳ್ತಾರೆ ಅಂದ್ರೆ, ಅಂತರಂಗಕ್ಕೆ ಭಾವ ಮನ ನಿರ್ಮಲ ಶುದ್ಧಿ, ಬಹಿರಂಗಕ್ಕೆ ತನು ಕರಣಗಳಳುದಿದ ಶುದ್ಧಿ ಅಂತ ಹೇಳಿ ಹಾವಿನಾಳ ಕಲ್ಲಯ್ಯನವ್ರು ಹೇಳ್ತಾರೆ. ಇನ್ನು ಚನ್ನಬಸವಣ್ಣವ್ರು ಏನ್ ಹೇಳ್ತಾರಂದ್ರೆ, ಲಿಂಗಾಯತದ ಮಂತ್ರೋಪದೇಶದಿಂದ ಆತನ ಕಾಯಶುದ್ಧನ ಮಾಡಿ ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ ಒಂದು ವಚನದಲ್ಲಿ. ಅದೇ ರೀತಿಯಾಗಿ ಕಡಕೋಳ ಮಡಿವಾಳಪ್ಪನವ್ರು ಏನ್ ಹೇಳ್ತಾರಂದ್ರೆ, ಬಂದದ್ದು ಅತಿಗಳೆಯದೆ, ಬಾರದ್ದು ಬಯಸದೆ, ಷಡ್ರಸವನ್ನೊಂದು ಮಾಡಿಕೊಂಡು ಸವಿದುಂಡು ಅಂತ ಹೇಳ್ತಾರೆ. ನೋಡ್ರಿ, ಆಹಾರದ ಬಗ್ಗೆ ಎಷ್ಟು ಚೆನ್ನಾಗಿ 6 ರಸಗಳಿಂದ ರಸವತ್ತಾದ ಒಂದು ಆಹಾರವನ್ನ, ಪೌಷ್ಟಿಕ ಆಹಾರವನ್ನ ಸೇವಿಸ್ಬೇಕನ್ನುವಂಥದ್ದು ಈ ವಾಕ್ಯ ಹೇಳ್ಕೊಡ್ತೈತಿ. ಅಷ್ಟೇ ಅಲ್ಲ, ವೈದ್ಯ ಸಂಗಣ್ಣವ್ರ ಒಂದು ವಚನದಲ್ಲಿ ಬರುತ್ತೆ, ಪಿಂಡ ಪ್ರಾಣ ಆರೋಗ್ಯಗಳ ಚಿಕಿತ್ಸೆಯನ್ನರಿದು ವೈದ್ಯವ ಮಾಡಬಲ್ಲಡೆ ಪಂಡಿತನಪ್ಪ ಘಟತ್ರಯದ ಭೇದವನ್ನರಿದು ಮಾಡುವ ಕ್ರಮ ಅಂತ. ಇಲ್ಲಿ ವೈದ್ಯನ ಹೆಂಗಿರ್ಬೇಕು ಅನ್ನುವಂಥ ಗುಣಲಕ್ಷಣ ಹೇಳ್ತಾ ಆರೋಗ್ಯವನ್ನ ಹೆಂಗಿಡ್ಬೇಕು, ಅವ ವೈದ್ಯನ ಕರ್ತವ್ಯ ಏನು ಅನ್ನುವಂಥದ್ದನ್ನು ಈ ಸಾಲಿನಲ್ಲಿ ನಾವು ನೋಡ್ಬೋದು. ಇನ್ನು ಮನಸಂದ ಮಾರಿ ತಂದೆಯವರು, ಅಂಡದಲ್ಲಿಪ್ಪ ತತ್ತಿಯ ಕಂಡು ಪಿಂಡದಲ್ಲಿಪ್ಪ ಪ್ರಾಣವನರಿದು ಆರೋಗ್ಯದ ರೋಗದ ಹರಿದು ಅರೋಚಕ್ಕೆ ಹೊರಗಾಗಿ ನಿಂದುದು ಮನಸ್ಸಂದಿತ್ತು ಅಂತ ಹೇಳ್ತಾರೆ. ಇಲ್ಲಿ ಪಿಂಡ ಬ್ರಹ್ಮಾಂಡ, ಪಿಂಡದ ಆ ಒಂದು ಆರೋಗ್ಯದ ಬಗ್ಗೆ ಇಲ್ಲಿ ಕಾಳಜಿ ಇದೆ. ಆರೋಗ್ಯ ಹೆಂಗಿರ್ಬೇಕಂದ್ರೆ ರೋಗವನ್ನ ಹರಿದು ಅದನ್ನ ನಿಶ್ಚಿಂತವಾಗಿಡುವಂತಹ, ದೇಹವನ್ನು ನಿಶ್ಚಿಂತವಾಗಿಡುವಂತಹ ಸ್ಥಿತಿ ಇರ್ಬೇಕನ್ನುವಂಥದ್ದನ್ನ ಮನಸಂದ ಮಾರಿ ತಂದೆಯವರು ಹೇಳ್ತಾರೆ. ಇನ್ನು ಆರೋಗ್ಯದ ಬಗ್ಗೆ ನಮ್ಮ ಶರಣೆಯರು ಏನೇನ್ ಯಾರ್ಯಾರು ಹೇಳಿದ್ದಾರೆ ಅನ್ನೋದು ಗಮನಿಸೋಣ. ಎಲ್ಲ ಶರಣೆಯರು ಕೂಡ ವೈದ್ಯರೇ. ಯಾಕಂದ್ರೆ ಎಲ್ಲ ವಚನಗಳಲ್ಲಿ 22,500 ವಚನಗಳಲ್ಲಿ ಒಂದಿಲ್ಲ ಒಂದು ರೀತಿಯಲ್ಲಿ ಅದು ದೈಹಿಕವಾದಂತಹ ವಿಚಾರ ಇರ್ಬೋದು,
ಮಾನಸಿಕವಾದಂತ ವಿಚಾರ ಇರ್ಬೋದು, ನೈತಿಕ ವಿಚಾರವಿರಬಹುದು, ಭಾವನಾತ್ಮಕ ಇರಬಹುದು ಮತ್ತು ಸಾಮಾಜಿಕ ವಿಚಾರಗಳು, ಎಲ್ಲ ವಿಚಾರಗಳನ್ನು ಸಹಿತ ಅವನ್ನ ತಿಳಿಸಿಕೊಟ್ಟಿದ್ದಾರೆ. ಅವನ್ನ ಪಾಲಿಸೋದೇ ಒಂದು ಒಳ್ಳೆಯ ಪರಿಪೂರ್ಣ ಆರೋಗ್ಯವನ್ನ ನಾವು ಪಡ್ಕೊಳ್ಬಹುದು. ಇನ್ನ ವೈದ್ಯ ಸಂಗಣ್ಣನವರು, ಬಾಲಸಂಗಯ್ಯನವರು, ಚನ್ನಬಸವಣ್ಣನವರು, ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ, ಮಡಿವಾಳ ಮಾಚಿದೇವ, ಸಿದ್ದರಾಮೇಶ್ವರರು, ಬಸವಣ್ಣನವರು ಪ್ರಮುಖವಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಟ್ಟಂತಹ ಶರಣರನ್ನು ನಾವು ನೋಡಬಹುದು. ಇನ್ನು ಗುಹೇಶ್ವರಯ್ಯ ಶರಣರು ಒಂದು ಮಾತನ್ನು ಹೇಳ್ತಾರೆ ಬಸವಣ್ಣವ್ರ ಬಗ್ಗೆ. ಮಣಿರಣನೆಂಬ ಯುಗದಲ್ಲಿ ಬಸವನೇ ಆರೋಗ್ಯಕ್ಕೆ ವೈದ್ಯನಾದ. ನೋಡ್ರಿ ಎಷ್ಟು ಅದ್ಭುತವಾದ ಬಸವಣ್ಣನನ್ನ ಆರೋಗ್ಯಕ್ಕೆ ಅವನೇ ವೈದ್ಯನಾದ ಅಂದ್ರೆ ಅವನ ವಚನಗಳೆಲ್ಲವೂ ಕೂಡ ನಮಗೆ ಪರಿಪೂರ್ಣವಾದಂತ ಆರೋಗ್ಯವನ್ನು ಕೊಡ್ತಾವನ್ನುವಂತಹ ಒಂದು ತಿರುಳು ಈ ಮಾತುಗಳಲ್ಲಿ ಇದೆ. ಇನ್ನು ಒಂದು ವಚನವನ್ನ ನಾವು ಪರಿಪೂರ್ಣವಾಗಿ, ಅಕ್ಕ ಮಹಾದೇವಿ 2 ವಚನ ಒಂದೇದ್ದು ಹೇಳ್ಬಿಟ್ಟು ನಾವು ನಡೆಸುಚಿ. ಇನ್ನೊಂದು ವಚನ ಇದೆ, ಅದರಲ್ಲಿ ಪರಿಪೂರ್ಣ ಆರೋಗ್ಯವನ್ನ ಕಟ್ಟಿಕೊಟ್ಟಿದ್ದಾರೆ ನಮಗೆ ಅಕ್ಕ ಮಹಾದೇವರು. ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ. ಆಹಾರದಿಂ ನಿದ್ರೆ, ನಿದ್ರೆಯಿಂ ತಾಮಸ, ಅಜ್ಞಾನ ಮೈ ಮರಹು, ಅಜ್ಞಾನದಿಂ ಕಾಮ ವಿಕಾರ ಹೆಚ್ಚಿ ಕಾಯ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವವಿಕಾರ, ವಾಯು ವಿಕಾರವನ್ನುಂಟು ಮಾಡಿ ಸೃಷ್ಟಿಗೆ ತಗಬಹುದಾದ ಕಾರಣ ಕಾಯದ ಅತಿ ಪೋಷಣ ಬೇಡ. ಅತಿ ಪೋಷಣೆ ಮೃತ್ಯುವೆಂದುದು. ಜಪ ತಪ ಧ್ಯಾನ ಧಾರಣ ಪೂಜೆಗೆ ಸೂಕ್ಷ್ಮದಿಂ ತನು ಮಾತ್ರವಿದ್ದರೆ ಸಾಲದೆ ತನುವ ಪೋಷಿಸುವ ಆಶೆಯತಿತ್ವಕ್ಕೆ ವಿಘ್ನವೆಂದುದು. ತನು ಪೋಷಣೆಯಿಂದ ತಾಮಸ ಹೆಚ್ಚಿ, ಅಜ್ಞಾನದಿ ವಿರಕ್ತಿ ಹಾನಿ, ಅರಿವು ನಷ್ಟ, ಪರವು ದೂರ, ನಿರಕ್ಕೆ ನಿಲವಿಲ್ಲದ ಕಾರಣ ಚೆಲ್ಲ ಮಲ್ಲಿಕಾರ್ಜುನ ನಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ ಅಂತ. ನೋಡ್ರಿ, ಇದರಲ್ಲಿ ಏನ್ ಬಿಟ್ಟಿದಾರ ಅಮ್ಮ ಜಗದಕ್ಕ? ಏನನ್ನೂ ಬಿಟ್ಟಿಲ್ಲ ಇದರಲ್ಲಿ. ಎಲ್ಲಾ ವಿಷಯಗಳನ್ನ, ಆಹಾರ ತಗೊಂಡಿದ್ದಾರೆ, ಇರುವಿಕೆಯನ್ನ ತಗೊಂಡಿದ್ದಾರೆ, ನಮ್ಮ ಚಟುವಟಿಕೆಗಳು ಹೆಂಗಿರ್ಬೇಕಂತ ಹೇಳಿದ್ದಾರೆ. ಇವು ಎಲ್ಲ ಸಮಗ್ರವಾದಂತಹ ಒಂದು ಆರೋಗ್ಯದ ವ್ಯಾಖ್ಯಾನ. ಇದೇ ಇಡೀ ಪ್ರಪಂಚಕ್ಕೆ ಒಂದು ಆರೋಗ್ಯದ ವ್ಯಾಖ್ಯಾನ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಇನ್ನು ನೇರವಾಗಿ ಆರೋಗ್ಯದ ಪಾಲನೆ, ಆರೋಗ್ಯದ ರಕ್ಷಣೆ ಕಡೆ ಬರೋಣ. ಒಂದು ವ್ಯಕ್ತಿ ಆರೋಗ್ಯವಾಗಿರ್ಬೇಕಾದ್ರೆ 4 ಪ್ರಮುಖವಾದಂತ ಅಂಗಗಳು ಯೋಗ್ಯವಾಗಿ ಸಮರ್ಪಕವಾಗಿ ಕೆಲಸ ಮಾಡ್ಬೇಕಾಗತ್ತೆ. ಮೊದಲನೇದು ತಂದೆ ಅಥವಾ ವೈದ್ಯ. ಇಲ್ಲಿ ನಾನೇನ್ ಮಾಡಿದ್ದೇನೆಂದ್ರೆ, ಆ ವೈದ್ಯಕೀಯ ದೃಷ್ಟಿಯಿಂದ ವೈದ್ಯ, ಔಷಧಿ, ಶುಶ್ರೂಷಕಿ, ರೋಗಿ, ಇವು 4 ಅಂಗಗಳು. ಆದ್ರೆ ಆರೋಗ್ಯ ಇದ್ದಾಗ ತಂದೆ, ಆಹಾರ, ತಾಯಿ ಮತ್ತು ವ್ಯಕ್ತಿ, ಈ ರೀತಿ 4 ಭಾಗಗಳನ್ನ ನಾನು ವಿಂಗಡಣೆ ಮಾಡಿದ್ದೇನೆ. ಈ 4 ಅಂಗಗಳು ಸರಿಯಾಗಿರ್ಬೇಕು. ಒಂದಿದರಲ್ಲಿ ತಪ್ಪಂದ್ರೂ ಸಹಿತ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದನೇದು ತಂದೆ ಅಥವಾ ವೈದ್ಯ ಯೋಗ್ಯನಾಗಿರ್ಬೇಕು ಅನ್ನುವಂಥದ್ದು. ತಂದೆನ ಯಾಕೆ ತಗೊಂಡ್ರಿ ಅಂತ ನೀವು ಪ್ರಶ್ನೆ ಮಾಡಬಹುದು. ಈಗ ನಾವು ಆರೋಗ್ಯ ಇದ್ದಾಗ, ರೋಗ ಬಂದಾಗ ವೈದ್ಯರಂತಕ್ಕೆ ಹೋಗ್ತೇವೆ, ಆದ್ರೆ ಆರೋಗ್ಯದಿಂದ ಮನೆಯಲ್ಲಿ ಇರ್ತಾವಲ್ಲ, ಅವಾಗ ತಂದೆ ಜವಾಬ್ದಾರಿಯಿಂದ ಮಕ್ಕಳನ್ನ ನೋಡ್ಕೋಬೇಕಾಗತ್ತೆ. ತಾಯಿ ಪಾಲನೆ ಮಾಡಿದ್ರೆ ತಂದೆ ನಮ್ಮ ಕಡೆ ಗಮನ ಹರಿಸ್ಬೇಕಾಗತ್ತೆ. ಅದಕ್ಕೆ ವೈದ್ಯ ಸಂಗಣ್ಣವ್ರು ಒಂದು ವಚನವನ್ನ ಹೇಳ್ತಾರೆ. ನಾನಾ ಜೀವಂಗಳ ನಿಮಿತ್ತವ ಪ್ರಮಾಣಿಸಿ ತನ್ನಾತ್ಮಶುದ್ಧಿಗಾಗಿ ತಾ ಮಾಡಿದ ಔಷಧ ಪ್ರಸಿದ್ಧವಾಗಿ ವ್ಯಾಧಿಯ ಚಿತ್ತವನ್ನರಿದು ವೈದ್ಯವ ಲಕ್ಷಿಸಬೇಕು. ಅವನ ಶರೀರದ ಕಟ್ಟಳೆಯ ನರಿದು ತನ್ನ ಔಷಧಿಯ ದೃಷ್ಟವ ಪ್ರಮಾಣಿಸಿ ಹೃದಯ ಸಂಬಂಧದ ಮುರಿದವ ಪಂಡಿತನಪ್ಪ. ಇದು ದೃಷ್ಟ ಪ್ರಮಥರ ಪ್ರಸನ್ನ ಸಾಕ್ಷಿ ಎನ್ನ ವೈದ್ಯದ ಕ್ರಮ ಸರ್ವವಿಕಾರದ ಭವಹರಿವಚರ ಮರಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ವೈದ್ಯನಾದ ಅಂತ ಹೇಳ್ತಾರೆ. ಇಲ್ಲಿ ಏನಂತಂದ್ರೆ, ನಮಗೆ ರೋಗಗಳು ಬರದೇ ಇದ್ದಾಗ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಳಿಕ್ಕೆ ತಂದೆ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ಬೇಕಾಗುತ್ತೆ. ನಮಗೆ ರೋಗ ಬಂದಾಗ ವೈದ್ಯ ಸರಿಯಾಗಿ ನಮಗೆ ಚಿಕಿತ್ಸೆ ಕೊಡಬೇಕಾಗೈತೆ. ಆದ್ರಿಂದ ತಂದೆ
ಅಥವಾ ವೈದ್ಯ ಯೋಗ್ಯನಾಗಿರ್ಬೇಕು ಅನ್ನುವಂಥದ್ದು ಒಂದನೇ ಭಾಗ. ಇನ್ನು ಎರಡನೇದು ಆಹಾರ ಅಥವಾ ಔಷಧಿ. ಅಂದ್ರೆ ಪೌಷ್ಟಿಕ ಆಹಾರ ಮತ್ತು ಶಕ್ತಿಯುತವಾದಂತಹ ರೋಗವನ್ನು ಚೆನ್ನಾಗಿ ಗುಣ ಮಾಡುವಂತಹ ಔಷಧಿ, ಇವು ಎರಡೂ ಇರಬೇಕು. ಇವು ಎರಡು ಇರ್ಲಿಲ್ಲ ಅಂದ್ರೆ ವೈದ್ಯ ಏನು ಮಾಡ್ತಾನಪ್ಪ ಅಂದ್ರೆ ವೈಕುಂಠ ಯಾತ್ರೆಯನ್ನ ಮಾಡಿಸ್ತಾನೆ ಅಂತೇಳಿ ಸರ್ವಜ್ಞ ಅವ್ರು ಹೇಳ್ತಾರ. ಒಂದು ಎರಡೇ ಸಾಲಿನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ, ತಕ್ಕ ಗಿಡದಿಂದ ರುಜೆ ಪಕ್ಕನೆ ಅಡಗಿರುವುದು, ತಕ್ಕ ಗಿಡವನು ಕೊಡಲರಿಯದವನ ಮಾತ್ರೆ ವೈಕುಂಠ ಯಾತ್ರೆ ಸರ್ವಜ್ಞ ಅಂತ. ನೋಡ್ರಿ ಎಷ್ಟು ಸರಳ. ಇಲ್ಲೇನಂದ್ರೆ ರೋಗದ ತಕ್ಕಂತೆ ಆ ವನಸ್ಪತಿಯನ್ನ ಆಯ್ಕೆ ಮಾಡಿ ಅದನ್ನ ರೋಗಿಗಳಿಗೆ ಕೊಡೋದ್ರಿಂದ ರೋಗ ಗುಣ ಆಗುತ್ತೆ. ಒಂದ್ ವೇಳೆ ಆ ರೀತಿ ಕೊಡುವಕ ಯೋಗ್ಯನಾಗಿರ್ಲಿಲ್ಲ ಅಂದ್ರೆ ಅವ ತಪ್ಪು ಏನಾದ್ರೂ ನಿರ್ಧಾರ ಮಾಡಿದ್ರೆ ರೋಗಿಗೆ ಕೊಟ್ಟ ಔಷಧಿ ಏನಾಗುತ್ತೆ, ವೈಕುಂಠ ಯಾತ್ರೆಯನ್ನು ಮಾಡಿಸುತ್ತೆ ಅನ್ನುವಂಥದ್ದು ಇದು ಎರಡನೇ ಭಾಗ. ಇನ್ನು ಮೂರನೇ ಭಾಗ ತಾಯಿ ಅಥವಾ ಶುಶ್ರೂಷಕಿ ಅಂದ್ರೆ ನರ್ಸ್ ಅಂತ ಹೇಳ್ತೇವೆ ನಾವು. ಆಸ್ಪತ್ರೆಗೆ ಹೋದ್ರೆ ನರ್ಸಸ್ ನಮ್ಮನ್ನು ಪಾಲನೆ ಮಾಡೋಕೆ ಚೆನ್ನಾಗಿ, ಮನೆಯಲ್ಲಿ ಆರೋಗ್ಯವಂತ ಇದ್ದಾಗ ತಾಯಿ ನಮ್ಮನ್ನ ಪಾಲನೆ ಮಾಡೇ ಮಾಡ್ತಾರೆ. ಇದು ಮೂರನೇ ಭಾಗ. ಇದಕ್ಕೆ ಇಲ್ಲಿ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ ವಚನಕಾರರು, ನಮ್ಮ ಬಸವಾದಿ ಶರಣರು ಕೇವಲ ನಮ್ಮ ಪ್ರೌಢಾವಸ್ಥೆಗೆ ಬಂದಾಗಲಿ ನಾವು ದೊಡ್ಡವರಾದ್ಮೇಲೆ ಆರೋಗ್ಯನ ಕಾಪಾಡ್ಬೇಕು ಅನ್ನೋದು ಅಷ್ಟೇ ಅಲ್ಲ, ಗರ್ಭಸ್ಥ ಶಿಶುವಿನಿಂದ ಹಿಡಿದುಕೊಂಡು ತಾಯಿ ಜನರ ಎಲ್ಲರ ಒಂದು ಆರೋಗ್ಯದ ಕಾರಣದಿಂದಾಗಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅಲ್ಲಂಪ್ರಭು ದೇವರು, ತಾಯಿಗಾದ ಸುಖ ದುಃಖಗಳು ಬಶಿರ ಶಿಶುವಿಂಗೆ ನೋಡಯ್ಯ. ಅಂದ್ರೆ ಶಿಶುವಿನಲ್ಲಿ ಬಶಿರಿನಲ್ಲಿರುವಂತ ಗರ್ಭದಲ್ಲಿರುವಂತ ಮಗುವಿಗೆ ತಾಯಿಯಲ್ಲಿ ಆಗುವಂತಹ ಸುಖ ದುಃಖಗಳು ಆ ಮಗುವಿನ ಮೇಲೆ ಪರಿಣಾಮ ಆಗ್ತಾವ ಅಂತ ಹೇಳ್ತಾರೆ. ಇನ್ನು ಅದೇ ರೀತಿ ಇನ್ನೊಂದು ಕಡೆ ಅಲ್ಲಂಪ್ರಭುಗಳು ಹೇಳ್ತಾರೆ, ಜ್ಞಾನವೆಂಬ ಗರ್ಭದೊಳಗೆ ಲಿಂಗವೆಂಬ ಶಿಶುವಿರಲು ಬಶೀರೊಳಗಣ ಕೂಶಿಂಗೆ ಬೇರೆ ಊಟ ಬೇರೆ ಮಿಹ ಉಂಟೆ ಅಂತ ಅಲ್ಲಂಪ್ರಭುಗಳು ಹೇಳ್ತಾರೆ. ಅಂದ್ರೆ ಆ ಮಗುವನ್ನ, ಗರ್ಭಸ್ಥ ಮಗುವನ್ನ ತುಂಬಾ ಜೋಪಾನವಾಗಿ ಕಾಪಾಡ್ಕೋಬೇಕು ಅಂತ ಅಲ್ಲಿಂದನೇ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ತಾಯಿ, ಮನೆಯಲ್ಲಿ ತಾಯಿ ಆದವರು ಆಸ್ಪತ್ರೆ ರೋಗ ಬಂದು ಹೋದಾಗ ಅಲ್ಲಿ ಶುಶ್ರೂಷಕಿಯರು ನಮ್ಮನ್ನ ಪಾಲನೆ ಚೆನ್ನಾಗಿ ಮಾಡಬೇಕು, ಪಾಲನೆ ಮಾಡ್ಲಿಕ್ಕೆ ಅವ್ರು ಯೋಗ್ಯರಾಗಿರ್ಬೇಕು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಇನ್ನು ನಾಲ್ಕನೇದು ವ್ಯಕ್ತಿ ಅಥವಾ ರೋಗಿ. ಈಗ ತಂದೆ ವೈದ್ಯ ಇದ್ರು, ಔಷಧಿ ಪೌಷ್ಟಿಕಾಹಾರನು ಚೆನ್ನಾಗಿತ್ತು, ತಾಯಿ ಮತ್ತು ಶುಶ್ರೂಷಕಿನೂ ಚೆನ್ನಾಗಿದ್ರು. ಆದ್ರೆ ಈ ತಂದೆ ತಾಯಿ ಮಾತು ಕೇಳದಂತ ವ್ಯಕ್ತಿ ಇದ್ರೆ, ವೈದ್ಯನ ಮಾತು ಕೇಳದಂತ ರೋಗಿ ಇದ್ರೆ ಏನಾಗುತ್ತೆ, ಅವ ಅಪಾಯಕ್ಕೆ ಗುರಿ ಆಗ್ತಾನೆ, ಆರೋಗ್ಯ ನಾಶ ಮಾಡ್ಕೊಂತಾನೆ, ರೋಗವನ್ನು ಉಲ್ಬಣ ಮಾಡ್ಕೊಳ್ತಾನೆ ಅನ್ನುವಂಥ ಅರ್ಥದಲ್ಲಿ ವಚನಕಾರ ಹೇಳ್ತಾರೆ. ತಂದೆ ತಾಯಿಯವರು ಹೇಳಿದಂತೆ ವ್ಯಕ್ತಿ ಕೇಳಬೇಕು, ರೋಗ ಬಂದಾಗ ವೈದ್ಯರು ಹೇಳಿದಂತೆ ಸರಿಯಾಗಿ ಪಾಲನೆ ಮಾಡಿದ್ರೆ ರೋಗ ಹೋಗುತ್ತೆ ಅನ್ನುವಂತಹ ಮಾತನ್ನ ಇಲ್ಲಿ ವಚನಕಾರರು ಹೇಳಿದ್ದಾರೆ. ಇನ್ನು ಈಗ ನಾವು ಈಗಾಗಲೇ ಹೇಳಿದೆವು, ಇನ್ನು ಪ್ರಮುಖವಾಗಿ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಈ 4 ಭಾಗದಲ್ಲಿ ನಾವು ಆರೋಗ್ಯವನ್ನು ಹೆಂಗ್ ಕಾಪಾಡ್ಕೋಬೇಕು, ಪ್ರಾಕ್ಟಿಕಲಿ ಪ್ರಾತ್ಯಕ್ಷಿಕವಾಗಿ ಯಾವ ರೀತಿ ನಾವು ಕಾಪಾಡ್ಕೋಬೇಕು ಅನ್ನುವಂಥ ವಿಷಯಕ್ಕೆ ಬಂದ್ರೆ, ಮೊದಲನೇದು ದೈಹಿಕ ಆರೋಗ್ಯ. ಈ ದೇಹ ಆತ ಕೊಟ್ಟಿದ್ದು, ದೇವ ಕೊಟ್ಟಿದ್ದು, ದೇವನನ್ನು ಒಲಿಸಲಿಕ್ಕೆ, ದೇವನನ್ನು ಹಾಡಲಿಕ್ಕೆ, ದೇವನನ್ನು ಬೇಡಲಿಕ್ಕೆ ನಾವು ಇದನ್ನು ಉಪಯೋಗ ಮಾಡಬೇಕು. ಶಿವಯೋಗಕ್ಕೆ ಬಳಕೆ ಮಾಡಬೇಕು. ದೇವನನ್ನು ಒಲಿಸಲು ಬಂದ ಇದು ಪ್ರಸಾದ ಕಾಯ ಅಂತ ಹೇಳಿ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ. ಒಲಿವೆನೆಂಬುದು ಕಾಯಗುಣ ಆವ ಪದಾರ್ಥವಾದಡೇನು ತನ್ನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ ಕೂಡಲ ಸಂಗಮ ದೇವರ ನಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಹೇಳಿ ಬಸವಣ್ಣವರು ಹೇಳ್ತಾರೆ. ಅಂದ್ರೆ ದೈಹಿಕ ದೇಹವನ್ನ ಇದು ಸುಮ್ಮನೆ ಬಂದದ್ದಲ್ಲ, ಉಂಡು ತಿಂದು ಹೋಗ್ಲಿಕ್ಕೆ ಬಂದಂತಹದ್ದಲ್ಲ. ಅದನ್ನ ದೇವರ ಕೊಟ್ಟ ಕಾಯವನ್ನ ನಾವು ಕಾಪಾಡಿಕೊಳ್ಬೇಕು ಅನ್ನುವಂತಹ ಸಂದೇಶವನ್ನ ಕೊಡ್ತಾರೆ. ಇನ್ನು ಅದನ್ನ ಹೆಂಗ್ ಕಾಪಾಡ್ಕೋಬೇಕು? ಸತ್ಯ ಶುದ್ಧವಾದಂತಹ ಕಾಯಕ ಮಾಡಿ,
ಶ್ರಮವಹಿಸಿ ದುಡಿಬೇಕು. ಆಮೇಲೆ ದುಡಿದು ಬಂದದ್ದರಿಂದ ನಾವು ದುಡಿದಿದ್ರಲ್ಲೇ ನಾವೇ ಪ್ರಾಮಾಣಿಕವಾಗಿ ದುಡಿದಿದ್ರಲ್ಲೇನೆ ಉಂಡು ಬದುಕಬೇಕು. ಅದರಲ್ಲಿನೇ ಸ್ವಲ್ಪ ಭಾಗವನ್ನ ಉಳಿಸಿ ಸಮಾಜಕ್ಕೆ ಕೊಡಬೇಕು. ಅಂದ್ರೆ ಜಂಗಮ ಸೇವೆಯನ್ನ ಮಾಡಬೇಕು. ಇದರಿಂದ ಏನಾಗ್ತೈತಿ ಅಂದ್ರೆ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ, ದೈಹಿಕ, ಭಾವನಾತ್ಮಕ, ಮಾನಸಿಕ ಆರೋಗ್ಯಗಳು ಚೆನ್ನಾಗಿರ್ತಾವ ಅನ್ನುವಂಥದ್ದು ವಚನಕಾರರ ಸಿದ್ಧಾಂತ. ಇನ್ನು ದೈಹಿಕ ಆರೋಗ್ಯವನ್ನ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಆಗ್ಲಿ, ವೈಜ್ಞಾನಿಕ ಶಾಸ್ತ್ರ, ವೈದ್ಯಕೀಯ ಶಾಸ್ತ್ರದಲ್ಲಾಗ್ಲಿ, ವಚನ ಸಾಹಿತ್ಯ ಎಲ್ಲದರಲ್ಲಿನೂ ಕೂಡ ಒಂದು ಸಮಾನವಾದಂತಹ ಕ್ರಮಗಳನ್ನು ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೇನೆ. ದೈಹಿಕ ಆರೋಗ್ಯವನ್ನ ಕಾಪಾಡಲಿಕ್ಕೆ ಒಂದನೇದು ದಿನಚರಿ ಸರಿಯಾಗಿರಬೇಕು, ಎರಡನೇದ್ದು ಋತುಚರ್ಯ ಚೆನ್ನಾಗಿರಬೇಕು, ಮೂರನೇದ್ದು ಪ್ರಕೃತಿಗೆ ಅನುಗುಣವಾಗಿ ನಾವು ಆರೋಗ್ಯ ಕಾಪಾಡ್ಕೋಬೇಕು, ಆಮೇಲೆ ನಾಲ್ಕನೇದ್ದು ವೇಗ ಅವರೋಧಗಳನ್ನ ಮಾಡಬಾರದು. ಈ ರೀತಿ 4 ಭಾಗದಲ್ಲಿ ನಾವು ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ಒಂದನೇದ್ದು ದಿನದಲ್ಲಿನ ಪಾಲನೆ. ದಿನಚರ್ಯ ಅಂದ್ರೆ ಏನು? ಬೆಳಿಗ್ಗೆ ಏಳುವುದರಿಂದ ಹಿಡ್ಕೊಂಡು ಮರುದಿನ ಏಳುವರೆಗೆ 24 ತಾಸುಗಳಲ್ಲಿ ನಾವು ಯಾವ ರೀತಿ ಆರೋಗ್ಯವನ್ನು ಕಾಪಾಡಿಕೊಂಡು ಬದುಕಬೇಕು ಅನ್ನುವಂತಹ ಏನು ಪಾಲನೆ ಇದೆಯಲ್ಲ, ನಮ್ಮ ವೈಯಕ್ತಿಕ ಪಾಲನೆ, ಅದುವೇ ದಿನಚರ್ಯ, ಅದುವೇ ದಿನದ ಪಾಲನೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಸುಪ್ರಭಾತ ಸಮಯದಲ್ಲಿ ಅತ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪೋದು ಅಪಮೃತ್ಯು, ಕಾಲಕರ್ಮಂಗಳಯ್ಯ ದೇವ ಪೂಜೆಯ ಮಾಟ, ದುರಿತ ಬಂಧನದೋಟ, ಶಂಭು ನಿಮ್ಮಯ ನೋಟ, ಹಿಂಗದ ಕಣ್ಬೇಟ, ಸದಾ ಸನ್ನಿಹಿತನಾಗಿ ಶರಣೆಂಬುದು ನಂಬುವುದು, ಜಂಗಮಾರ್ಚನೆಯ ಮಾಟ, ಕೂಡಲ ಸಂಗನ ಕೂಟ ಅಂತ ಹೇಳ್ತಾರೆ. ಅಂದ್ರೆ ಸುಪ್ರಭಾತದ ಸಮಯದಲ್ಲಿ ಎದ್ದು ನಾವು ಗಾಂಧಾರ ಮಾಂಧಾರ ಸಮಯದಲ್ಲಿ ನಾವು ಶಿವಯೋಗವನ್ನ ಮಾಡಿಕೊಂಡು ನಮ್ಮ ಕಾಯಕದಲ್ಲಿ ತೊಡಗಬೇಕು. ಅದರಿಂದ ನಮಗೆ ಎಲ್ಲ ಒಂದು ಪರಿಪೂರ್ಣವಾದ ಆರೋಗ್ಯ ಸಿಗಲಿಕ್ಕೆ ಸಾಧ್ಯ ಅನ್ನೋದು. ಇನ್ನು ಆರೋಗ್ಯ ಶಾಸ್ತ್ರದಲ್ಲಿ ದಿನಚರ್ಯಗಳನ್ನ ಯಾವ ರೀತಿ ಹೇಳ್ತಾರಂತಂದ್ರೆ, ಬೆಳಿಗ್ಗೆ ಏಳ್ಬೇಕಾದ್ರೆ ಎದ್ದು ಕೂಡಲೇ ಹೆಂಗ ಏಳ್ಬೇಕು ಅನ್ನೋದನ್ನು ಹೇಳ್ತಾರೆ. ಎದ್ದ ತಕ್ಷಣ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ದೇವ ಮಂತ್ರವನ್ನ ಮತ್ತು ಗುರು ಮಂತ್ರವನ್ನ 2 ಸಾರಿನೋ 3 ಸಾರಿನೋ ಅಥವಾ 5 ಸಾರಿನೋ ಪಠಿಸ್ಬೇಕು. ಎರಡನೇದ್ದು ಶೌಚ ವಿಧಿಗಳು, ನಾವು ದಿನನಿತ್ಯದ ಶೌಚ ವಿಧಿ ಕಾರ್ಯಗಳಲ್ಲಿ ತೊಡಗಬೇಕು. ಆಮೇಲೆ ಮುಖ ತೊಳೆಯಬೇಕು. ಆಯುರ್ವೇದದಲ್ಲಿ ಮುಖವನ್ನು ಸಹಿತ ಹೆಂಗ್ ತೊಳಿಬೇಕು ಅನ್ನೋದು ಹೇಳಿದ್ದಾರೆ. ಹಲ್ಲನ್ನು ಹೆಂಗ್ ಉಜ್ಕೋಬೇಕು, ನಾಲಿಗೆಯನ್ನ ಹೆಂಗ್ ಸ್ವಚ್ಛ ಮಾಡ್ಕೋಬೇಕು, ಬೆಳಿಗ್ಗೆ ನೀರು ಯಾವ ರೀತಿ ಕುಡಿಬೇಕು, ಎಷ್ಟು ಕುಡಿಯಬೇಕು, ಆಮೇಲೆ ಮೈಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡೋದು ಅಭ್ಯಂಗ ಸ್ನಾನ ಅಂತ ನಾವು ಹೇಳ್ಕೊಳ್ತೇವೆ, ಅಂದ್ರೆ ಅಥವಾ ಎಣ್ಣೆ ಸ್ನಾನ ಅಂತ ಅನ್ಕೋಬಹುದು. ಆಮೇಲೆ ಅಂಜನ ಕಣ್ಣಿಗೆ ಕಾಡಿಗೆಯನ್ನು ಹಚ್ಕೊಳ್ಳೋದು, ಕರ್ಣಪೂರ್ಣ ಅಂದ್ರೆ ಕಿವಿಗೆ ರಕ್ಷಣೆಗಾಗಿ ಆರೋಗ್ಯಪೂರ್ಣವಾದಂತ ಒಂದು ತೈಲಗಳನ್ನ ಹಾಕೊಳ್ಳೋದು, ಆಹಾರವನ್ನ ಪೌಷ್ಟಿಕ ಆಹಾರಗಳನ್ನ ಸೇವನೆ ಮಾಡೋದು, ಸೂಕ್ತವಾದಂತ ವಯಸ್ಸಿಗೆ ಅನುಗುಣವಾಗಿ ನಾವು ನಿದ್ರೆಯನ್ನ ಮಾಡ್ಬೇಕಾಗತ್ತೆ. ಆ ರೀತಿ ಒಂದು ಎಷ್ಟು ನಮಗೆ ಅಗತ್ಯ ಇದೆಯೋ ಅಷ್ಟು ನಿದ್ದೆ ಮಾಡಬೇಕು. ಮತ್ತು ನಮ್ಮ ನಿತ್ಯ ರಸಾಯನ ತೆಗೆದುಕೊಳ್ಬೇಕಾದ್ರೆ ನಾವು ಆರೋಗ್ಯ ಆಹಾರವನ್ನು ತಗೊಳ್ತಿರ್ತೇವೆ, ನಾವು ಅದಕ್ಕೆ ಆರೋಗ್ಯವನ್ನ ದೈಹಿಕ ಆರೋಗ್ಯ ಬೆಳೀತಿರುತ್ತೆ, ಚೆನ್ನಾಗಿರುತ್ತೆ. ಆದ್ರೆ ಅದಕ್ಕೆ ಸ್ವಲ್ಪ ಸಪ್ಲಿಮೆಂಟ್ ಅಂತ ಏನ್ ಹೇಳ್ತೀವಲ್ಲ, ಅದು ಪೂರಕವಾಗಿ ಕೆಲವೊಂದು ಆಹಾರಗಳನ್ನು ತೆಗೆದುಕೊಳ್ಳುವಂತಹದ್ದು, ಹಣ್ಣು ಹಂಪಲುಗಳನ್ನು ತೆಗೆದುಕೊಳ್ಳುವಂತಹದ್ದು. ಅದು ಏನಂತ ಈಗಾಗಲೇ ನಾವು ಸಾಕಷ್ಟು ಮಾರ್ಕೆಟ್ನಲ್ಲಿ ಹೆಲ್ತ್ ಡ್ರಿಂಕ್ಸ್ ಮಿಕ್ಸ್ ಅಂತ ಬರ್ತಾವ, ಅದಕ್ಕಿಂತಲೂ ನಾವು ಮನೆಯಲ್ಲೇನೆ ತಯಾರು ಮಾಡಿಕೊಂಡು ಕೆಲವೊಂದು ಕಾಳುಗಳ ಮೂಲಕ ತಯಾರು ಮಾಡ್ಕೊಂಡಂತಹ ಒಂದು ಪೌಷ್ಟಿಕ ಅಂಶಗಳನ್ನ ಸೇವನೆ ಮಾಡೋದು ನಿತ್ಯ ರಸಾಯನ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಇನ್ನು ಎರಡನೇ ಭಾಗ ಋತುಚರ್ಯ. ಋತುಚರ್ಯ ಅಂದ್ರೆ ಏನು? ಈ ಒಂದು ವರ್ಷದಲ್ಲಿ 3 ಕಾಲಗಳು ಬರುತ್ತೆ. 3 ಕಾಲದಲ್ಲಿ ಪ್ರತಿ ಕಾಲದಲ್ಲಿ 2 ಋತುಗಳು ಬರುತ್ತೆ. ಒಟ್ಟು 6 ಋತುಗಳು. ಈ 6 ಋತುಗಳಲ್ಲಿ ಪ್ರತಿಯೊಂದು ಋತುವಿನಲ್ಲಿನೂ ಅದರ ಸ್ವಭಾವ ಬೇರೆ ಇರ್ತೈತಿ, ಅವರ ಗುಣಲಕ್ಷಣಗಳು ಬೇರೆ ಇರ್ತಾವು. ಆ ಋತುವಿನಲ್ಲಿ ಪರಿಣಾಮಗಳು, ನಮ್ಮ ದೇಹದ ಮೇಲೆ ಪರಿಣಾಮಗಳು ಬೇರೆ ಆಗುತ್ತೆ. ಪ್ರಕೃತಿಯಲ್ಲಿ ಯಾವ ರೀತಿ ಇರುತ್ತೋ ಈ ಪ್ರತಿಯೊಂದು ಋತುವಿನಲ್ಲಿ ಈ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಾ ಇರ್ತೈತಿ. ಪ್ರಕೃತಿಯಲ್ಲಿ ಎಲ್ಲದರ ಮೇಲೆ ಪರಿಣಾಮ ಆಗ್ತಾ ಇರುತ್ತೆ. ನಾವು ಅದರ ಭಾಗವಾಗಿರೋದ್ರಿಂದ ನಮಗೂ ಅದರ ಪರಿಣಾಮ ಆಗುತ್ತೆ. ಆದ್ದರಿಂದ ಈ 6 ಋತುಗಳಲ್ಲಿ ಅವುದನ್ನ ನಾವು ಆರೋಗ್ಯ ಪಾಲನೆ, ಪ್ರತಿಯೊಂದು ಋತುವಿನಲ್ಲಿ ಯಾವ ರೀತಿ ಇರ್ಬೇಕನ್ನುವಂತ ಒಂದು ಆರೋಗ್ಯ ನಿಯಮ ಇದೆ. ಅದನ್ನ ವಿಷದವಾಗಿ ನೀವು ಆಮೇಲೆ ತಿಳ್ಕೊಬಹುದು. ಈಗ 6 ಋತುಗಳು ಯಾವ್ದಪ್ಪ ಅಂತಂದ್ರೆ ಅದನ್ನೇ ನಾವು ಇಂಗ್ಲಿಷ್ ಕ್ಯಾಲೆಂಡರ್ಗೆ ನಾನು ಜೋಡಿಸಿ ಕೊಡ್ತಾ ಇದ್ದೇನೆ.
ಶಿಶಿರ ಋತು ಜನವರಿ 16ರಿಂದ ಮಾರ್ಚ್ 15ರವರೆಗೆ. ವಸಂತ ಋತು ಮಾರ್ಚ್ 16ರವರೆಗೆ. ಗ್ರೀಷ್ಮ ಋತು ಮೇ 16ರಿಂದ ಜುಲೈ 15ರವರೆಗೆ. ವರ್ಷಾ ಋತು ಜುಲೈ 16ರಿಂದ ಸೆಪ್ಟೆಂಬರ್ 15ರವರೆಗೆ. ಶರದ್ ಋತು ಸೆಪ್ಟೆಂಬರ್ 16ರಿಂದ ನವೆಂಬರ್ 15ರವರೆಗೆ. ಹೇಮಂತ ಋತು ನವೆಂಬರ್ 16ರಿಂದ ಜನವರಿ 15ರವರೆಗೆ. ಈ ರೀತಿ 6 ಋತುಗಳ ಸ್ವಭಾವಕ್ಕೆ ತಕ್ಕಂತೆ ನಾವು ನಮ್ಮ ಆರೋಗ್ಯವನ್ನ, ನಮ್ಮ ಆಹಾರಗಳನ್ನ, ಚಟುವಟಿಕೆಗಳನ್ನ ನಾವು ಇಟ್ಕೊಳ್ಬೇಕಾಗುತ್ತೆ. ಇನ್ನು 3ನೇದು ಪ್ರಕೃತಿಗೆ ತಕ್ಕಂತೆ, ಪ್ರಕೃತಿ ಅಂತ ಹೇಳ್ತಾರೆ ಅದಕ್ಕೆ. ಅಂದ್ರೆ ಈ ಪ್ರಪಂಚದಲ್ಲಿ ಸಕಲ ಜೀವರಾಶಿಗಳು 3 ವಿಧದ ಸ್ಥೂಲವಾಗಿ ವಿಂಗಡಣೆ ಮಾಡಿದ ಇದರ ಪ್ರಕಾರ ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಅಂತ 3 ವಿಧದ ಪ್ರಕೃತಿಗಳನ್ನ ನಾವು ಹೊಂದಿರ್ತೇವೆ. ಮನುಷ್ಯರನ್ನ ಹಿಡ್ಕೊಂಡು ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿಯೂ ಸಹಿತ ಇದೇ ರೀತಿಯ ಪ್ರಕೃತಿಗಳು ಇರುತ್ತೆ. ಅದಕ್ಕೆ ನಾವು ನಮ್ಮ ಪ್ರಕೃತಿಯನ್ನು ನಾವೇ ಗುರುತಿಸ್ಕೋಬಹುದು. ಪ್ರತಿಯೊಂದು ವಾತಜ ಪ್ರಕೃತಿಗೆ 20 ಲಕ್ಷಣಗಳನ್ನ ಹೇಳಿದ್ದಾರೆ. ಆ ಲಕ್ಷಣಗಳನ್ನ ನೋಡಿದಾಗ ನಾವು ವಾತ ಪ್ರಕೃತಿ ಇದೀವಿ ಅಂತ ಹೇಳ್ಕೋಬೇಕು. ಹೆಚ್ಚಿನ ಇತ್ತಂದ್ರೆ ಪಿತ್ತ ಪ್ರಕೃತಿಗೂ 20 ಲಕ್ಷಣಗಳನ್ನ ಹೇಳಿದ್ದಾರೆ. ಕಫ ಪ್ರಕೃತಿಗೂ 20 ಲಕ್ಷಣಗಳನ್ನ ಹೇಳಿದ್ದಾರೆ. ಅವುಗಳನ್ನ ಅನುಸರಿಸಿಕೊಂಡು ನಾವು ನಮ್ಮ ಪ್ರಕೃತಿಯನ್ನ ಕಾಪಾಡ್ಕೋಬೇಕು ಅನ್ನುವಂಥದ್ದು 3ನೇದು. ಇನ್ನು 4ನೇದು ವೇಗಾವರೋಧ. ಬಹಳ ಮಹತ್ವದ್ದು ಇದು. ಮೊದಲನೇ 3 ಎಲ್ಲ ಮಾಡ್ಕೊಂಡು ಇದನ್ನ ನಾವು ಪಾಲನೆ ಮಾಡಲಿಲ್ಲ ಅಂದ್ರೆ ನಮ್ಮ ದೇಹ ನಿಶ್ಚಿತವಾಗಿನೂ ಅದು ಅನಾರೋಗ್ಯಕ್ಕೆ ತುತ್ತಾಗತ್ತೆ. 4ನೇದು ಏನಪ್ಪಾ ಅಂದ್ರೆ ವೇಗಾವರೋಧ. ವೇಗಾವರೋಧ ಅಂತಂದ್ರೆ ವೇಗಗಳು ಅಂದ್ರೆ ದೇಹದಲ್ಲಿರುವಂತಹ ನೈಸರ್ಗಿಕ ಕ್ರಿಯೆಗಳು, ವಾಲಂಟರಿ ಅವು ಆಕ್ಷನ್ಸ್, ಅವು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಈಗ ಅವುಗಳನ್ನ ಒಂದೊಂದಾಗಿ ಹೇಳ್ತೇನೆ. ಒಂದು ಅಪಾನವಾಯು, ಅಂದ್ರೆ ಅಜೀರ್ಣ ಆದಾಗ, ಗ್ಯಾಸ್ ಆದಾಗ, ಅಸಿಡಿಟಿ ಆದಾಗ ಏನೋ ನಮ್ಮ ಅಪಾನವಾಯು ಹೋಗುತ್ತಲ್ಲ ಅದು ಅಪಾನವಾಯು. ಮಲ, ಮೂತ್ರ, ಸೀನು, ನೀರಡಿಕೆ, ಹಸಿವು, ನಿದ್ರೆ, ಕೆಮ್ಮು, ದಣಿವಿನಿಂದ ಬರುವ ದಮ್ಮು, ಅಂದ್ರೆ ಓಡಿ ಹೋದಾಗ ನಾವು ಆಯಾಸ ಆಗುತ್ತಲ್ಲ ಅದು ದಣಿವಿನಿಂದ ಬರುವಂತಹ ದಮ್ಮು. ಆಕಳಿಕೆ, ಕಣ್ಣೀರು, ವಾಂತಿ ಮತ್ತು ವೀರ್ಯ ಅಥವಾ ಮುಟ್ಟು, ಇವುಗಳನ್ನು ಯಾವುದೇ ಕಾರಣಕ್ಕೂ ತಡಿಬಾರದು. ಇದರಲ್ಲಿ ಒಂದು ಉದಾಹರಣೆಯನ್ನ ನಾನು ಕೊಡ್ತೇನೆ ನಿಮಗೆ. ಈಗ ಶೀನು ಬಂದಾಗ ನಾವು ತಡೆದ್ವಿ ಅಂದ್ರೆ ಏನಾಗುತ್ತಂದ್ರೆ ನಮ್ಮ ಫುಪ್ಪುಸಗಳಲ್ಲಿ ವಿರುದ್ಧ ಗತಿಯಲ್ಲಿ ಅದರ ಚಲನೆ ಉಂಟಾಗುತ್ತೆ. ಸ್ಪ್ಯಾಸಮ್ ಅಂತ ಹೇಳ್ತೀವಿ ನಾವು. ವಿರುದ್ಧ ಗತಿಯನ್ನ ಬಂದಾಗ ಫುಪ್ಪುಸ ಅನಾರೋಗ್ಯಕ್ಕೆ ತುತ್ತಾಗತ್ತೆ. ವಿವಿಧ ರೋಗಗಳಿಂದ ಅದು ಬಳಲಿತ್ತೆ ಅನ್ನುವಂಥದ್ದು. ಇದೇ ರೀತಿ ಈ ಎಲ್ಲ ಏನು 13 ವೇಗಗಳದಾವಲ್ಲ ಅವುಗಳನ್ನು ನಿಯಂತ್ರಣ ಮಾಡಬಾರದು. ಮೂತ್ರ ಬಂದಾಗ ಹೋಗಿಬಿಡ್ಬೇಕು, ಮಲ ಬಂದಾಗ ಹೋಗಿಬಿಡ್ಬೇಕು, ಬೆವರು ಬಂದಾಗ ಅದನ್ನು ಒರೆಸ್ಕೊಂಡ್ಬಿಡ್ಬೇಕು. ಹೀಗೆ ಅವುಗಳು ಸಹಜವಾಗಿ ನಡೀತಾ ಇರ್ತಾವ. ಹಸಿಯದೇ ಉಣಬೇಡ, ಹಸಿದು ಮತ್ತಿರಬೇಡ ಅಂತ ಸರ್ವಜ್ಞವ್ರು ಹೇಳ್ತಾರೆ. ಹಸಿವನ್ನ ತಡೆಯೋಂಗಿಲ್ಲ. ಅದು ಹಸಿವಾದಾಗ ನಾವು ತಕ್ಷಣವೇ ಅದಕ್ಕೆ ಆಹಾರವನ್ನು ಕೊಡ್ಬೇಕು, ಇಲ್ಲ ದುಷ್ಪರಿಣಾಮ ಆಗುತ್ತೆ ಅನ್ನುವಂತಹದ್ದನ್ನ ಇಲ್ಲಿ ಶರಣರು ಮತ್ತು ಆಯುರ್ವೇದದಲ್ಲಿ ಹೇಳ್ತಾರೆ. ಇನ್ನು ಮಾನಸಿಕವಾದಂತಹ ಆರೋಗ್ಯಕ್ಕೆ ಬರೋಣ. ನಾನು ಇಲ್ಲಿ ಮಾನಸಿಕ ಆರೋಗ್ಯಕ್ಕೆ ಬಹಳ ಕಾರಣಗಳದಾವ. ಅದರಲ್ಲಿ ನಾನು ಪ್ರಮುಖವಾಗಿ 2 ವಿಚಾರಗಳನ್ನ ನಾನು ಇಲ್ಲಿ ತಗೊಳ್ತೇನೆ. 1ನೇದ್ದು ಬಹುದೇವೋಪಾಸನೆ, 2ನೇದ್ದು ಮೂಢನಂಬಿಕೆಗಳು. ಈಗ ನಾವು ಎಷ್ಟು ದೇವರುಗಳನ್ನ ಪೂಜೆ ಮಾಡ್ತೇವೆ. ನಮ್ಮ ದೇವ ಮನೆಯ ಜಗಲಿಯ ಮೇಲೆ ಜಾಗನ ಇರೋದಿಲ್ಲ ಇಡ್ಲಿಕ್ಕೆ, ಇನ್ನೂ ಕಡಿಮೆ ಬೀಳ್ತಿರ್ತದೆ ಜಾಗ. 100 ದೇವರುಗಳು, 1000 ದೇವರುಗಳು, ಕೋಟ್ಯಾಂತರ ದೇವರುಗಳನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಆದರೆ ಒಂದು ವೈಜ್ಞಾನಿಕವಾಗಿ ಇದನ್ನ ಕಂಡುಹಿಡಿದಿದ್ದಾರೆ. ದಲೈ ಲಾಮಾ ಅವರು, ಬೌದ್ಧ ಗುರುಗಳಂತ ದಲೈ ಲಾಮಾ ಅವರು ಸ್ವತಃ ತಮ್ಮ ಮೇಲಿನ ಪ್ರಯೋಗ ಮಾಡಿಕೊಂಡು ಇದನ್ನ ನರರೋಗ ತಜ್ಞರ ಜೊತೆಗೆ, ಮಾನಸಿಕ ತಜ್ಞರ ಜೊತೆಗೆ ಸೇರಿಕೊಂಡು ಇದನ್ನ ಪ್ರಾಕ್ಟಿಕಲ್ ಆಗಿ ಸಂಶೋಧನೆ ಮಾಡಿದ್ದಾರೆ. ಬಹುದೇವೋಪಾಸನೆಯಿಂದ ನಮ್ಮ ಮನಸ್ಸು ಚಂಚಲವಾಗುತ್ತೆ, ನಮ್ಮಲ್ಲಿ ಆತ್ಮವಿಶ್ವಾಸ ಕೊರತೆ ಆಗುತ್ತೆ ಅನ್ನುವಂಥದ್ದನ್ನ ಕಂಡುಹಿಡಿದಿದ್ದಾರೆ. ಅದಕ್ಕೆ
ಕೇವಲ ಏಕದೇವೋಪಾಸನೆ. ಅದಕ್ಕೆ ಶರಣರು ಏನ್ ಹೇಳಿದ್ದಾರೆ, ಆ ಪರಮಾತ್ಮನ ಕುರುಹಾದ ಇಷ್ಟಲಿಂಗ ಒಂದನ್ನೇ ನಾವು ಪೂಜಿಸಬೇಕು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಮತ್ತು ಇನ್ನು ಮೂಢನಂಬಿಕೆಗಳು, ಈಗ ನೋಡಿ ಇವತ್ತು ನಾಗರ ಪಂಚಮಿ, ಇವತ್ತು ಎಷ್ಟು ಹಾಲನ್ನು ಏರಿತಾರೆ, ಎಷ್ಟು ಜನ ತಮ್ಮ ಸಮಯ ವ್ಯಯ ಮಾಡ್ತಾರೆ, ಎಷ್ಟು ಹಣವನ್ನು ಖರ್ಚು ಮಾಡ್ತಾರೆ. ಅದೇ ಹಾಲನ್ನ, ಅದೇ ಹಣವನ್ನ ನಿರ್ಗತಿಗರಿಗೆ, ರೋಗಿಗಳಿಗೆ, ಬಡಬಗ್ಗವರಿಗೆ ಅನ್ನು ವಿತರಣೆ ಮಾಡಿದ್ರೆ ಅದೊಂದು ಸಾರ್ಥಕತೆ ಇರ್ತೈತಿ. ಈ ರೀತಿ ಅನೇಕ ನಮ್ಮಲ್ಲಿ ಮೂಢನಂಬಿಕೆಗಳು ಬಹಳ ಅದಾವ. ಇವು ಎರಡನ್ನ ನಾವು ತೊಡೆದು ಹಾಕೊಳ್ಳಲೇಬೇಕು. ಏಕದೇವೋಪಾಸನೆ ಮಾಡಬೇಕು, ಮೂಢನಂಬಿಕೆಗಳನ್ನು ಬಿಟ್ಟು ಸತ್ಯ ಶುದ್ಧವಾದಂತಹ ನಿಜಾಚರಣೆಗಳನ್ನ, ನಮ್ಮ ಲಿಂಗಾಯತ ಧರ್ಮದಲ್ಲಿ ನಿಜಾಚರಣೆಗಳನ್ನು ಕೊಟ್ಟಿದ್ದಾರೆ. ಆ ನಿಜಾಚರಣೆಗಳನ್ನ ನಾವು ಅನುಸರಿಸ್ಕೊಂಡು ಹೋದ್ರೆ ನಾವು ಒಳ್ಳೆಯ ಮಾನಸಿಕ ಆರೋಗ್ಯವನ್ನು ನಾವು ಪಡ್ಕೋಬಹುದು. ಇನ್ನು ಇದಕ್ಕೆ ವೈದ್ಯ ಸಂಘಟನವರು ಒಂದು ಬಹಳ ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೆರೆಸಿಕೊಳ್ಳಿ, ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ, ಪಂಚಾಕ್ಷರಿ ಪ್ರಣಮವ ತಪ್ಪದೆ ತ್ರಿಸಂಧಿಯಲ್ಲಿ ನೆನಹುಗೊಳ್ಳಿ, ಇದರಿಂದ ಹೃದಯದಪ್ಪಂಗಡಗು ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಸಾಕ್ಷಿಯಾಗಿ ಅಂತ ಹೇಳ್ತಾರೆ. ನೋಡ್ರಿ, ಇಷ್ಟಲಿಂಗ ಪೂಜೆಯಿಂದ ನಾವು ಎಲ್ಲವನ್ನ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅನ್ನುವಂಥ ಅವರು ಸಾಕ್ಷೀಕರಿಸಿದ್ದಾರೆ. ಇದು ಒಂದೇ ವಚನ ಅಲ್ಲ, ಬಹಳ ತುಂಬಾ ವಚನಗಳಲ್ಲಿ ನಾವು ಬಹುಮುಖಿಯಾದಂತಹ ನಮಗೆ ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಶಿವಯೋಗದಿಂದ ನಾವು ಸಕಲ ಆರೋಗ್ಯವನ್ನು ಪಡೆದುಕೊಳ್ಳುವಂತಹದ್ದೇ ಇದರ ತಿರುಳು ಆಗಿದೆ. ಇನ್ನು ನಾಲ್ಕನೇದು ಆಧ್ಯಾತ್ಮಿಕ ಆರೋಗ್ಯ. ನಾವು ಸಾಮಾನ್ಯವಾಗಿ ಅಧ್ಯಾತ್ಮವನ್ನ ಕಡೆನ ಹೋಗೋದೇ ಇಲ್ಲ. ಆರೋಗ್ಯದ ವಿಚಾರ ಬಂದಾಗ ಆಧ್ಯಾತ್ಮನ ಹಿಡ್ಕೊಳ್ಳೋದೇ ಇಲ್ಲ ನಾವು. ಇದು ಇಡೀ ಪ್ರಪಂಚ, ಈ ವಿಶ್ವಾದ್ಯಂತ ಎಲ್ಲ ಅಣು ರೇಣು ತೃಣಕಾಷ್ಟಗಳಲ್ಲಿ ಒಂದು ವಿಶ್ವಶಕ್ತಿ ಇದೆ. ಆ ವಿಶ್ವಶಕ್ತಿಯಿಂದಲೇ ಈ ಇಡೀ ಪ್ರಪಂಚದ ಎಲ್ಲ ಚಲನೆಗಳು, ಕೆಲಸ ಕಾರ್ಯಗಳು, ಚಟುವಟಿಕೆಗಳು ನಡೀತಾ ಇರ್ತವೆ. ಇದಕ್ಕೆ ನಾವು ಏನಂತೇವೆ, ವಿಶ್ವಶಕ್ತಿಗೆ ವಿಶ್ವ ಚೈತನ್ಯ ಅಂತ ಹೇಳ್ತೇವೆ. ವ್ಯಕ್ತಿಗತವಾಗಿ ನೋಡಿದಾಗ ವ್ಯಕ್ತಿಯ ನೋಡುವಂತಹ, ಕೇಳುವಂತಹ, ಮಾತನಾಡುವಂತಹ, ಬೇರೆ ಬೇರೆ ನಮ್ಮ ಎಲ್ಲ ಚಟುವಟಿಕೆಗಳನ್ನ, ಕ್ರಿಯೆಗಳನ್ನ ನಡೆಸುವಂತಹದ್ದು ಯಾವ್ದಪ್ಪ ಅಂದ್ರೆ ಅದು ಜೀವಶಕ್ತಿ. ಅಲ್ಲಿ ಇಡೀ ವಿಶ್ವವನ್ನ ನಡೆಸುವಂತಹದ್ದು ವಿಶ್ವಶಕ್ತಿ, ಆದ್ರೆ ನಮ್ಮನ್ನು ನಡೆಸುವಂತಹದ್ದು ಜೀವಶಕ್ತಿ ಅಥವಾ ಇದು ಜೀವ ಚೈತನ್ಯ ಅಂತ ನಾವು ಹೇಳ್ತೇವೆ. ಇನ್ನು ಜೀವ ಚೈತನ್ಯ ಶಕ್ತಿಯಿಂದ ವಿಶ್ವಶಕ್ತಿ ಇವೆರಡನ್ನೂ ಕೂಡಿಸ್ಕೊಂಡೋದೇ ಶಿವಯೋಗ. ಅದಕ್ಕೆ ಜೀವಶಕ್ತಿಯನ್ನ ಪಡೆದುಕೊಳ್ಳುವುದು ಹೆಂಗ, ಎಲ್ಲಿಂದ ನಮಗೆ ಸಿಗುತ್ತೆ ಅಂದ್ರೆ, ನಿತ್ಯವೂ ನಮಗೆ ಜೀವಶಕ್ತಿಯನ್ನ ಆ ಸೃಷ್ಟಿಕರ್ತ ಪರಮಾತ್ಮ ಸಹಜವಾಗಿ ನಮಗೆ ಕೊಡ್ತಾ ಇರ್ತಾನೆ. ಯಾವಾಗ ಸಿಗುತ್ತೆ? ನಿದ್ರೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಜೀವ ಚೈತನ್ಯ ಶಕ್ತಿ ನಮಗೆ ಸಿಗ್ತಾ ಇರುತ್ತೆ, ಬಹಳ ಅಲ್ಪ ಪ್ರಮಾಣದಲ್ಲಿ ಬರುತ್ತೆ. ಆದ್ರೆ ಇದು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಇದು ಸಾಕಾಗುವುದಿಲ್ಲ. ಅದಕ್ಕೆ ನಮಗೇನಾಗುತ್ತೆ? ದಣಿವಾಗುತ್ತೆ, ಆಯಾಸ ಆಗುತ್ತೆ. ಅದ್ರ ಸಲುವಾಗಿ ನಾವೇನ್ ಮಾಡ್ತೇವೆ? ವಿಶ್ರಾಂತಿ ತಗೊಳ್ತೇವೆ, ನಿದ್ದೆ ಮಾಡ್ತೇವೆ. ಅದ್ರ ಬದಲು ನಾವು ಧ್ಯಾನವನ್ನ ಮಾಡಬೇಕು, ಇಷ್ಟಲಿಂಗ ಧ್ಯಾನವನ್ನ ಮಾಡಬೇಕು, ದಶಚಕ್ರಗಳ ಜಾಗೃತಿ ಧ್ಯಾನ ಮಾಡ್ಬೇಕಂತೇಳಿ ನಮ್ಮ ಶರಣರು ಹೇಳಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಅದನ್ನೇ ಇದು ಧ್ಯಾನ ಅಂದ್ರೆ ಏನನ್ನೋದನ್ನ ವ್ಯಾಖ್ಯಾನ ಬಹಳ ಚೆನ್ನಾಗಿ ಹೇಳ್ತಾರೆ. ಮನೋಮುಖದಿಂದ ಉಪಾಸ್ಯ ವಸ್ತುವಿನ ಅಂದರೆ ಇಷ್ಟಲಿಂಗದ ಚಿಂತನೆಗೈದು ಅನುಸಂಧಾನಗೈಯುವುದೇ ಧ್ಯಾನ ಅಂತ ಹೇಳ್ತಾರೆ. ಇಷ್ಟಲಿಂಗ ಧ್ಯಾನ ಮತ್ತು ಅಂದ್ರೆ ಇಷ್ಟಲಿಂಗ ಧ್ಯಾನ ಅಂತಂದ್ರೆ ದೃಷ್ಟಿಯೋಗ ಮತ್ತು ದಶಚಕ್ರಗಳ ಜಾಗೃತಿ ಧ್ಯಾನ. ಅದಕ್ಕೆ ನಮ್ಮ ಇವರು ಸಿದ್ದರಾಮೇಶ್ವರ ಅವರು ಒಂದು ವಚನವನ್ನ ಹೇಳ್ತಾರೆ. ಅದನ್ನು ವಿವರಣೆ ಮಾಡೋದಿಲ್ಲ, ಅದು ಸರಳವಾಗಿದೆ. ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞೆ ಎಂದೆಂಬರು. ಈ ಬಲ್ಲಡೆ ನೀವು ಹೇಳಿರಿ, ಆದಿಯ ನುಳ್ಳದೆ ಆಧಾರ, ಆಧಾರವ ಕುಡಿಪ್ಪುದೇ ಸ್ವಾಧಿಷ್ಠಾನ, ಮಣಿಯ ಬೆಳಗಿನಲ್ಲಿಪ್ಪುದೇ ಮಣಿಪೂರಕ, ಆಸೆಯಿಲ್ಲುವುದೇ ಅನಾಹತ, ಅಲ್ಲ ಅಹುದೆಂಬುದನ್ನಳೆಯುವುದೇ ವಿಶುದ್ಧಿ, ಸರ್ವ ಜೀವಂಗಳಲ್ಲಿ ದಯವನುಳ್ಳದೆ ಆಜ್ಞಾ, ಇಂತಪ್ಪುದು ಈಗ ಶಿವಯೋಗ, ಉಳಿದ ಅಭ್ಯಾಸ ಯೋಗಿಗಳ ಕಂಡು ನಗುತ್ತಿದ್ದೇನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂದ್ರೆ ಶಿವಯೋಗ ಅಭ್ಯಾಸಿಗಳು ಯಾರಿರ್ತಾರೋ ಅವರು ಆರೋಗ್ಯವಾಗಿರ್ತಾರೆ,
ಶಿವಯೋಗದಲ್ಲಿ ಎಲ್ಲರನ್ನ ನೋಡಿ ನಾನು ನಗುತ್ತೇನೆ ಅನ್ನುವಂಥ ಮಾತನ್ನ ನಮ್ಮ ಸಿದ್ಧರಾಮ ಶಿವಯೋಗಿಗಳು ಹೇಳ್ತಾರೆ. ಈ ವಚನದಲ್ಲಿ 6 ಚಕ್ರಗಳನ್ನ ಹೇಳಿದ್ದಾರೆ ಮತ್ತು ಯೋಗ ಶಾಸ್ತ್ರದಲ್ಲಿನೂ 6 ಚಕ್ರಗಳನ್ನ ಹೇಳ್ತಾರೆ. ಆದ್ರೆ ನಮ್ಮ ವಚನ ಶಾಸ್ತ್ರದಲ್ಲಿ 10 ಚಕ್ರಗಳನ್ನ ಹೇಳ್ತಾರೆ. ಆಧಾರ ಗುದಸ್ಥಾನದಲ್ಲಿರುವಂತಹದ್ದು ಆಧಾರ, ಜನನೇಂದ್ರಿಯದಲ್ಲಿರುವಂತಹದ್ದು ಸ್ವಾಧಿಷ್ಠಾನ, ನಾಭಿಯಲ್ಲಿರುವುದು ಮಣಿಪೂರಕ, ಹೃದಯದಲ್ಲಿರುವುದು ಅನಾಹತ, ಗಂಟಲಿನಲ್ಲಿರುವಂತಹದ್ದು ವಿಶುದ್ಧಿ, ಆಮೇಲೆ 2 ಹುಬ್ಬುಗಳ ಮಧ್ಯದಲ್ಲಿ ಇರುವಂತಹದ್ದು ಆಜ್ಞಾಧಾರಕ, ಬ್ರಹ್ಮರಂಧ್ರ ಅಂದ್ರೆ ನೆತ್ತಿಯ ಮೇಲಿರುವಂತಹದ್ದು ಸಹಸ್ರಾರ, ನೆತ್ತಿಯ ಸ್ವಲ್ಪ ಹಿಂಭಾಗದಲ್ಲಿ ಅಂದ್ರೆ ಸುಳಿ ಅಂತ ಹೇಳ್ತೇವಲ್ಲ, ನೆತ್ತಿಯ ಸುಳಿ ಇರುತ್ತಲ್ಲ ಅದು ಶಿಖಾಚಕ್ರ, ಹಾಗೆ ತಲೆ ಹಿಂಭಾಗದಲ್ಲಿರುವಂತಹದ್ದು ಪಶ್ಚಿಮ ಚಕ್ರ, ಆಮೇಲೆ ಪೀನಿಯಲ್ ಗ್ರಂಥಿಯೊಳಗೆ ಮೆದುಳಿನ ಕೆಳಭಾಗದಲ್ಲಿರುವಂತಹ ಪೀನಿಯಲ್ ಗ್ರಂಥಿಯಲ್ಲಿರುವಂತಹದ್ದು ಅಣುಚಕ್ರ. ಈ ಅಣುಚಕ್ರದ ಬಗ್ಗೆ ಇನ್ನೂ ಅನೇಕ ಸಂಶೋಧನೆ ನಡೀತಾ ಇದ್ದಾವೆ, ಯಾವುದು ನಿರ್ದಿಷ್ಟ ಅಂತ. ಅದಕ್ಕೆ 2 ರೀತಿಯ ಒಂದು ಈ ಅಣುಚಕ್ರದ ಇರುವಿಕೆಯನ್ನ ಹೇಳ್ತಾರೆ. ಒಂದು ಪೀನಿಯಲ್ ಗ್ರಂಥಿಯಲ್ಲಿ ಇರಬಹುದು ಅಂತ ಒಂದು, ಇನ್ನೊಂದು ನಮ್ಮ ದೇಹದ ಸುತ್ತಲಿರುವಂತ ಪ್ರತಿಭೆ ಪ್ರಭಾವಳಿ ಅಂತೀವಲ್ಲ, ಔರ ಅಂತ ಹೇಳ್ತೀವಲ್ಲ, ಅದಕ್ಕೂ ಕೂಡ ಅಣುಚಕ್ರ ಅನ್ನುವಂತ ಹೇಳುವಂತಹದ್ದು ಅಭಿಪ್ರಾಯ ಇದೆ. ಇನ್ನು ಅದು ಸಂಶೋಧನೆಯಲ್ಲಿ ನಡೀತಾ ಇದೆ. ಇನ್ನು ಇದನ್ನ ನಾವು ಯಾಕೆ ಮಾಡ್ಬೇಕು, ಇವನ್ನೆಲ್ಲ ಧ್ಯಾನವನ್ನು ಯಾಕೆ ಮಾಡ್ಬೇಕು ಅಂತ ಈಗಾಗಲೇ ಹೇಳಿದೆ. ನಿದ್ದೆಯಲ್ಲಿ ನಮಗೆ ಅಲ್ಪ ಪ್ರಮಾಣ ಬರುತ್ತೆ. ಧ್ಯಾನ ಮಾಡೋದ್ರಿಂದ 10 ನಿಮಿಷದ ಧ್ಯಾನವನ್ನ ಮಾಡಿದ್ರೆ 2 ತಾಸಿನ ನಮಗೆ ನಿದ್ರೆಯನ್ನು ಮಾಡಿದಂತೆ ಶಕ್ತಿ ನಮಗೆ ಸಂಗ್ರಹ ಆಗುತ್ತೆ. ಇದು ಹೆಂಗಂದ್ರೆ ದೇಹ ನಿತ್ಯವೂ ಕೆಲಸ ಮಾಡ್ತಿರ್ತೈತಿ, ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕ ಕೆಲಸ ಮಾಡ್ತಾ ಇರುವಾಗ ದಣಿತತಿ. ಇದರಲ್ಲಿ ಜೀವ ಚೈತನ್ಯ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಅವಾಗ ಹೆಂಗ್ ನಾವು ಮೊಬೈಲ್ ಇರುತ್ತೆ, ಮೊಬೈಲ್ ಅನ್ನ ನಾವು ನಿತ್ಯವೂ ಚಾರ್ಜ್ ಮಾಡ್ತೇವೆ. ನಿತ್ಯ ಚಾರ್ಜ್ ಮಾಡ್ಲಿಲ್ಲ ಅಂದ್ರೆ ಕೆಲಸ ನಡೆಯೋದೇ ಇಲ್ಲ. ಮೊಬೈಲ್ ಈಗಂತೂ ನಮ್ಮ ಜೀವನ ಮೊಬೈಲ್ ಇಲ್ಲದೆ ನಡೆಯಲಾರದಂತಹ ಜೀವನ ಆಗಿದೆ. ಹಂಗ ನಿತ್ಯವೂ ಮೊಬೈಲ್ ಅನ್ನು ಹೆಂಗ್ ಚಾರ್ಜ್ ಮಾಡ್ತೇವೋ ಹಂಗ ನಾವು ಶಿವಯೋಗದ ಮೂಲಕ ಈ ಧ್ಯಾನವನ್ನ ಮಾಡಿ ನಾವು ನಮ್ಮ ದೇಹದಲ್ಲಿರುವಂತಹ ಜ್ಞಾನಶಕ್ತಿ ಕೇಂದ್ರಗಳನ್ನ ಜಾಗೃತ ಮಾಡಿಕೊಳ್ಬೇಕಂತ ಹೇಳಿ ನಮ್ಮ ಶರಣರು ಹೇಳ್ತಾರೆ. ಇದನ್ನ ಮಾಡೋದ್ರಿಂದ ಏನೇನ್ ಪ್ರಯೋಜನ ಆಗುತ್ತೆ ಅನ್ನುವಂಥದ್ದನ್ನ ನಾವು ಗಮನಿಸೋಣ. ಮೊಟ್ಟ ಮೊದಲನೇದು, ನಮ್ಮ ಜ್ಞಾನೇಂದ್ರಿಯಗಳಲ್ಲಿರುವಂತಹ ಸಾಮರ್ಥ್ಯ ಹೆಚ್ಚಾಗುತ್ತೆ. ಅಂದ್ರೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಅತ್ಯಂತ ಶಕ್ತಿಯುತವಾಗಿ ಚೆನ್ನಾಗಿ ನಾವು ತಮ್ಮ ಕ್ರಿಯೆಗಳಿಗೆ ತೊಡಗುತ್ತೆ. ಅಂದ್ರೆ ಜ್ಞಾನ ಶಕ್ತಿ ಮತ್ತು ಕ್ರಿಯಾಶಕ್ತಿಗಳು ವೃದ್ಧಿ ಆಗ್ತಾವು ಅಂತ. ಇನ್ನು 2ನೇದು ಆತ್ಮಬಲದ ವೃದ್ಧಿ ಆಗುತ್ತೆ. ಅವಾಗ ಏನಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆಮೇಲೆ ನಮ್ಮ ನಂಬಿಕೆಗಳು, ಗ್ರಹಿಕೆಗಳು, ನಡವಳಿಕೆಗಳು ಧನಾತ್ಮಕವಾಗಿ ಅವು ಬದಲಾವಣೆ ಆಗ್ತಾವು. ಆಮೇಲೆ ತನ್ನ ದೇಹದೊಳಗೆ ಇರುವಂತಹ ಅರಿವಿನ ಸ್ಥಿತಿಯದ ಮನಮರಿಕೆ ಆಗುತ್ತೆ ಮತ್ತು ಮನಸ್ಸಿನ ಸ್ಥಿತಿಯ ಅರಿವುನು ಕೂಡ ನಮಗೆ ಆಗುತ್ತೆ. ನಂತರ ಕೊನೆಯದಾಗಿ ಅಂತಃಪ್ರಜ್ಞೆ ಚುರುಕಾಗುವುದು. ಆತ್ಮಸಾಕ್ಷಿ, ಅಂತಃಸಾಕ್ಷಿ, ಅಂತಃಪ್ರಜ್ಞೆ ಅತ್ಯಂತ ಚುರುಕಾಗಿ ಕೆಲಸ ಮಾಡ್ತೈತಿ. ಈ ಧ್ಯಾನದಿಂದ ಇಷ್ಟೆಲ್ಲ ನಮಗೆ ಪ್ರಯೋಜನಗಳು ಆಗುತ್ತೆ. ಇನ್ನು ಕೊನೆಯದಾಗಿ 4ನೇ ಭಾಗ, ಸಾಮಾಜಿಕ ಮತ್ತು ವಿಶ್ವಾರೋಗ್ಯ ಆರೋಗ್ಯ. ನನ್ನ ಒಟ್ಟು 42 ವರ್ಷ ವೈದ್ಯಕೀಯ ಜೀವನದಲ್ಲಿ ಬಹುಶಃ ನಾನು ಇವತ್ತು ಆರೋಗ್ಯದ ಉಪನ್ಯಾಸ ಕೊಡ್ತಾ ಇರೋದು ಹೆಚ್ಚು ಕಡಿಮೆ ಒಂದು 150ಕ್ಕಿಂತ ಜಾಸ್ತಿ ಇದಾವ. 150ಕ್ಕಿಂತ ಜಾಸ್ತಿ ಅದಾವಲ್ಲ, 150ನೂ ಕೂಡ ಡಿಫ್ರೆಂಟ್ ಆಗೇ ಮಾಡಿದ್ದೀನಿ ನಾನು. ಯಾಕಂದ್ರೆ ನನ್ನ ಇವತ್ತಿನ ಅನುಭವಕ್ಕೂ ನಾಳಿನ ಅನುಭವಕ್ಕೂ 1 ತಿಂಗಳ ಅನುಭವಕ್ಕೂ ಬೇರೆ ಬೇರೆನ ಇದೆ. ಆ ವಚನಗಳು ಹಾಗೆ, ಶರಣರ ವಚನಗಳು ಹಾಗೆ. ಇವತ್ತು ಓದಿದಂತ ವಚನವನ್ನ ನಾವು ಇನ್ನೊಂದು ತಿಂಗಳು ಬಿಟ್ಟು ಓದಿದ್ರೆ ಬೇರೆನ ಅರ್ಥ ಆಗುತ್ತೆ. ಯಾಕಂದ್ರೆ ಮನಸ್ಸು ಪಕ್ವ ಆಗ್ತಾ ಹೋಗ್ತಾ ಇರುತ್ತೆ. ಆ ಒಂದು ದೃಷ್ಟಿಯಿಂದ ಇಲ್ಲಿ ನಾವು ಸಾಮಾಜಿಕ ಆರೋಗ್ಯವನ್ನು ಕಾಪಾಡಬೇಕಂದ್ರೆ ನಮ್ಮ ಭಾರತದ ಸಂವಿಧಾನದ ಅಲ್ಲಿರುವಂತಹ ಕರ್ತವ್ಯಗಳು, ನಾವು ಇವತ್ತೇನಂದ್ರೆ ಸಾಮಾನ್ಯವಾಗಿ ನಮ್ಮ ಹಕ್ಕುಗಳ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತೇವೆ. ಹಕ್ಕುಗಳನ್ನು ತಗೊಳ್ಳೋ ಸಲುವಾಗಿ ನಮ್ಮ ದಿನನಿತ್ಯದ ಹೋರಾಟ. ಆದ್ರೆ ಕರ್ತವ್ಯಗಳ ಬಗ್ಗೆ ಯಾರು ಮಾತಾಡ್ತಾರೆ? ನಾವು ಏನು ನಮ್ಮ ಜವಾಬ್ದಾರಿ, ನನಗಾಗಿ ನನ್ನ ಜವಾಬ್ದಾರಿ ಏನು, ನನ್ನ ಕುಟುಂಬಕ್ಕಾಗಿ ನನ್ನ ಜವಾಬ್ದಾರಿ ಏನು, ನನ್ನ ಸಮಾಜಕ್ಕಾಗಿ ನನ್ನ ಜವಾಬ್ದಾರಿ ಏನು, ನನ್ನ ದೇಶಕ್ಕೆ ನನ್ನ ಜವಾಬ್ದಾರಿ ಏನು, ಈ ಇಡೀ ವಿಶ್ವಕ್ಕೆ ನನ್ನ ಜವಾಬ್ದಾರಿ ಏನು ಅನ್ನುವಂಥದ್ದನ್ನ ನಾವು ಅದ್ರ ಕಡೆ ಗಮನ ಕೊಡೋದೇ ಇಲ್ಲ. ಹಕ್ಕಿನ ಕಡೆನೆ ಗಮನ ಕೊಡೋದು. ಆದ್ರೆ
ಭಾರತದ ಸಂವಿಧಾನದ ರಚನೆ ಮಾಡಿರುವಂತ ಅಂಬೇಡ್ಕರ್ ಅವರು ಮೇಲೆ ನಿಶ್ಚಿತವಾಗಿಯೂ ಬಸವಾದಿ ಶರಣರ ಒಂದು ತತ್ವ ಸಿದ್ಧಾಂತಗಳ ಪರಿಣಾಮ ಬಹಳ ಆಗಿತ್ತು ಅನ್ನೋದಕ್ಕ ಈ ಸಂವಿಧಾನದಲ್ಲಿ ಹೇಳಿರುವಂತಹ ಜವಾಬ್ದಾರಿಗಳು, ನಾಗರಿಕನ ಕರ್ತವ್ಯಗಳೇನನ್ನ ನೋಡಿಬಿಟ್ರೆ ಅದು ಸತ್ಯ ಅನ್ಸುತ್ತೆ. ಅದರಲ್ಲಿ ನಾನು ಒಟ್ಟು 11 ಕರ್ತವ್ಯಗಳದವು. ಅದರಲ್ಲಿ ಪ್ರಮುಖವಾಗಿ ಕೆಲವೊಂದನ್ನ ಮಾತ್ರ ನಾನು ಇಲ್ಲಿ ಹೇಳ್ತೇನೆ. ಮೊಟ್ಟ ಮೊದಲದ್ದು ಸ್ವಾತಂತ್ರ್ಯದ ಸದ್ಬಳಕೆ ಮಾಡಬೇಕು, ಅರಿವಿರಬೇಕು. ನಮಗೆ ಸ್ವಾತಂತ್ರ್ಯವನ್ನು ಹೆಂಗ್ ಬೇಕಾದಂಗೆ ನಾವು ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರ ಆಗಬಾರ್ದು. ಎರಡನೇದ್ದು ಐಕ್ಯತೆ ಮತ್ತು ಅಖಂಡತೆ. ಇವತ್ತು ಇಡೀ ಪ್ರಪಂಚದಲ್ಲಿ ನೋಡ್ತೇವೆ ನಾವು, ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ಪ್ರದೇಶದ ಹೆಸರಿನಲ್ಲಿ ನಾವು ಒಬ್ಬರಿಗೊಬ್ಬರು ಕಚ್ಚಾಡ್ತಾ ಇದ್ದೇವೆ, ಒಬ್ಬರಿಗೊಬ್ಬರು ಬೇರೆಯಾಗಿ ದೂರ ಆಗ್ತಾ ಇದ್ದೇವೆ. ಮಾನವೀಯ ಸಂಬಂಧಗಳು ಕುಸಿದು ಹೋಗ್ತಾ ಇದಾವೆ. ಆ ಒಂದು ನಿಟ್ಟಿನಲ್ಲಿ ಬಸವಾದಿ ಶರಣರು ಏನ್ ಕಟ್ಟಿಕೊಟ್ರು, ಇವ ನಮ್ಮವ ಅಂತ ಕಲಿಸಿಕೊಟ್ರು. ಸಕಲ ಜೀವಾತ್ಮರಿಗೆ ಲೇಸಾಗಲಿ ಅಂತ ಹೇಳಿದ್ರು. ಇದು ಸಂವಿಧಾನದ ಕರ್ತವ್ಯಗಳಲ್ಲಿನೂ ಇದೆ. ಇನ್ನ ಮೂರನೇದು ಬಹಳ ಮಹತ್ವದ್ದು. ಇವತ್ತು ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಇವತ್ತು ವಯಸ್ಸಾದಂತ ಮುದುಕಿಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಇವತ್ತು ಎಷ್ಟೊಂದು ಸಾಮಾಜಿಕ ನೈತಿಕತೆ ಕುಸಿದಿದೆ ಅಂದ್ರೆ ಬಹಳ ತುಂಬಾ ಕುಸಿದಿದೆ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಒಂದು ಕರ್ತವ್ಯವನ್ನು ಹೇಳಿದ್ದಾರೆ, ಸ್ತ್ರೀಯರಿಗೆ ಗೌರವ ಮತ್ತು ರಕ್ಷಣೆಯನ್ನು ನಾವು ಕೊಡುವಂತಹದ್ದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಅದನ್ನೇ ಸಿದ್ದರಾಮೇಶ್ವರ ಏನ್ ಹೇಳ್ತಾರೆ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ನೋಡ್ರಿ, ಹೆಣ್ಣು ಪ್ರತ್ಯಕ್ಷ ದೇವತೆ ಅಂತೇಳಿ ಹೇಳ್ತಾರೆ ಶರಣರು. ಇನ್ನು ಅರಣ್ಯ, ನದಿ, ಸರೋವರ, ವನ್ಯಜೀವಿ, ನಿಸರ್ಗದ ಎಲ್ಲ ಸಂರಕ್ಷಣೆಯನ್ನ ನಾವು ಮಾಡ್ಬೇಕನ್ನುವಂತಹದ್ದನ್ನ ಸಂವಿಧಾನ ಹೇಳಿದ್ರೆ, ನಮ್ಮ ಬಸವಾದಿ ಶರಣರು ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸುತ್ತುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸಾಗರವೆಲ್ಲ ನಿಮ್ಮ ದಾನ. ಹೀಗೆ ನಮ್ಗೆ ಏನ್ ಕೊಟ್ಟಿದ್ದಾನೆ, ಏನೆಲ್ಲ ಕೊಟ್ಟಿದ್ದಾನೆ ಪರಮಾತ್ಮ, ಎಲ್ಲಾನು ಕೊಟ್ಟಿದ್ದಾನೆ. ನಾವೇನ್ ಮಾಡ್ತೇವೆ, ಅವು ಎಲ್ಲವುಗಳನ್ನ ದುರ್ಬಳಕೆ ಮಾಡ್ಕೊಂತೇವೆ. ಇವತ್ತು ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇದೆ. ಯಾವಾಗ ಮಳೆ ಆಗ್ಬೇಕು ಆಗ್ತಾ ಇಲ್ಲ, ಯಾವಾಗ ವಾತಾವರಣ ಇರ್ಬೇಕು ಇರ್ತಾ ಇಲ್ಲ. ಈ ಏನು ವಾತಾವರಣದ ವೈಪರೀತ್ಯಗಳು, ಆಮೇಲೆ ಈ ಭೂಮಂಡಲದ ಪದರಿನಲ್ಲಿ ಏನು ಓಝೋನ್ ಪರದ ಇದೆ, ಇದು ಏನು ಪದರ ಇದೆಯೋ ಅದರಲ್ಲಿ ಹೋಲು ಬಿದ್ದಿದೆ. ಈಗಾಗಲೇ ನಮ್ಮ ನಾಶವನ್ನ ನಾವು ಮಾಡಿಕೊಳ್ತಾ ಇದ್ದೇವೆ ಅನ್ನುವಂಥದ್ದು ಇದೆ. ಅದಕ್ಕೆ ಶರಣರೇನ್ ಹೇಳಿದ್ರು, ದೇವರು ಈ ಎಲ್ಲವನ್ನ ರಕ್ಷಣೆ ಮಾಡುವಂತಹದ್ದು ನಮ್ಮ ಜವಾಬ್ದಾರಿ ಅಂತ ಶರಣರು ಹೇಳಿದ್ರೆ, ಸಂವಿಧಾನದಲ್ಲಿ ಅರಣ್ಯ, ನದಿ, ಸರೋವರ ಇವನ್ನೆಲ್ಲವನ್ನು ಸಂರಕ್ಷಣೆ ಮಾಡುವ, ಪರಿಸರ ಸಂರಕ್ಷಣೆ ಮಾಡುವಂತ ಸಂವಿಧಾನದಲ್ಲಿ ಹೇಳಿದ್ದಾರೆ. ಇನ್ನು ಬಹಳ ಮಹತ್ವದ್ದು ಹೇಳಿದ್ದಾರೆ ಸಂವಿಧಾನದಲ್ಲಿ, ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ, ರಾಷ್ಟ್ರಭಕ್ತಿ ಮತ್ತು ಯಾವಾಗಲೂ ಅಭಿವೃದ್ಧಿ ಪಥದತ್ತ ನಾವು ಕೆಲಸ ಮಾಡಬೇಕು. ಇದನ್ನ ಎಷ್ಟು ಚೆನ್ನಾಗಿದೆ ಅಂದ್ರೆ, ಪ್ರತಿಯೊಂದು ವಚನಗಳಲ್ಲಿಯೂ, ನಮ್ಮ ಬಸವಾದಿ ಶರಣರ ಎಲ್ಲ ವಚನಗಳಲ್ಲಿಯೂ ಸಹಿತ ವೈಚಾರಿಕತೆ ಇದೆ, ವೈಜ್ಞಾನಿಕತೆ ಇದೆ, ಪ್ರಗತಿಪರತೆ ಇದೆ. ಅವುಗಳನ್ನು ಅರಿತು ನಾವು ಆಚರಣೆ ಮಾಡಬೇಕು. ಆಚರಣೆ ಮಾಡೋದಿಲ್ಲ. ನಾವಿವತ್ತು ಏನಾಗ್ಬಿಟ್ಟಿದ್ದೇವೆ ಅಂದ್ರೆ, ಲಿಂಗಾಯತರು ನಮ್ಮದನ್ನ ಬಿಟ್ಟು ಬೇರೆ ಎಲ್ಲವನ್ನು ಆಚರಣೆ ಮಾಡ್ತೇವೆ. ನಾವು ಅಯ್ಯಪ್ಪ ಸ್ವಾಮಿಗೆ ಹೋಗ್ತೇವೆ, ಓಂ ಶಾಂತಿಗೆ ಹೋಗ್ತೇವೆ, ಬೇರೆ ಬೇರೆ ಎಷ್ಟು ನಮ್ಮ ನಡವಳಿಕೆಗಳು, ವಿವೇಕ ಜಾಗೃತ ಒಳಗಕ್ಕೆ ಹೋಗ್ತೇವೆ. ಏನಿದು ಎಲ್ಲ ಅಂದ್ರೆ ನಮ್ಮ ಲಿಂಗಾಯತರಿಗೆ ಯಾಕೆ ಹಿಂಗ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ನೋವಿನ ಸಂಗತಿ. ಇದು ಎಲ್ಲದರ ಏನು ಧರ್ಮೋ ರಕ್ಷತಿ ರಕ್ಷತಃ ಅಂತ ಹೇಳ್ತಾರೆ. ಅಂದ್ರೆ ಏನು, ಧರ್ಮವನ್ನು ನಾವು ಪಾಲನೆ ಮಾಡಿದ್ರೆ ನಮ್ಮನ್ನು ಧರ್ಮ ರಕ್ಷಿಸುತ್ತೆ. ಇದು ಈ ಮಾತು ನಿಜಕ್ಕೂ ನಮಗೆ ಬಹಳ ಅನ್ವಯಿಸುತ್ತೆ. ನಾವೆಲ್ಲರೂ ನಮ್ಮ ಧರ್ಮದಲ್ಲಿರುವಂತ ಬಹಳ ಸರಳ ವಿಚಾರಗಳದಾವ್, ಬಹಳ ಸರಳ ಆಚರಣೆಗಳದಾವ್. ಇದರಲ್ಲಿ ಏನು ಆಡಂಬರ ಇಲ್ಲ, ದುಂದು ವೆಚ್ಚ ಇಲ್ಲ, ಅನಾವಶ್ಯಕ ಸಮಯ ವ್ಯರ್ಥ ಆಗೋದಿಲ್ಲ. ಬಹಳ ಸರಳವಾಗಿ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಯಿಂದ ಹಿಡಿದು ಉನ್ನತ ವ್ಯಕ್ತಿಗಳವರೆಗೆ, ವಿಜ್ಞಾನಿಗಳವರೆಗೂ ಕೂಡ ನಾವು ಸರಳವಾಗಿ ಈ ಶಿವಯೋಗವನ್ನ, ಲಿಂಗಾಯತ ಆಚರಣೆಗಳನ್ನ ಸರಳವಾಗಿ ನಾವು ಮಾಡಿಕೊಂಡು ಹೋಗ್ಬಹುದು ಅನ್ನುವಂತಹದ್ದನ್ನ ಅಮೂಲ್ಯವಾದಂತಹ ನಮಗೆ ಜ್ಞಾನವನ್ನ ಶರಣರು ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಇದುವರೆಗೂ ಹೇಳಿದ್ದೇನೆ. ಇನ್ನು ನೀವು ಇದುವರೆಗೆ ಹೇಳಿದ್ದನ್ನ ಏನೇನ್ ನೆನ್ಪಿಟ್ರಿ
ಅಂತ ನಾನು ನೋಡ್ಕೋಬೇಕಾಗತ್ತ. ಅದಕ್ಕ ನೆನಪಿಡ್ಲಿಕ್ಕೂ ಒಂದು ಸೂತ್ರ ಕೊಡ್ತೇನೆ ನಿಮಗೆ. ಏನಪ್ಪಾ ಅಂದ್ರೆ ಕೊನೆಯದಾಗಿ ನೆನಪಿಡ್ಬೇಕಾದ ಏನಪ್ಪಾ, ನೀವು ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ ತಂಗಳು ಬೇಡ, ವೈದ್ಯನ ಗೊಡವೇ ಬೇಡ ಅಂದ ಸರ್ವಜ್ಞ. ಈ ಸೂತ್ರ 1ನೇ ಸೂತ್ರ ಯಾವಾಗ್ಲೂ ನೆನ್ಪಿಟ್ಕೊಂಡಿರಬೇಕು. 2ನೇದು, ಅಕ್ಕಿಯನ್ನು ತಿಂಬುವವನು ಹಕ್ಕಿಯಂತ ಆಗುವನು, ಜೋಳ ತಿಂಬುವವನು ತೋಳದಂತ ಆಗುವನು, ನವಣೆ ತಿಂಬುವವನು ಬಾಣತ ಆಗುವನು, ರಾಗಿ ತಿಂಬುವವನು ನಿರೋಗಿಯಾಗುವನು. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಒಬ್ಬ ಸರ್ವಜ್ಞನ ವಚನಗಳಲ್ಲಿ ಆರೋಗ್ಯವನ್ನು ಕಟ್ಟಿಕೊಟ್ಟಿದ್ದಾರೆ. ಇನ್ನ ಬಹಳ ಮಹತ್ವದ್ದು ಬೇಕರಿ, ಜಂಕ್ ಫುಡ್, ಪಿಜ್ಜಾ, ಬರ್ಜರು, ಪಾನಿಪುರಿ, ಬೇಲ್ಪುರಿ ಏನು ದಿನನಿತ್ಯ ಈಗ ಅದೊಂದು ಸುಗ್ಗಿ, ದಿನನಿತ್ಯ ಅದೊಂದು ಒಳ್ಳೆಯ ಆಡಂಬರದ ಆಚರಣೆ. ಎಲ್ಲರೂ ನಮ್ಮ ಮನೆಯಿಂದ ಹಿಡ್ಕೊಂಡು ಎಲ್ಲರ ಮನೆಯಲ್ಲಿ ಸಾಯಂಕಾಲ ಆಗುತ್ತೆ ನಾವು ಹೊರಟ್ರೆ ಚಾಟ್ ಸೆಂಟ್ರಿಗೆ. ಅದಕ್ಕೆ ಇವು ಪೂರ್ಣ ಎಲ್ಲ ವಿಧದ ಆರೋಗ್ಯವನ್ನ, ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಎಲ್ಲ ಆರೋಗ್ಯವನ್ನು ಹಾಳು ಮಾಡೋದೇ ಈ ಬೇಕರಿ ಮತ್ತು ಜಂಕ್ ಫುಡ್ಗಳು. ಅದಕ್ಕೆ ದಯವಿಟ್ಟು ಅವನ್ನ ಸೇವನೆ ಮಾಡಬಾರ್ದು ಅಂತ ಹೇಳಿ ಈ ಆರೋಗ್ಯದ ಸೂತ್ರ. ಇನ್ನು ಹಿತ ಬುಕ್, ಮಿತ ಬುಕ್, ಋತು ಬುಕ್ ಇದನ್ನೆಲ್ಲ ಹೇಳಿದೆನ ಈಗಾಗಲೇ. ನಮ್ಮ ದೇಹಕ್ಕೆ ಹಿತವಾಗಿರುವಂತಹದ್ದನ್ನು ಮಾತ್ರ ಸೇವನೆ ಮಾಡಬೇಕು, ಮಿತವಾಗಿ ಸೇವನೆ ಮಾಡು. ಕಂಠಪೂರ್ತಿ ತಿಂದು ಹೊಟ್ಟಿ ಕೆಡಿಸ್ಕೊಂಡು ರೋಗಿಷ್ಠರಾಗೋದು ಬೇಡ. ಹಿತವಾಗಿ ಮತ್ತು ಮಿತವಾಗಿ ಊಟ ಮಾಡಬೇಕು. ಋತು ಬುಕ್ ಅಂದ್ರೆ ಋತುಗಳಿಗೆ ಅನುಸಾರ ಈಗಾಗಲೇ ಋತುಗಳಲ್ಲಿ ಏನೇನು ನಾವು ಪಾಲನೆ ಮಾಡ್ಬೇಕು ಅನ್ನುವಂಥದ್ದನ್ನು ವಿವರವಾಗಿ ಹೇಳಿಲ್ಲ ಅಂದ್ರೆ ಋತುಗಳ ನಿಯಮಗಳನ್ನು ನಾವು ಪಾಲಿಸ್ಬೇಕನ್ನುವಂಥದ್ದು ಹೇಳಿಬಿಟ್ಟಿದ್ದೇನೆ. ಇನ್ನೊಂದು ಬಹಳ ಗ್ರಾಮೀಣದಲ್ಲಿ ಒಂದು ಬಹಳ ಅತ್ಯುತ್ತಮವಾದಂತ ಗಾದಿ ಮಾತೈತಿ, ಮುದ್ದಿ, ಲದ್ದಿ, ನಿದ್ದಿ ಇವು ಸರಿಯಾಗಿದ್ರೆ ನೀ ಜೀವನ ಗೆದ್ದಿ ಅಂತ. ನೋಡ್ರಿ ಎಷ್ಟು 3 ಶಬ್ದದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯವನ್ನ ಕಟ್ಟಿಕೊಟ್ಬಿಟ್ಟಿದ್ದಾರೆ ಈ ಗಾದೆ ಮಾತಿನಲ್ಲಿ. ಇನ್ನು ಕೊನೆಯದಾಗಿ ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಕನಿಷ್ಠ ಪಕ್ಷ ಬೆಳಿಗ್ಗೆ ಏಳುವಾಗ, ಮಲಗುವಾಗ, ಶಿವಯೋಗ ಮಾಡುವಾಗಂತೂ ಮಾಡ್ತೀರಿ, ಮಲಗುವಾಗ ಮತ್ತು ಏಳುವಾಗ ಓಂ ನಮ ಶಿವಾಯ ದೇವ ಮಂತ್ರವನ್ನ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನ್ನುವಂತಹದ್ದು ಗುರುಮಂತ್ರವನ್ನು 2 ರಿಂದ 5 ಸಾರಿ ಪಠಣ ಮಾಡಿ ಎದ್ದು ಬಿಟ್ರೆ, ಬೆಳಗ್ಗೆ ನಾವು ಇದನ್ನು ಪಠಣ ಮಾಡಿ ಎದ್ದು ಬಿಟ್ವಿ ಅಂದ್ರೆ ಇಡೀ ದಿನದ ಕಾರ್ಯಗಳು ಸುಲಲಿತವಾಗಿ ನಡೀತಾವು. ರಾತ್ರಿ ಮಲಗುವಾಗ ನಾವು ಇದನ್ನ ಪಠಣ ಮಾಡಿದ್ರೆ ಒಳ್ಳೆಯ ನಿದ್ರೆ ಬರುತ್ತೆ, ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ, ಆರೋಗ್ಯ ಇಲ್ಲದೆ ನಮ್ಮ ಸದೃಢ ಶರೀರ ಇರೋದಿಲ್ಲ. ಸದೃಢ ಶರೀರ ಇಲ್ಲದಿಲ್ಲ ಅಂದ್ರೆ ಸ್ಥಿರವಾದ ಮನಸ್ಸು ಇರುವುದಿಲ್ಲ. ಸ್ಥಿರವಾದ ಮನಸ್ಸು ಇಲ್ಲ ಅಂದ್ರೆ ಚೈತನ್ಯಯುಕ್ತ ಜೀವಾತ್ಮವಿಲ್ಲ. ಶಕ್ತಿಯುತ ಜೀವಾತ್ಮನಿಲ್ಲದೆ ವಿಶ್ವ ಆಧ್ಯಾತ್ಮ ಇಲ್ಲ. ಆಧ್ಯಾತ್ಮವಿಲ್ಲದೆ ಜಗತ್ ಕಲ್ಯಾಣ ಇಲ್ಲ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಸರ್. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ, ಅದ್ರ ಜೊತೆಗೆ ನಿದ್ದಿ, ಬುದ್ಧಿ, ಗೆದ್ದಿ ಅನ್ನುವಂತಹ ಮಾರ್ಮಿಕವಾಗಿ ಸುಮಾರು ಗಂಟೆಯವರೆಗೆ ನೀವು ಹೇಳಿದ್ದೀರಾ ಸರ್. ಎಲ್ಲರಿಗೂ ಈ ಒಂದು ಎಲ್ಲರ ಪರವಾಗಿ, ಈ ವೇದಿಕೆಯ ಎಲ್ಲರ ಪರವಾಗಿ ನಿಮಗೆ ಅನಂತವಾದಂತಹ ಶರಣಾರ್ಥಿಗಳನ್ನ ತಿಳಿಸುತ್ತಾ, ಶರಣಾರ್ಥಿಯಮ್ಮ. ದಯವಿಟ್ಟು ನಾನು ಎಲ್ಲರಲ್ಲಿಯೂ ನನ್ನದೊಂದು ವಿನಂತಿ, ನಮ್ಮದು 1 ತಿಂಗಳ ಶ್ರಾವಣ ಮಾಸದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಪ್ರತಿದಿನ ಸಾಯಂಕಾಲ 6:30 ಪ್ರಾರಂಭ ಆಗುತ್ತೆ. ಈಗಾಗಲೇ 6:39 ಆಗಿದೆ. ಪ್ರತಿದಿನಾನು ನನ್ನದೇ ಆದಂತ ಪ್ರಮುಖವಾದ ಜವಾಬ್ದಾರಿಗಳಿರ್ತಾವೆ. ನಿಮ್ಮ ಅನೇಕ ಪ್ರಶ್ನೆಗಳಿರ್ಬಹುದು. ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ನನ್ನ ನಂಬರನ್ನ ಅಮ್ಮ ಹಾಕಿರ್ತಾರೆ, ಆ ನಂಬರ್ ತೆಗೆದುಕೊಳ್ಳಿ. ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಸತಿಗೆ ನನಗೆ ಫೋನ್ ಮಾಡಿ ನೀವು ಕೇಳಬಹುದು. ಈ ಇಡೀ ಉಪನ್ಯಾಸದ ಈ ಒಂದು PDF ಅನ್ನ ನಾಳೆ ಸುಧಾ ಪಾಟೀಲ್ ಶರಣಮ್ನವರು ನಾಳೆ ಈ ಗ್ರೂಪ್ ನಲ್ಲಿ ನಿಮ್ಗೆಲ್ಲ ಅದನ್ನ ಹಂಚಿಕೊಳ್ತಾರೆ ಅನ್ನುವಂತ ಮಾತನ್ನು ಹೇಳ್ತಾ ಸರ್ವರಿಗೂ ಶರಣು ಶರಣಾರ್ಥಿ. 1 ನಿಮಿಷ ಸಮಯ, 1 ನಿಮಿಷ ಸರ್. ನನಗೆ ಅತ್ಯಂತ ಅದ್ಭುತವಾದಂತ ಒಬ್ಬ ವ್ಯಾಖ್ಯಾನಕಾರ, ವಾಗ್ಮಿಯನ್ನ, ವಚನ ಚಿಂತಕರನ್ನ, ಅನುಭಾವಿಗಳನ್ನ ಅದು ಕಾಲಘಟ್ಟಕ್ಕೆ ನೋಡ್ರಿ ಅದು ಎಷ್ಟು ಯೋಗ ಅಂತಂದ್ರ ನನಗೆ ಕೇಳದೆ ಅವ್ರು ಹ್ಞೂ ಅಂದ್ರು. ಪಾಪ ಇವತ್ತು ಒತ್ತಡದ ಮಧ್ಯೆ ಮಾಡ್ಯಾರ. ನನಗೆ ಇನ್ನೊಂದು ಅಭಿಮಾನ ಅಂದ್ರೆ ಅವ್ರ ಮೂಲತಃ ನಮ್ಮ ರಾಮದುರ್ಗ ತಾಲೂಕಿನ ಕರಹಾಳದವರು.
ಬಹಳ ಆಪ್ತಚರ ಮಲ್ಲಿಕಾರ್ಜುನ ಅಂತಕ್ಕಂಥವ ಮಡಿವಾಳ ಮಾಚಿದೇವನ ಒಬ್ಬ ಶರಣ. ಮಡಿವಾಳ ಮಾಚಿದೇವ ಅಲ್ಲೇ ಗೊಡಚಿ, ರಾಮದುರ್ಗ ತಾಲೂಕು ಗೊಡಚಿ ಒಳಗೆ ಐಕೆಗಾರ. ಅದರ ನಂತರ ಒಂದು 25 ಕಿಲೋಮೀಟರ್ ರಾಮದುರ್ಗದೊಳಗೆ ಕಲಹಾಳದೊಳಗೆ ಆ ದಿಟ್ಟತನವನ್ನ ನಾನು ಬಹುಶಃ ಸರ್ ನಿಮ್ಗಳ ಕಂಡೆ. ನಿಮ್ಮಿಂದ ಇನ್ನೂ ಅನೇಕ ವಿಷಯಗಳನ್ನ ತಮ್ಮಿಂದ ಪ್ರಸಾದ ಮಾಡ್ಬೇಕು ನಮ್ಮ ಅನುಭವಕ್ಕೆ, ನಮ್ಮ ಅನುಭವ ಮಂಟಪಕ್ಕೆ, ನಮ್ಮ ಅಕ್ಕನ ಅರಿವಿನತನಕ್ಕೆ ಒಬ್ಬ ಹಿರಿಯ ಮಾರ್ಗದರ್ಶಕ ಸಿಕ್ಕರು ಅಂತಕ್ಕಂಥ ಕೇವಲ ಡಾಕ್ಟರ್ ಶಿವಾನಂದ ಕಲ್ಕೇರಿ ಅವ್ರು ಅಷ್ಟೇ ಅಲ್ಲ, ನಾವು ಕೂಡ ನಿಮ್ಮ ಸಂಬಂಧಿಗಳು ಅಂತ ಹೇಳ್ತಾ ನನಗೆ ಬಹಳ ಅಭಿಮಾನ. ಇಷ್ಟು ಚೆನ್ನಾಗಿ ಮಾತಾಡಿದ್ರಂದ್ರೆ ಯಾಕೆ ಇಷ್ಟು ದೊಡ್ಡ ಮುಗಿಸಿದ್ರಪ್ಪ ಇವ್ರು, ಯಾಕೆ ಶ್ರಾವಣದಾಗ ಯಾಕೆ ಕೊಟ್ಟು ಇವರಿಗೆ ಮುಂದೆ ಬೇರೆ 1-1.5 ತಾಸು ಕೊಡ್ಬೋದಿತ್ತಲ್ಲ ಅಂತಕ್ಕಂಥ ನೋವಿದೆ. ಖಂಡಿತ ಸರ್ ಮುಂದಿನ ದಿನದಾಗ ನಾವು ಕೊಡ್ತೀವಿ. ನಿಮ್ಮ ನಂಬರನ್ನು ಕೂಡ ನಾವು ಶೇರ್ ಮಾಡ್ತೀವಿ. ಮತ್ತೆ ನಮ್ಮ ವೇದಿಕೆಗೆ ಮಾರ್ಗದರ್ಶನ ಮಾಡಿರಿ ಅಂತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ನನ್ನ ನಿವೇದನೆಯನ್ನ ಅರ್ಪಿಸ್ತೀನಿ. ಶರಣಾರ್ಥಿ ಸರ್. ನಿಮ್ಮ ಅಮೂಲ್ಯವಾದಂತಹ ಎಲ್ಲರಿಗೂ ನೀವು ಮಾರ್ಗದರ್ಶನ ಮಾಡ್ತಾ ನಡೆಸ್ತಾ ಇರೋದು ತುಂಬಾ ಧನ್ಯವಾದಗಳು. ಶರಣಾರ್ಥಿ. ಧನ್ಯವಾದಗಳು ಸರ್ ತಮ್ಗೆ. ಧನ್ಯವಾದಗಳು. ಮಾರ್ಗದರ್ಶನದ ನುಡಿಗಳನ್ನ ಶರಣೆ ಗೌರಮ್ಮ ಸಿ ಮೇಡಮ್ ಅವರು ಹಂಚ್ಕೊಳ್ಬೇಕಂತಂದು ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಮೇಡಮ್. ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಗಳು. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೇತಕಯ್ಯ, ಕ್ಷಮೆ ದಮೆ ಶಾಂತಿ ಸೈರನೆ ಇರಲು ಸಮಾಧಿಯ ಹಂಗೇತಕಯ್ಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೇತಕಯ್ಯ, ಚನ್ನ ಮಲ್ಲಿಕಾರ್ಜುನ. ಶಿವಶರಣರನ್ನು ಸ್ಮರಿಸುತ್ತಾ ಈವರೆಗೆ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಶರಣರು ಶರಣರ ವಚನಗಳಲ್ಲಿ ಆರೋಗ್ಯ ಈ ವಿಷಯ ಕುರಿತು ಆಳವಾದ ತಮ್ಮ ವೈದ್ಯಕೀಯ ಅನುಭವದೊಂದಿಗೆ ಶರಣರಲ್ಲಿ ಆರೋಗ್ಯ ಮತ್ತು ಚಿಕಿತ್ಸೆಯ ಕುರಿತು ಅಲ್ಲದೆ ಶುದ್ಧ ಆಹಾರ, ಫಲಪ್ರದವಾದ ಔಷಧಿಯನ್ನು ಕುರಿತು ಅದಕ್ಕೆ ಅನ್ವಯಿಸುವಂತಹ ವಚನಗಳನ್ನು ಉದಾಹರಣೆಯೊಂದಿಗೆ ತುಂಬಾ ಅತ್ಯುತ್ತಮವಾಗಿ ಉಪನ್ಯಾಸವನ್ನ ನೀಡಿದ್ರು. ನಮ್ಗೆಲ್ಲ ಅತ್ಯುಪಯುಕ್ತವಾದದ್ದು ಅಂತ ಹೇಳಲು ಬಹಳ ಸಂತೋಷ ಅನಿಸ್ತಾ ಇದೆ. ಡಾಕ್ಟರ್ ಕಲಹಾಳ್ ಸರ್ ಅವರು ಸದು ಹೃದಯಗಳು. ನಿವೃತ್ತಿಯ ನಂತರ ನಿರಂತರವಾಗಿ ತಮ್ಮನ್ನ ಬಸವ ತತ್ವ ಚಿಂತನೆಯಲ್ಲೇ, ಪ್ರಚಾರದಲ್ಲೇ, ಸಾಹಿತ್ಯ ಕೃಷಿಯಲ್ಲೇ ಪ್ರಾಯೋಗಿಕವಾಗಿ ತಮ್ಮನ್ನ ತೊಡಗಿಸಿಕೊಂಡದ್ದನ್ನ ನಾವು ಕಾಣ್ತಾ ಇದ್ದೇವೆ. ಅವರು ನಮ್ಮ ಗ್ರೂಪ್ ನಲ್ಲಿ ಹಾಕ್ತಾ ಇರೋ ಅವರೆಲ್ಲಾ ಚಟುವಟಿಕೆಗಳನ್ನ ಗಮನಿಸ್ತಾ ಹೋದ್ರೆ ಅವರು ಕೊಪ್ಪಳದಲ್ಲಿ ಎಂಥ ಶರಣ ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಶರಣ ತತ್ವ ಸಂಸ್ಕಾರ ಸಾಧನೆ ಅನ್ನುವಂತಹ ಗ್ರಂಥವನ್ನ ತಾವೇ ಸ್ವತಃ ಪ್ರಕಟಿಸಿ ಓದಲು ಆಸಕ್ತಿ ಇದ್ದವರಿಗೆ ತಾವೇ ಉಚಿತವಾಗಿ ಕೊರಿಯರ್ ಮೂಲಕ ಕಳಿಸ್ತಾ ಇದ್ದಾರೆ. ಆ ಶರಣ ತತ್ವಗಳನ್ನ ಓದಿ ಆಚರಿಸುವುದೇ ಅದರ ಬೆಲೆ ಅಂತ ನಮೂದಿಸಿದ್ದಾರೆ. ಇದನ್ನು ನೋಡಿದ್ರೆ ಅವರಿಗೆ ಬಸವಾದಿ ಶರಣರಲ್ಲಿ ಎಂತಹ ಅಚಲವಾದ ಶ್ರದ್ಧೆ, ನಿಷ್ಠೆ ಇದೆ ಅಂತ ಹೇಳ ಬಯಸ್ತಾ ಇದ್ದೇನೆ. ಇವರು ನಮ್ಮ ವೇದಿಕೆ ಸಕ್ರಿಯ ಸದಸ್ಯರಾಗಿರುವುದು ಕೂಡ ನಮ್ಗೆ ಬಹಳ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಇದ್ದೇನೆ. ನಾನು ಎಷ್ಟೋ ಸರನ್ನ ಫೋನ್ ಮುಖಾಂತರ ಅವರನ್ನ ಸಂಪರ್ಕಿಸಿಯೂ ಇದ್ದೇನೆ ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅದೇ ಆರೋಗ್ಯದ ಮೂಲ ಪರಿಕಲ್ಪನೆ ವಚನಗಳಲ್ಲಿ ಹೇಗೆ ಮೂಡಿ ಬಂದಿದೆ ಅನ್ನೋದನ್ನ ವೈದ್ಯಕೀಯ ಸಂಘನ ವಚನಗಳೊಂದಿಗೆ ತಿಳಿಸ್ತಾ, ಶರಣರು ಇಂದಿನ ವಿಜ್ಞಾನ ಯುಗದಲ್ಲಿರುವಂತಹ ಯಾವುದೇ ಉಪಕರಣ ಅಥವಾ ತಂತ್ರಜ್ಞಾನಗಳು ಸಹಾಯವಿಲ್ಲದೆ ಆರೋಗ್ಯದ ಗುಟ್ಟನ್ನ, ವಿಶ್ವದ ವಿಸ್ಮಯಗಳನ್ನ 800 ವರ್ಷಗಳ ಹಿಂದೆ ಹೆಂಗ ತಿಳಿದುಕೊಂಡಿದ್ರು ಅನ್ನೋದನ್ನು ಕೂಡ ಅವ್ರು ನಮ್ಗೆ ಹೇಳ್ತಾ, ಧ್ಯಾನ ಹಾಗೂ ಯೋಗ ಕೂಡ ಆರೋಗ್ಯಕ್ಕೆ ಎಷ್ಟೊಂದು ಪೂರಕಗಳು ಅನ್ನೋದು ತಿಳಿಸಿಕೊಟ್ರಲ್ಲದೆ ಋತುಮಾನಕ್ಕೆ ತಕ್ಕಂತಹ ಹಿತಮಿತವಾದ ಆಹಾರ, ನಿದ್ರೆಗಳ ಬಗ್ಗೆಯೂ ನಮ್ಗೆ ಸಾಕಷ್ಟು ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಅಂತ ಸರ್ ಹೇಳಿದ್ರು. ಆರೋಗ್ಯ ಅಂದ್ರೆ ಏನು ಅಂತ, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸುಸ್ಥಿತಿಯಲ್ಲಿರುವುದೇ ಆರೋಗ್ಯದ ಲಕ್ಷಣ ಅಂತ. ಆದ್ರೆ ಇತ್ತಿತ್ತಲಾಗಿ ಅದರಲ್ಲಿ ಆಧ್ಯಾತ್ಮಿಕ ಅನ್ನೋದನ್ನು ಕೂಡ ಸೇರ್ಪಡೆ ಮಾಡಿದ್ದಾರೆ ಅನ್ನೋದನ್ನ ನಮ್ಗೆಲ್ಲ ಪರಿಚಯಿಸಿಕೊಟ್ರು ಸರು. ಇದಕ್ಕಿಂತ ಮುಂದೆ ಹೋಗಿ ಜಾಗತಿಕವಾಗಿಯೂ ಕೂಡ ನಮ್ಮ ಶರಣರು ಆರೋಗ್ಯವಾಗಿರುವುದು ಶರಣರ ಪರಿಕಲ್ಪನೆ ಆಗಿತ್ತು, ಜಾಗತಿಕವಾಗಿಯೂ ಕೂಡ ಅಂತ ಅನ್ನೋದನ್ನ ತುಂಬಾ ಎಳೆಯಾಗಿ ಬಿಡಿಸಿ ನಮ್ಗೆಲ್ಲ ತಿಳಿಸಿಕೊಟ್ರು ಅಂತ ಹೇಳ್ತಾ, ನಮ್ಮ ವೇದಿಕೆಯ ಪರವಾಗಿ ಸಂಗಮೇಶ ಸರ್, ಕಲಹಾಳ್ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಸರ್ ಮತ್ತೆ ನಮ್ಮ ವೇದಿಕೆಯಲ್ಲಿ ಇಂಥ ಉಪನ್ಯಾಸಗಳನ್ನು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಅವರಿಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದರಂತೆ ಇಂದಿನ ದತ್ತಿದಾನಿಗಳಾದ ಶರಣೆ ಶಾರದಾ ಪಾಟೀಲ್ ಅವರಿಗೂ ಇದೆಲ್ಲದಕ್ಕೂ ಕಾರಣೀಭೂತರಾದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ 2 ನುಡಿಗಳನ್ನ ಆಡಲಿಕ್ಕೆ ನನಗೆ ಅವಕಾಶ ಕೊಟ್ಟ ವೇದಿಕೆಯವರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಶರಣಾರ್ಥಿ.
ಧನ್ಯವಾದಗಳು ಮೇಡಮ್ ತಮ್ಗೆ. ಜ್ಞಾನವೆಂಬ ಗರ್ಭದೊಳಗೆ ಲಿಂಗವೆಂಬ ಶಿಶು ಅನ್ನುವಂತಹ ಮಾತುಗಳನ್ನ ಹೇಳಿದಂತಹ ಒಂದು ವೈಜ್ಞಾನಿಕ ಕುರುವನ್ನ ಬಸವಣ್ಣನವರು ನಮಗೆ ಲಿಂಗದ ರೂಪದಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಮುಂದೆ ಯಾರಾದ್ರೂ ಮಾತಾಡೋರು ಮೇಡಮ್ ಇದ್ದೀರಾ? ಒಂದಿಬ್ರು ಹ್ಯಾಂಡ್ ಶ್ರೀದೇವಿ ಅಂತ ಒಬ್ರು ಹ್ಯಾಂಡ್ ರೈಸ್ ಮಾಡಿದಾರೆ. ಶ್ರೀದೇವಿ ಮೇಡಮ್. ಶ್ರೀದೇವಿ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಸರ್. ಮಾತಾಡಿ. ಮಂಜುನಾಥ್ ಹಾ ಸರ್, ಶರಣಾರ್ಥಿ ಸರ್. ಮಾತಾಡಿ ಸರ್. ಈಗ ಶ್ರೀದೇವಿ ಹೇಳಿದ್ರು, ಅವ್ರಿಲ್ಲ ಮಾತಾಡಿ ಸರ್. ಮಂಜುನಾಥ್ ಮಾತಾಡಿ. ಎಲ್ಲರಿಗೂ ಶರಣಾರ್ಥಿ. ಡಾಕ್ಟರ್ ಸಂಗಮೇಶ್ ಕಲಾಳ್ ಸರ್ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳು. ಬಹಳ ಅದ್ಭುತವಾಗಿ ವಚನಗಳಲ್ಲಿ ಆರೋಗ್ಯ ಅನ್ನೋ ವಿಷಯದ ಕುರಿತು ನಮಗೆ ಮತ್ತಷ್ಟು ಹೊಸದಾಗಿರ್ತಕ್ಕಂಥ ವಿಷಯಗಳನ್ನು ತಿಳಿಸಿಕೊಟ್ರು. ನನಗೆ ಭಾಳ ಮುಖ್ಯವಾಗಿ ಇಷ್ಟ ಆಗಿದ್ದು ಯಾವುದು ಅಂತಂದರೆ ಲಿಂಗ ಧ್ಯಾನ ಸರ್. ನಮ್ಮ ಬಹುತೇಕ ಲಿಂಗಾಯತರು, ಲಿಂಗ ಕಟ್ಕೊಂಡಂಥ ಲಿಂಗಾಯತರು ಮತ್ತು ಬಸವ ತತ್ವದಲ್ಲಿ ಇರುವಂತಹ ಭಾಳ ವೈಚಾರಿಕವಾಗಿ ಇರ್ತಕ್ಕಂಥ ಕೆಲವೊಂದಷ್ಟು ಜನ ಈ ನಮ್ಮ ಲಿಂಗ ಧ್ಯಾನ, ಲಿಂಗ ನಿರೀಕ್ಷಣೆ ಇದನ್ನು ಅರ್ಥ ಮಾಡಿಕೊಳ್ಳಲಾರ್ದೆ ಬೇರೆ ಬೇರೆ ಮಾರ್ಗಗಳಿಗೆ ಹೊಂಟಾರಲ್ಲ, ಅಂಥವ್ರಿಗೆಲ್ಲ ಇವತ್ತು ನಾವು ಈ ಜಾಗೃತಿಯನ್ನು ಮಾಡಿಸ್ಬೇಕಂತಕ್ಕಂಥದ್ದನ್ನು ಇಂಡೈರೆಕ್ಟಾಗಿ ಕಲಾಳ್ ಸರ್ ಅವ್ರು ನಮ್ಗೆ ತಿಳಿಸ್ಕೊಟ್ರು. ಆ ವಿಷಯ ನನಗೆ ವೈಯಕ್ತಿಕವಾಗಿ ಭಾಳ ಇಷ್ಟ ಆಯಿತು. ಯಾಕಂತಂದ್ರೆ ಅಲ್ಲಿ ಎಲ್ಲೆಲ್ಲಿಯೂ ಇರಲಾರ್ದಂಥದ್ದು ಇಲ್ಲಿದೆ, ಅಂತಹ ಒಂದು ಯೋಗ ನಮ್ದು ಐತಿ ಅಂತೇಳಿ ಹೇಳ್ತಕ್ಕಂಥವ್ರು ಕೊರತೆ ಆಗಿದ್ದಾರೆ ಮತ್ತು ಅದನ್ನು ಪ್ರಾಕ್ಟಿಕಲ್ಲಿ ಮಾಡಬೇಕಾದಂಥವ್ರು ಕೊರತೆ ಆಗಿದ್ದಾರೆ. ಅಂತಹ ಒಂದು ಕಾರ್ಯ ನಮ್ಮೆಲ್ಲರಿಂದ ಆಗಲಿ ಅನ್ನುವಂತಹದ್ದನ್ನ ಗುರು ಬಸವ ತಂದೆ ನಮ್ಮೆಲ್ಲರಿಗೆ ಕರುಣಿಸಲಿ. ಮತ್ತು ಇದನ್ನು ಒತ್ತು ಕೊಟ್ಟು ಹೇಳಿರ್ತಕ್ಕಂಥ ಸಂಗಮೇಶ್ ಸರ್ ಅವರಿಗೆ ಅಪ್ಪವ್ರಿಗೆ ಶರಣಾರ್ಥಿ ಸರ್. ಶರಣಾರ್ಥಿ ಪಟ್ಟಣ್ ಸರ್, ಶರಣಾರ್ಥಿ. ಧನ್ಯವಾದಗಳು ಸರ್ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಕ್ಕೆ. ನಾಗರಾಜ್ ಸರ್. ನಾಗರಾಜ್ ಸರ್ ಎಲ್ಲರಿಗೂ ಮೇಡಮ್ ಎಲ್ಲರಿಗೂ ನಮಸ್ಕಾರಗಳು ಮತ್ತು ಶರಣಾರ್ಥಿಗಳು. ಡಾಕ್ಟರ್ ಸಂಗಮೇಶ್ ಸರ್ ಅವರ ಉತ್ಸಾಹ ಮತ್ತು ಅವರ ಜ್ಞಾನ ಕೌಶಲ್ಯಕ್ಕೆ ನಿಜವಾಗ್ಲೂ ನಾನು ಇಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಬಹಳ ಎಷ್ಟು ಅವರು ಉತ್ಸಾಹದಿಂದ ಒಂದು ಎಲ್ಲಿಯೂ ಕೂಡ ನಮಗೆ ಒಂದು ಇಂಚು ಅದ ಮನಸ್ಸಿಗೆ ಏನಪ್ಪಾ ಅಂತ ಆ ಕಡೆ ಹೋಗ್ಲೇಬಾರ್ದು ನಮ್ಮ ಮನಸ್ಸು, ಹಂಗೆ ತಮ್ಮ ಒಂದು ವಿಚಾರಗಳನ್ನ ಅವ್ರು ವ್ಯಕ್ತಪಡಿಸಿದ್ರು. ನೋಡ್ರಿ, ನನಗೆ ಅನಿಸಿದ್ದೇನಂತಂದ್ರೆ ಈ ಒಂದು ವಚನಗಳಲ್ಲಿ ಏನಿಲ್ಲಪ್ಪ ಅಂತ, ವಚನಗಳಲ್ಲಿ ಏನಿಲ್ಲ ಅಂತ ಏನ್ ಬೇಕದೆ ಎಲ್ಲವೂ ಕೂಡ ಐತಂತ. ನನಗೆ ಸರ್ ಇದನ್ನ ಟಾಪಿಕ್ ಹಾಕಿದಾಗ ನಾನು ಅದನ್ನ ವಿಚಾರ ಮಾಡಿದೆ. ವಚನಗಳಲ್ಲಿ ಆರೋಗ್ಯ, ನಾನು ಇದು ಫಸ್ಟ್ ಟೈಮ್ ನಾನು ಇದನ್ನ ಕೇಳ್ಕೊಂಡಿದ್ದು. ಮತ್ತೆ ಬೇರೆ ಬೇರೆ ಎಲ್ಲಾ ವಿಚಾರಧಾರೆಗಳು ನೋಡ್ಕೊಳ್ತಿರ್ತೀವಿ. ವಚನಗಳಲ್ಲಿ ಆರೋಗ್ಯ ಅಂದ್ರೆ ಏನ್ ಹೇಳಿರ್ಬೋದು ನಮ್ಮ ಶರಣರು? ನಾವೆಲ್ಲ ವಚನಗಳನ್ನ ನೋಡಿದಾಗ ಸಮಾನತೆ, ಸ್ವಾತಂತ್ರ್ಯ, ಇಂಥವು ಎಲ್ಲ ವಿಚಾರಗಳನ್ನೆಲ್ಲ ನೋಡ್ಕೊಂಡಿವಿ. ಇದು ಆರೋಗ್ಯದ ಬಗ್ಗೆ ಏನ್ ಮಾತನಾಡಿರ್ಬೋದು ಅಂತ. ಸೊ ನಿಮ್ಮ ವಿಚಾರಧಾರೆಗಳನ್ನ ನೋಡಿದಾಗ ನಮ್ಮ ವಚನಗಳಲ್ಲಿ ಇದಿಲ್ಲ ಅನ್ನೋಂಗಿಲ್ಲ, ಎಲ್ಲವೂ ಕೂಡ ಐತೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಆರೋಗ್ಯದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಹೇಳಿದ್ರಿ ಸರ್. ಮುಂದೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳಿರುವಂತಹ ವ್ಯಾಖ್ಯಾನ ಬಹಳ ಅಕ್ಷರಸ, ಅದು ಬಹಳ ಒಂದು ನಮ್ ಎಲ್ಲರಿಗೂ ಕೂಡ ಏನಪ್ಪಾ ಅಂತಂದ್ರ ಮನಮುಟ್ಟುವಂತದ್ದು, ಮತ್ತು ನಾವು ಬಹಳ ಚೆನ್ನಾಗಿ ಅದನ್ನ ತಿಳ್ಕೊಳ್ಬೇಕಾಗಿರುವಂತದ್ದು. ಮಾನಸಿಕ ಆರೋಗ್ಯ ಇರ್ಬೋದು, ದೈಹಿಕ ಆರೋಗ್ಯ ಇರ್ಬೋದು, ಮತ್ತು ಸಾಮಾಜಿಕ ಆರೋಗ್ಯ. ನಮ್ ಶರಣರಿ ಮೂರು ಆರೋಗ್ಯದ ವಿಚಾರಧಾರೆಗಳನ್ನ ಬಹಳ ಚೆನ್ನಾಗಿ ವ್ಯಕ್ತಪಡಿಸಿದಾರೆ ಅನ್ನುವಂಥದ್ದನ್ನ ನಿಮ್ಮ ವಚನಗಳ ಮೂಲಕ ನಾವು ತಿಳ್ಕೊಂಡ್ವಿ ಸರ್. ನೀವು ಅದರ ಒಂದು ವಿಶ್ಲೇಷಣೆ ಮಾಡುವಾಗ ಇಲ್ಲಿ ನೋಡ್ರಿ, ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಇವೆರಡರ ನಡುವೆ ಬಹಳ ಅವಿನಾಭಾವ ಸಂಬಂಧ ಇದೆ. ಈ ಒಂದು ವಿಚಾರಧಾರೆಗಳನ್ನ ನಾವು ಮುಂದುವರಿಸಿ ನೋಡ್ಕೊಂತ ಹೋದಾಗ ಈ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಇವೆರಡು ಚೆನ್ನಾಗಿದ್ದು ಅಂತಂದ್ರೆ ಸಾಮಾಜಿಕ ಆರೋಗ್ಯ ಚೆನ್ನಾಗಿರ್ತದೆ. ಅದಕ್ಕಾಗಿ ಶರಣರು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಎಷ್ಟು ಮಲಗಬೇಕು ಅನ್ನೋದನ್ನೆಲ್ಲವನ್ನು ಅಂದ್ರೆ ನಮ್ಮ ನಡೆ ನುಡಿಗಳಿಗೆ ಸಂಬಂಧಪಟ್ಟಂಗ ಈ ಎಲ್ಲಾ ದೈಹಿಕ ಮಾನಸಿಕ ವಿಚಾರಧಾರೆಗಳನ್ನ ಹೇಳುವುದ್ರ ಮೂಲಕ ಈ ಸಮಾನತೆ, ಸ್ವಾತಂತ್ರ್ಯ, ಈ ತಾರತಮ್ಯತೆಗಳ ವಿರುದ್ಧ ಹೋರಾಡಿ ಈ ಸಮಾಜದ ಆರೋಗ್ಯವನ್ನು ಕೂಡ ಉತ್ತಮಪಡಿಸಿದ್ರು ಅನ್ನುವಂತ ವಿಚಾರಧಾರೆಗಳನ್ನ ಕೇಳಿದಾಗ ಶರಣರ ವಚನಗಳಲ್ಲಿ ಆರೋಗ್ಯದ ವಿಚಾರಧಾರೆಗಳು ಕೂಡ ಬಹಳ ಅರ್ಥಪೂರ್ಣವಾಗಿ ಅವರು ವ್ಯಕ್ತಪಡಿಸಿದಾರೆ ಅನ್ನುವಂತ ಒಂದು ವಿಚಾರಧಾರೆಯನ್ನ ನಿಮ್ಮ ಒಂದು ವಿಶ್ಲೇಷಣೆ ಅಥವಾ ನಿಮ್ಮ ಅನುಭವದ ಮೂಲಕ ತಿಳ್ಕೊಂಡ್ವಿ ಸರ್. ತುಂಬಾ ಧನ್ಯವಾದಗಳು ಸರ್ ತಮ್ಗೆ. ಮತ್ತೆ ಈ ವೇದಿಕೆಯು ಕೂಡ ನಮಗೆ ಹೊಸ ಹೊಸ ವಿಚಾರಧಾರೆಗಳನ್ನ, ನಾವೆಲ್ಲ ಈಗ ಶಿಕ್ಷಕರಾಗಿದ್ವಿ ಅಂತಂದ್ರೂ ನಾವು ಬರೀ ಪಾಠ ಪ್ರವಚನಕ್ಕೆ ಮಾತ್ರ ಸೀಮಿತವಾಗಿದ್ವಿ. ಬಟ್ ಯಾವಾಗ ಶಶಿಕಾಂತ್ ಪಟ್ಟಣ್ ಸರ್ ನಮ್ಗ ಈ ವೇದಿಕೆ ಒಳಗೆ ಮಾತನಾಡೋಕೆ ಅವಕಾಶ ಕೊಟ್ಟು ಈ ವೇದಿಕೆ ಒಳಗೆ ನಮ್ಮನ್ನು ಒಬ್ಬರು ಸದಸ್ಯರನ್ನಾಗಿ ಸೇರಿಸ್ಕೊಂಡ್ರಲ್ಲ, ಅವಾಗ ನಮ್ ಜ್ಞಾನದ ಒಂದು ಎಲ್ಲೇ ಏನಾಯ್ತು ಬಹಳ ವಿಶಾಲ ಆಯ್ತು ಅನ್ನುವಂಥದ್ದನ್ನ ಬಹಳ ನಾನು ಅಭಿಮಾನ ಪೂರ್ವಕ ಹೇಳ್ತೀನಿ ಸರ್. ಯಾಕಂದ್ರೆ ಅದೆಷ್ಟೋ ವಿಚಾರಗಳನ್ನ ಯಾವ್ದೋ ವೇದಿಕೆ ಒಳಗೆ ಎಲ್ಲೇ ನಿಂತ್ಕೊಂಡ್ರು ನಾವು ಮಾತನಾಡ್ಬೇಕು, ಆ ಲೆವೆಲ್ಕ ಈ ಒಂದು ವಚನ ವೇದಿಕೆ ಮೂಲಕ ನಾವು ಜ್ಞಾನ ಸಂಪಾದನೆ ಮಾಡ್ಕೊಂಡ್ವಿ ಅನ್ನುವಂಥ ಮಾತನ್ನ ಮತ್ತೊಮ್ಮೆ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸರ್. ನಿಜಕ್ಕೂ ಸರ್ ಸತ್ಯವಾದಂತಹ ಮಾತುಗಳನ್ನೇ ಆಡಿದೀರಾ. ನಿಮಗೆ ಅನಂತವಾದಂತಹ ಧನ್ಯವಾದಗಳನ್ನ ಅರ್ಪಿಸುತ್ತಾ ಮತ್ಯಾರ ಮೇಡಮ್ ಶ್ರೀದೇವಿ ಸಿಂಗಾಳ್ ಅಂತ ಇದ್ದಾರೆ. ಆಮೇಲೆ ಡಾಕ್ಟರ್ RF ಬಿರಾದರ್ ಸರ್. ಶ್ರೀದೇವಿ ಮೇಡಮ್. ಮೇಡಮ್ ಶ್ರೀದೇವಿ ಮೇಡಮ್.
ಇದಾರೆ ಕಣ್ಣು ಮೇಡಮ್. ಹಿಡ್ಕೊಂಡು ಮಾತಾಡಿ. ಅಲ್ಲ ಅನ್ಮ್ಯೂಟ್ ಮಾಡಿ ಆಗದೆ ಇದ್ರೆ ಎಕ್ಸಿಟ್ ಆಗಿ ಹಾ ಮಾಡಿ ಮತ್ತೊಮ್ಮೆ ಮಾಡಿ rejoin ಮಾಡ್ಯಾರ ಮಾತಾಡ್ರಿ ಮ್ಯಾಮ್. ಹಲೋ, ಹಾ ಮಾತಾಡ್ರಿ ಮಾತಾಡ್ರಿ. ಕೇಳಿಸ್ತಾ ಇದೆ. ಎಲ್ಲರಿಗೂ ಶರಣಾರ್ಥಿಗಳು. ನಾವು ಕೊಪ್ಪಳದಿಂದ ಮಾತಾಡ್ತಿರೋದು. ಸಂಗಮೇಶ್ ಅಪ್ಪ ಅವರು ತುಂಬಾ ಚೆನ್ನಾಗಿ ನಮಗೂ ಕೂಡ ಉಪನ್ಯಾಸವನ್ನ ನೀಡ್ತಾರೆ. ಅದೇ ರೀತಿಯಾಗಿ ನಮಗೂ ಕೂಡ ಉಪನ್ಯಾಸ ಮಾಡೋಕೆ ತಯಾರ್ ಮಾಡ್ತಾ ಇದ್ದಾರೆ. ಎಲ್ಲಾ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಡ್ತಾರೆ, ಯಾವ ರೀತಿ ವಚನಗಳನ್ನ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಅವನ್ನೆಲ್ಲ ಸವಿಸ್ತಾರವಾಗಿ ಬರೆದು ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಈ ಕೊಪ್ಪಳದಲ್ಲೆಲ್ಲ ತುಂಬಾ ಚೆನ್ನಾಗಿ ನಮ್ಗೆ ವಚನ ವಿಶ್ಲೇಷಣೆಯನ್ನ ಮಾಡ್ಲಿಕ್ಕೆ, ಉಪನ್ಯಾಸವನ್ನ ಮಾಡ್ಲಿಕ್ಕೆ ನಮಗೂ ಕೂಡ ತುಂಬಾ ಸಹಾಯಕವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್ ತಮ್ಗೆ. ಮತ್ಯಾರು ಮಾತಾಡ್ತೀರಾ? RF ಬಿರಾದರ್ ಸರ್. ಬಿರಾದರ್ ಸರ್. ಮಾತಾಡ್ರಿ. ಎಲ್ಲಾ ಶರಣು ಬಳಗಕ್ಕೆ ನಮ್ದು ಶರಣಾರ್ಥಿಗಳು. ಇವತ್ ಸಂಗಮೇಶ್ ಅವರು ಹಿಂಗ್ ಹೇಳಿದ್ರಲ್ಲ, ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಮತ್ತು ಪರಿಣಾಮಕಾರಿಯಾದಂತಹ ಈ ಬೋಧನೆ ಈ ಎಲ್ಲ ಶರಣರಿಗೆ ಹೃದಯಕ್ಕೆ ಸ್ಪರ್ಶಿಸಿತ್ತು ಅನ್ನುವಂಥದ್ದನ್ನ ನಾನು ಒಬ್ಬ ಉಪನ್ಯಾಸಕನಾಗಿ ನಾನಿಲ್ಲಿ ಎತ್ತಿ ಹೇಳ್ಬೋದು. ಹಾಗಾಗಿ ಅವರಿಗೆ ಈ ಶರಣ ಬಳಗ ಮತ್ತು ಈ ನಮ್ಮ ಶರಣರಿಂದ ಅವ್ರಿಗೆ 100 ಕಾಲ ಬಾಳುವ ಅವಕಾಶ ಕೂಡ್ಲಿ ಅಂತ ಹೇಳಿ ನಾನು ಶರಣರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಸರ್. ಒನ್ ಅಂಡ್ ಆಲ್. ಧನ್ಯವಾದಗಳು ಸರ್ ತಮ್ಗೆ. ಮತ್ಯಾರು ಮಾತಾಡ್ತೀರಾ? ಶಕುಂತಲಾ ಸಿಂಧೂರ್ ಮೇಡಮ್ ಮಾತಾಡ್ತಾರೆ. ಹಲೋ, ಶರಣಾರ್ಥಿ. ಹಲೋ, ಕೇಳಿಸ್ತಾ ಇದಾರೆ? ಮಾತಾಡ್ರಿ ಮೇಡಮ್. ಮಾತಾಡಕರು. ಆಡು ಮುಟ್ಟದ ಸೊಪ್ಪಿಲ್ಲ, ವಚನ ಸಾಹಿತ್ಯದಲ್ಲಿ ಬಳಕೆಯಾಗದೇ ಇರತಕ್ಕಂತ ವಿಷಯವೇ ಇಲ್ಲ ಅನ್ನುವಂತೆ ಸಂಗಮೇಶ ಕಲಹಾಳ್ ಅವರು ಬಹಳ ಆರೋಗ್ಯಕ್ಕೆ, ಆಧ್ಯಾತ್ಮಿಕ ಸಾಧನೆಗೆ ಪೂರಕವಾದಂತಹ ವಚನಗಳನ್ನ ಆಧರಿಸಿ ವೈಜ್ಞಾನಿಕ ದೃಷ್ಟಿಕೋನದೊಳಗ ಬಹಳ ಅರ್ಥಪೂರ್ಣವಾಗಿ, ಹೃದಯಂಗವಾಗಿ ಮಾತಾಡಿದ್ರು. ನಿಜವಾಗಿ ಎಲ್ಲಾ ಸಂಪತ್ತಿಗಿಂತ ಆರೋಗ್ಯ ಸಂಪತ್ತು ಅಮೂಲ್ಯವಾದದ್ದು. ಅದನ್ನ ನಾವು ಹೆಂಗ್ ವರ್ಧಿಸ್ಕೊಳ್ಬೇಕು ಅನ್ನೋದಕ್ಕ ಇವತ್ತಿನ ಉಪನ್ಯಾಸ ನಿಜವಾಗಿಯೂ ಬಹಳ ಅರ್ಥಗರ್ಭಿತವಾಗಿತ್ತು, ಹೃದಯಂಗಮವಾಗಿತ್ತು. ವಾಸ್ತವಿಕ ವಿಷಯಗಳನ್ನ ಆಧರಿಸಿ ಹೇಳಿದ್ದಕ್ಕಾಗಿ ಮತ್ತು ಇಂಥ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಈ ಒಂದು ಅಕ್ಕನ ಅರಿವು ವೇದಿಕೆಯೊಳಗ ಇಂಥ ಅಮೂಲ್ಯ ಉಪನ್ಯಾಸಗಳನ್ನ ಏರ್ಪಡಿಸ್ತಾ ಇರ್ತಕ್ಕಂಥ ಸಂಘಟಕರಿಗೆ, ಸರ್ವ ಪದಾಧಿಕಾರಿಗಳಿಗೆ ನಾನು ತುಂಬ ಹೃದಯದವಾದ ಶರಣಾರ್ಥಿಗಳನ್ನ, ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಕೃತಜ್ಞತೆಗಳು. ಧನ್ಯವಾದಗಳು ತಮ್ಗೆ. ಅಣ್ಣಪ್ಪ ಮಡವಾಳ್ ಸರ್. ಮೈಕ್ ಹೋದ್ರಿ. ಅಣ್ಣಪ್ಪಣ್ಣ ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮಡಿವಾಳ್ ಸರ್, ನಿಮ್ದು ಮೈಕ್ ಕೇಳ್ತಿಲ್ಲ. ಮೈಕ್ ಮೇಲೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಅಣ್ಣಪ್ಪಣ್ಣ ಸರ್, ನಿಮ್ದು ಮಾತಾಡೋದು ಕೇಳಿಸ್ತಾ ಇಲ್ಲ. ಮೇಲೆ ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಮೈಕ್ ಇದೆ ನೋಡಿ ಮೇಲೆ. ಅಲ್ಲಿವರೆಗೆ ಕಸ್ತೂರಿ ದಳವಾಯಿ ಮೇಡಮ್. ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್. ಕಸ್ತೂರಿ ಮೇಡಮ್. ಅಣ್ಣಪ್ಪ ಸರ್. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಕೇಳಿಸ್ತಾ ಇದೆ ಮೇಡಮ್? ಹಲೋ, ಮಾತಾಡ್ರಿ. ಹಾ ಕೇಳ್ತದೆ, ಮಾತಾಡ್ರಿ. ಸಂಗಮೇಶಪ್ಪ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸಂಪತ್ ಪಡಂಗಲ್ಲ, ಆದ್ರೆ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿ ವಚನಗಳ ಮುಖಾಂತರ ಒಳ್ಳೊಳ್ಳೆ ಉದಾಹರಣೆಗಳನ್ನ ಕೊಟ್ಟು ಇವತ್ತಿನ 21ನೇ ಶತಮಾನದಲ್ಲಿ ನಮ್ಗೆ ಸಮಯ ನೋಡ್ಲಿಕ್ಕೂ ಸಮಯ ಇಲ್ಲ ಅಂತದ್ರಲ್ಲಿ ಆರೋಗ್ಯದ ಕಡೆ ತುಂಬಾ ಗಮನ ಕೊಡ್ಬೇಕನ್ನುವಂತ ತಾತ್ವಿಕ ಚಿಂತನೆಗಳನ್ನ ಅರ್ಥಪೂರ್ಣವಾಗಿ ಹೇಳಿದ್ರು. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ಲರಿಗೂ ಶರಣ. ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಅಣ್ಣಪ್ಪ ಸರ್ ಮಾತಾಡ್ತೀರಾ? ಮೈಕ್ ಮೇಲ್ಗಡೆ ಮೈಕ್ ಕಾರ್ನರ್ ಇದಲ್ರಿ, ಪ್ರೆಸ್ ಮಾಡ್ರಿ ಸರ್. ಮೇಲ್ಗಡೆ, ನಿಮ್ಮ ಮೇಲ್ಗಡೆ ಬಲಗಡೆ ನೋಡ್ರಿ, ಬಲಗಡೆ ನಿಮ್ಮ ಬಲಗಡೆ ಮೇಲೆ ಮೈಕ್ ಟೈಪ್ ಕಾಣ್ತದ, ಅದನ್ನ ಪ್ರೆಸ್ ಮಾಡ್ರಿ. ನಾವು ಅಣ್ಣಪ್ಪಣ್ಣ ಮೇಲೆ ಸರ್, ನಾನು ಎಕ್ಸಿಟ್ ಆಗ್ತೇನೆ ಸರ್.
ಓಕೆ ಸರ್, ಓಕೆ ಓಕೆ ಸರ್, ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೊ ಥ್ಯಾಂಕ್ ಮಚ್. ಯು. ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್, ಸರ್ ಮಾತಾಡ್ರಿ. ಸರ್ ಮೊಬೈಲ್ ಅಲ್ಲಿ ಕೆಳಗಡೆ ಇರುತ್ತೆ ಮೈಕ್, ಸ್ವಲ್ಪ ಚೆಕ್ ಮಾಡಿ ನೋಡಿ ಸರ್ ಇರುತ್ತೆ ನಿಮ್ಮ Sir, ಮೊಬೈಲ್ ಅಲ್ಲಿ ಅಲ್ಲಿಗೆ- ಬಹುಶಃ ಕೆಳಗಡೆ ಇರ್ಬೋದು. ಕೆಳಗಡೆ ಮೈಕ್ ಚಿತ್ರ ಇರುತ್ತೆ ನೋಡಿ ಸರ್ ಅಲ್ಲಿ. ಇಲ್ಲ, ಮೇಲ್ಗಡೆ ಇರ್ತದ್ರಿ, ಮೇಲ್ಗಡೆ ಇರ್ತದೆ ಮೊಬೈಲ್ನಾಗ. ಅವರು ಟ್ರೈ ಮಾಡ್ತಾ ಇದಾರೆ, ಆಗ್ತಾ ಇಲ್ಲ ರೀ. ಇಲ್ಲ ಸರ್, ದೀಪ ಜಿಂಗಡಿ. ಲೇಟೆಸ್ಟ್ ವರ್ಷನ್ ಕೆಳಗಿರುತ್ತೆ ಸರ್. ಲೇಟೆಸ್ಟ್ ಅಲ್ಲಿ ಹೌದನ್ರಿ? ಕೆಳಗೆ ಹಾ, ಇರುತ್ತೆ ಸರ್. ಹ್ಞೂ ಸರ್. ದೀಪ ಜಿಂಗಡಿ ಮತ್ತೆ. ಹಲೋ, ಎಲ್ಲರಿಗೂ ಶರಣಾರ್ಥಿಗಳು. ನಾವು ಪಾಠ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 6 ಮೂಲಭೂತ ಹಕ್ಕುಗಳು ಮತ್ತು 11 ಕರ್ತವ್ಯಗಳು ಅಂತಕ್ಕಂಥದ್ದು. ಆದ್ರ ಕರ್ತವ್ಯದಲ್ಲಿ ಹೇಳ್ತಾ ಇದ್ದೀವಿ, ಪಾಲಕರ ಪೋಷಣೆ ನಮ್ಮ ಆದ್ಯ ಕರ್ತವ್ಯ ಅಂತಕ್ಕಂಥದ್ದು. ಆದ್ರ ಆರೋಗ್ಯವನ್ನು ಕೂಡ ನಾವು ಯಾವ ರೀತಿ ಇಟ್ಕೋಬೇಕು ಅದು ಕೂಡ ನಮ್ದೊಂದು ಕರ್ತವ್ಯ ಅಂತ ತಿಳಿಸಿಕೊಟ್ಟಿರ್ತಕ್ಕಂಥ ಅತ್ಯುತ್ತಮವಾದಂತ ಉಪನ್ಯಾಸವನ್ನು ನೀಡಿರ್ತಕ್ಕಂಥದ್ದು. ಯಾಕಂದ್ರೆ ಮಕ್ಕಳ ಬೋಧನೆಯಲ್ಲಿಯೂ ಕೂಡ ನಮಗಿದು ವಚನ ಸಾಹಿತ್ಯದಲ್ಲಿ ಆರೋಗ್ಯದ ಜೊತೆಗೆ ನಮ್ಮ ಕರ್ತವ್ಯವನ್ನ ಯಾವ ರೀತಿ ನಾವು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಬೇಕು ಎಂಬ ಕಿವಿ ಮಾತನ್ನು ಕೂಡ ನಾವು ಇಲ್ಲಿ ಉಪನ್ಯಾಸದಲ್ಲಿ ಕೇಳಿದ್ದೇವೆ. ಅವ್ರಿಗೂ ಕೂಡ ಶರಣಾರ್ಥಿಗಳು. ಡಾಕ್ಟರ್ ಸಂಜೀವ್ ಗೌರ್ ಸರ್. ಶರಣಾರ್ಥಿಗಳು ಎಲ್ಲರಿಗೂ. ಡಾಕ್ಟರ್ ಸಂಗಮೇಶ್ ಸರ್ದು ಉಪನ್ಯಾಸ ಹೃದಯ ಸ್ಪರ್ಶಿ ಮತ್ತು ಸಂಗ್ರಹ ಯೋಗ್ಯ ಉಪನ್ಯಾಸ ಸರ್ ಅದು. ಆಲ್ರೆಡಿ ಶಶಿಕಾಂತ್ ಅಣ್ಣವ್ರು ಹೇಳಿದಾಗೆ ಇನ್ನೊಂದ್ಸಲ ದಯವಿಟ್ಟು ಅವ್ರದ್ದು ಒಂದು ಭಾನುವಾರ ಅಥವಾ ಶನಿವಾರ ಅರೇಂಜ್ ಮಾಡಿ ಸರ್, ತುಂಬಾ ಚೆನ್ನಾಗಿರುತ್ತೆ. ಧನ್ಯವಾದಗಳು. ಖಂಡಿತ ಸರ್. ಅಣ್ಣಪ್ಪ, ನಿಮಗೆ ಮೈಕ್ ಅನ್ಮ್ಯೂಟ್ ಆತನ್ರಿ? ಆಗಿಲ್ಲ ಸರ್ ಇನ್ನ ಅದು. ಆಗೈತೆ ನೋಡ್ರಿ, ಮಾತಾಡ್ರಿ ಈಗ. ಇದು ಉಪನ್ಯಾಸ ಒಳ್ಳೆ ರೀತಿ ಇದೆ ಸರ್ಗೆ ಎಲ್ಲ ಧನ್ಯವಾದಗಳು. ಆಗಾಗ ಈ ರೀತಿ ಒಂದ್ ಸ್ವಲ್ಪ ಇದ್ರ ಒಳ್ಳೇದಕ್ಕೈತ್ರಿ ಇದು. ಸರ್, ಪ್ರತಿ ಶನಿವಾರ ಮತ್ತು ರವಿವಾರ ಇರ್ತೈತಿ. ಮತ್ತು ಇದೇ ಲಿಂಕ್ ಈಗ ನಾಳೆ ಇನ್ನೂ ಸೆಪ್ಟೆಂಬರ್ 5ನೇ ತಾರೀಕುವರೆಗೆ ನಿರಂತರವಾಗಿ ಸರ್, ಜಾಯ್ನ್ ಆಗ್ರಿ ನೀವು. ಓಕೆ ಸರ್, ಧನ್ಯವಾದಗಳು ಸರ್ಗೆ, ಧನ್ಯವಾದಗಳು. ಈ ರೀತಿ ಒಂದ್ ಸ್ವಲ್ಪ ಮಾರ್ಗದರ್ಶನ ಚಲೋ ಆಕೈತಿ ಎಲ್ಲಾರ್ಗಿ. ಯಸ್ ಸರ್. ನಮಸ್ಕಾರ ಸರ್. ಡಾಕ್ಟರ್ ಬಸಮ್ಮ ಗಂಗನಳ್ಳಿ. ಡಾಕ್ಟರ್ ಬಸಮ್ಮ ಗಂಗನಳ್ಳಿ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸ ಬಹಳಷ್ಟು ಮಹತ್ವದ್ದು. ಇವತ್ತಿನ ಬಹಳಷ್ಟು ಅತ್ಯಗತ್ಯವಾದಂತ ಒಂದು ವಿಚಾರಗಳನ್ನ ಕಲಹಾಳ್ ಸರ್ ಅವರು ತಿಳಿಸಿಕೊಟ್ರು. ಶರಣರು ಸಾಮುದಾಯಿಕ ಜೀವನದ ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ ನಮ್ಮ ತನುಮನಗಳನ್ನ ಯಾವ ರೀತಿಯಾಗಿ ಶುಚಿಯಾಗಿ ಇಟ್ಕೋಬೇಕು ಅನ್ನೋದನ್ನ ಎಲ್ಲಾ ವಚನಗಳಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೆ ಅನ್ನೋದನ್ನ ಬಹಳಷ್ಟು ಚಂದ ತಿಳಿಸ್ಕೊಟ್ರು. ಅದ್ರ ಜೊತೆಗೆ ಶರಣರು ಮೂಲತಃ ಎಲ್ಲರೂ ವೈದ್ಯರೇ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರಲ್ಲ, ಅದು ನಾವು ಬಹಳಷ್ಟು ಹಿಡಿಸ್ತು. ನಿಜಕ್ಕೂ ಕೂಡ ಶರಣರು ನಮ್ಮ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯ ಕಡೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಂತವ್ರು ಅವರು. ಅದಕ್ಕಾಗಿ ಅಂತ ಈ ದಿಶೆಯೊಳಗ ನಾವು ವಚನಗಳನ್ನ ಇನ್ನಷ್ಟು ಆಳವಾದ ಅಧ್ಯಯನದ ಜೊತೆಗೆ ಇವತ್ತಿನ ಒಂದು ವೈದ್ಯ ಲೋಕಕ್ಕೆ ನಮ್ಮ ಶರಣರು ಕೊಟ್ಟಂತ ಕೊಡುಗೆ ಅಂತದ್ದನ್ನೋದನ್ನ ನಾವು ಈ ಒಂದು ಉಪನ್ಯಾಸದ ಮೂಲಕ ತಿಳ್ಕೊಳ್ಳಿಕ್ಕೆ, ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಉಪಯುಕ್ತವಾದಂತ ಒಂದು ಉಪನ್ಯಾಸ ಇದಾಗಿತ್ತು ಅಂತ ತಿಳ್ಕೊಂಡು ಹೇಳ್ತಾ, ಇಂಥ ಉಪನ್ಯಾಸಗಳು ಈ ಒಂದು ವೇದಿಕೆ ಮೇಲೆ ಆಗುತ್ತಿರುವುದು ನಮ್ಮೆಲ್ಲರ ಒಂದು ಹೆಮ್ಮೆ. ಇಂಥ ಒಂದು ಕೆಲಸವನ್ನ ನಮ್ಮ ಶಶಿಕಾಂತ್ ಸರ್ ಅವರು ಹಾಗೂ ಎಲ್ಲ ತಂಡದವರು ಮಾಡ್ತಾ ಇದ್ದಾರೆ. ನಮಗೆಲ್ಲ ಇಂಥ ಒಂದು ಒಳ್ಳೊಳ್ಳೆ ಜ್ಞಾನದ ಒಂದು ವಿಷಯಗಳನ್ನ ಕೊಟ್ಟು ಇನ್ನೂ ನಮ್ಮ ಜ್ಞಾನ ವಿಸ್ತಾರವನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಕೂಡ ಅನಂತವಾದಂತ ಧನ್ಯವಾದಗಳು. ಶಿವರಾಜ ನೆಕ್ಸ್ಟ್ ಡಾಕ್ಟರ್ ಸುನೀಲ್ ಪರೀಟ್ ಅವರು. ಶಿವರಾಜ್ ಸರ್. ಸರ್, ಶರಣಾರ್ಥಿ ಸರ್ ಎಲ್ಲರಿಗೂ. ನಾನು ಶಿವರಾಜ್ ಅಂತ ಬೆಂಗಳೂರಿಂದ. ಸರ್ ಕೇಳಿಸ್ತಿದ್ಯಾ? ಕೇಳ್ತದೆ, ಮಾತಾಡಿ ಸರ್. ಸರ್, ಮೊದಲು ಶರಣ ವಚನಗಳಲ್ಲಿ ಆರೋಗ್ಯ ಅಂತ ನಾನು ಆಕ್ಚುಲಿ ಹೆಲ್ತ್ ಅಲ್ಲೇ ಆರೋಗ್ಯ ಇಲಾಖೆನಲ್ಲೇ ವರ್ಕ್ ಮಾಡೋದು. ಸೊ ಶರಣರ ವಚನಗಳಲ್ಲಿ ಆರೋಗ್ಯ ಅಂತಂದಾಗ ಏನಿರ್ಬೋದು ಅಂತ ನಾನು ಕುತೂಹಲದಿಂದ ಜಾಯ್ನ್ ಆದೆ. ಸೊ ಮೊದ್ಲು ಒಂದು ವಚನ ಗೊತ್ತಿತ್ತು, ಅಕ್ಕಮಹಾದೇವಿ ಅವ್ರದ್ದು, ಆಹಾರ ವಕೀರದು ಮಾಡಿರಯ್ಯ ಅಂತ, ಅದು ಗೊತ್ತಿತ್ತು. ಸೊ ಅದಾದ್ಮೇಲೆ ಸರ್ ಮಾತಾಡಿದ್ಮೇಲೆ ಎಷ್ಟು ಇದೆ ಇದು ಆಳವಾಗಿ ಅನ್ನೋದಕ್ಕೆ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಆರೋಗ್ಯ ಅನ್ನೋದನ್ನ ಶರಣರು ಎಲ್ಲಾ ವಚನಗಳಲ್ಲಿ ಹಾಲ್ನಲ್ಲಿ ತುಪ್ಪ ಇಟ್ಟಂಗೆ ಇಟ್ಟಿದ್ದಾರೆ. ಅಂದ್ರೆ ಆಹಾರವನ್ನ ಕಡಿಮೆ ಮಾಡೋದು ಅನ್ನೋದನ್ನ ಈಗ ಒಂದು ಸ್ಟಡಿ ಮಾಡಿದ್ದಾರೆ ಜಪಾನ್ ಅಲ್ಲಿ. ಜಪಾನ್ ಅವರು ಎಷ್ಟು ಆಹಾರ ಕಡಿಮೆ ತಿಂತಾರೆ ಅಂದ್ರೆ ಅವ್ರು ಅಷ್ಟು ಆರೋಗ್ಯವಾಗಿದ್ದಾರೆ ಜಪಾನ್ ಅವರು. ಸೊ ಅವರು ಮತ್ತೆ ಆಹಾರವನ್ನ ತುಂಬಾ ಅವ್ರ ಆಹಾರ ತಿನ್ನುವಾಗ ಬೇರೆ ಕಡೆ ಡಿಸ್ಟ್ರಾಕ್ಟ್ ಆಗಿ ಅಂದ್ರೆ ವಿಚಲಿತರಾಗಿ ತಿನ್ನೋದು ಅದೆಲ್ಲ ಮಾಡೋದಿಲ್ವಂತೆ.
ಸೊ ನಮ್ಮಲ್ಲಿ ಶರಣರು ಆಹಾರವನ್ನ ಪ್ರಸಾದ ಅಂತ ಕರೆದಿರೋದೇ ಒಂದು ದೊಡ್ಡ ಆರೋಗ್ಯ ಸರ್. ಸೊ ಅದು ಆ ವಿಷಯದಿಂದ ಹಿಡಿದು ಅವರು ಆಹಾರವನ್ನ ಕಿರಿದು ಮಾಡಿರಯ್ಯ ಅಂತ ಹೇಳಿರೋದ್ರಿಂದ ಹಿಡಿದು ಸೊ ಪ್ರತಿಯೊಂದು ಈ ಇತ್ತೀಚೆಗೆ ಮೆಲಟೋನಿನ್ ಬಗ್ಗೆ ತುಂಬಾ ಸ್ಟಡಿಗಳು ನಡೀತಿದೆ. ಸೊ ಅದನ್ನ ನಮ್ಮ ಶರಣರು ದೃಷ್ಟಿಯೋಗದ ಮೂಲಕ ಅನುಭವಿಸಿ ಹೇಳಿ ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಾವು ಅರ್ಥಕೊಂಡು ಆಚರಿಸ್ಕೋಬೇಕು. ಸೊ ತುಂಬಾ ನನಗೆ ಖುಷಿ ಆಯ್ತು ಸರ್ ಈ ಮಾತನ್ನ ಇದನ್ನ ಉಪನ್ಯಾಸನ ಕೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ವಚನ ಅಧ್ಯಯನ ವೇದಿಕೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸುಮಾರು 270 ಯೂಟ್ಯೂಬ್ ವಿಡಿಯೋಗಳನ್ನ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅವೆಲ್ಲವೂ ಕೂಡ ಅಪ್ಲೋಡ್ ಆಗ್ತಾ ಇದ್ದಾವೆ. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ವಚನ ಅಧ್ಯಯನ ವೇದಿಕೆ ಆಗ್ರಿ. ಆಮೇಲೆ ಅಕ್ಕನ ಅರಿವು ಜಾಯ್ನ್ ಆಗ್ರಿ. ಅಕ್ಕನ ಅರಿವು ಅಂತಕ್ಕಂಥ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಸುಮಾರು 1000 ಜನ ಇದ್ದಾರೆ. ಅದಕ್ಕೆ ದಯವಿಟ್ಟು ತಾವು ಜಾಯ್ನ್ ಆಗ್ರಿ ಅಂತ ಕೂಡ. ನೆಕ್ಸ್ಟ್ ಡಾಕ್ಟರ್ ಸುನೀಲ್ ಪರೀಟ್ ಸರ್, ನಿಮ್ದು ಎಲ್ಲರದನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡಾಕ್ಟರ್ ಸುನೀಲ್ ಪರೀಟ್ ಸರ್. ಓಕೆ ಸರ್, ಎಲ್ಲರಿಗೂ ಇನ್ನೊಂದು ವಿಚಾರ ಸರ್, ನಮ್ಮ PhD ವಿದ್ಯಾರ್ಥಿ ಆದಂತ ಮುತ್ತುರಾಜ್ ಅನ್ನುವಂತವ್ರು ಈ ಒಂದು ಗುಂಪಿಗೆ ಸೇರ್ಬೇಕಂತ ಇಷ್ಟಪಟ್ರು ಸರ್. ಅವರನ್ನು ಕೂಡ ಸೇರಿಸ್ಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು. ಓಕೆ, ಡಾಕ್ಟರ್ ಸುನೀಲ್ ಪರೀಟ್ ಸರ್. ಓಕೆ ಸರ್, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ನಮ್ಮ ಡಾಕ್ಟರ್ ಸಂಗಮೇಶ್ ಸರ್ ಅವ್ರದ್ದು ಉಪನ್ಯಾಸವನ್ನು ಕೇಳಿದೆ. ನಾನು ಡಾಕ್ಟರ್ ಸುನೀಲ್ ಪರೀಟ್ ಅಂತ ಬೆಳಗಾವಿಯಿಂದ. ಅವರೊಂದು ಉಪನ್ಯಾಸ ಇಷ್ಟೊಂದು ನಮ್ಮ ಮೇಲೆ ಪ್ರಭಾವ ಬೀರ್ತಂದ್ರೆ ನಿಜವಾಗಿಯೂ ವಚನ ಸಾಹಿತ್ಯದಲ್ಲಿ ಇವತ್ತಿನೇನು ನಮ್ಮ ಯಾವುದೇ ಔಷಧಿಗಳಿರ್ಲಿ, ಅದು ವನಸ್ಪತಿ ಔಷಧಿಗಳಿರ್ಲಿ ಅಥವಾ ಯಾವುದೇ ಇವತ್ತು ಅನೇಕ ಔಷಧಿಗಳು ಬಂದಿದ್ದಾವೆ, ಅವುಗಳೆಲ್ಲಕ್ಕೂ ಮೀರಿದ ಒಂದು ಪದ್ಧತಿಗಳನ್ನ ವಚನಗಳನ್ನ ಹೇಳಿಬಿಟ್ಟಿದ್ದಾರೆ. ನಾವು ಆ ವಚನ ಸ್ವಲ್ಪ ಅಧ್ಯಯನ ಮಾಡಿದ್ರೆ ಸಾಕು, ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಮತ್ತು ಇಂಥ ಉಪನ್ಯಾಸಗಳನ್ನ ಆಯೋಜಿಸೋದಕ್ಕೆ ನಾನು ಈ ವೇದಿಕೆಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೇನೆ ಸರ್. ದಯವಿಟ್ಟು ನನ್ನನ್ನು ಕೂಡ ಈ ಒಂದು ವೇದಿಕೆಗೆ ಸೇರಿಸಿ. ನಾನು ಬೆಳಗಿನ ಒಂದು ಸತ್ಸಂಗದಲ್ಲಿ, ಆಮೇಲೆ ಈಗ ರಾತ್ರಿ ಒಂದು ಸತ್ಸಂಗ ಇರುತ್ತೆ, ಆ ಸತ್ಸಂಗದಲ್ಲೂ ಪಾಲ್ಗೊಳ್ತಿರ್ತೇವೆ. ದಯವಿಟ್ಟು ತಾವೆಲ್ಲರೂ ಕೂಡ ಆ ಸತ್ಸಂಗದಲ್ಲಿ ಕೂಡ ಭಾಗವಹಿಸಿ ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ದಾನಮ್ಮ ಲಿಂಕ್ ಹಾಕ್ಬಿಡ್ರಿ ಇದಕ್ಕೆ ಚಾಟ್ ಬಾಕ್ಸಿಗೆ, ನಮ್ಮ ಇದ್ರ ಅಕ್ಕನ ಅರಿವು ಲಿಂಕ್ ಹಾಕ್ರಿ. ಧನ್ಯವಾದಗಳು ಸರ್. ಇವತ್ತು ಆಗಸ್ಟ್ 8, 2000 ನಮ್ಮ ದೇಶ ಕಂಡ ಬಹಳ ದೊಡ್ಡ ಮುತ್ಸದ್ದಿ ನಿಜಲಿಂಗಪ್ಪನವರ ಪುಣ್ಯತಿಥಿ, 24ನೇ ಪುಣ್ಯತಿಥಿ. ಅತ್ಯಂತ ನೋವಿನ ಮತ್ತು ಒಂದು ಮಾನಸಿಕ ನೆಮ್ಮದಿ ಅಂದ್ರೆ ನಾನು ಆವತ್ತು ಅಲ್ಲೇ ಇದ್ದೆ ಬೆಂಗಳೂರಾಗ. ನಾನು ಮತ್ತು ನನ್ನ ಹೆಂಡತಿ ಅವ್ರು ನೋಡಕ್ಕೆ ಹೋಗಿದ್ವಿ ಬೌರಿಂಗ್ ಹಾಸ್ಪಿಟ್ಲಿಗೆ. ಕರ್ನಾಟಕದ 2 ಸಲ ಮುಖ್ಯಮಂತ್ರಿ ಆದಂಥವ್ರು, ದೇಶ ಕಂಡ ಬಹಳ ದೊಡ್ಡ ವಿದ್ವಾಂಸರು, ಜ್ಞಾನಿಗಳು, ವಾಗ್ಮಿಗಳು, ಸ್ವಾತಂತ್ರ್ಯ ಹೋರಾಟಗಾರರು. ಒಂದು ಮನೆ 8 ಕಪ್ಪಕ್ಕಿಂತ ಹೆಚ್ಚಿರಲಿಲ್ಲ, ಅಷ್ಟು ಪ್ರಾಮಾಣಿಕ ಬದುಕನ್ನು ಬದುಕಿದ್ರು. ಅವರನ್ನು ನೋಡಕ್ಕೆ ನಾನು ಹೆಂಡತಿ ಬೋರಿಂಗ್ ಹಾಸ್ಪಿಟ್ಲಿಗೆ ಹೋದಾಗ ಅವರ ಎದೆ ಮೇಲೆ ಒಂದು ಕವನ ಸಂಕಲನ ಇಟ್ಕೊಂಡಿದ್ರು. ಆ ಕವನ ಸಂಕಲನದೊಳಗೆ ಏನು ಬರ್ದಿತ್ತಂದ್ರೆ, ನಾನು ಸತ್ತರೆ, ಇಂಗ್ಲಿಷ್ ಕವನ ಅನ್ನೋದು, ಪ್ಯಾಬ್ಲೋ ನೆರೂದನ ಕವನ ಓದ್ತಾ ಇದ್ರು. ನಾನು ಸತ್ತರೆ ರಜೆ ಕೊಡಬೇಡಿರಿ, ಶೋಕ ಹಾಕಬೇಡಿರಿ, ಧ್ವಜವನ್ನು ಅರ್ಧ ಕೇಳಿಸಬೇಡಿರಿ, ನನ್ನ ಸತ್ತಾಗ ಮಕ್ಕಳನ್ನು ಅಳಿಸದಿರಿ, ಅವುಗಳಿಗೆ ಮಿಠಾಯಿ ಕೊಡಿ ಅಂತ. ಇಂಥ ದೊಡ್ಡ ನಾಯಕರ ಇವತ್ತು ಅಗಲುವಿಕೆ 24ನೇ ಸ್ಮರಣೋತ್ಸವ. ನನ್ನ ವ್ಯಕ್ತಿಗತವಾಗಿ ಬಹಳಷ್ಟು ನಿಜಲಿಂಗಪ್ಪನವ್ರನ್ನ ನಾವು ನೋಡ್ಕೊಂಡಿದ್ದೀವಿ. ದಯವಿಟ್ಟು ಇಂಥ ಒಬ್ಬ ಮಹನೀಯರ, ಸಾವಿಲ್ಲದ ಶರಣರ ಬಗ್ಗೆ ನಿರಂತರವಾಗಿ ಸುಮಾರು 4 ವರ್ಷ 8 ತಿಂಗಳ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಸೊ ಇದು 2ನೇ ಶ್ರಾವಣ. ದಾನಮ್ಮ, ಗೌರಮ್ಮ ಮತ್ತು ಸುಧಾ ಪಾಟೀಲ್ ಮೇಡಮ್ ಅವರ ಮತ್ತು ಪ್ರೊಫೆಸರ್ ಶಾರದಮ್ಮ, ನನ್ನ ಮಾತೋಶ್ರೀ ಶಾರದಮ್ಮ ಪಾಟೀಲ್ ಅವರ ದತ್ತಿ ಉಪನ್ಯಾಸ. ಅದಾದ ನಂತರ ಶಿವಾನಂದ ಕಲಕೇರಿ ಅವರ ಯಾರಂದ್ರೆ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಅವರವರ ಸೋದರ ಅಳಿಯ ಅಂದ್ರೆ ತಂಗಿಯ ಮಗ. ಅದಾದ್ಮೇಲೆ ಪ್ರೊಫೆಸರ್ ಸುಧಾ ಪಾಟೀಲ್ ಅವರ ಉಪನ್ಯಾಸ. ಮತ್ತು ನಿರಂತರವಾಗಿ ಶನಿವಾರ ಮತ್ತು ರವಿವಾರ ಇದೇ ಲಿಂಕನ್ನು ಬಳಸಿಕೊಂಡು ತಾವೆಲ್ಲರೂ ಜಾಯ್ನ್ ಆಗ್ರಿ ಅಂತ ತಿಳ್ಕೊಂಡು ನಾನು ನಮ್ಮಲ್ಲಿ ವಿನಂತಿಯನ್ನ ಮಾಡ್ತೀನಿ. ಮುಂದೆ ಸಾವಿತ್ರಿ ಕಮಲಾಪುರ ಅವರು ಕಾರ್ಯಕ್ರಮ. ಶರಣು ಸಮರ್ಪಣೆಯನ್ನ ಶರಣೆಯ ಅಕ್ಕ ಮಹಾದೇವಿ ತೆಗ್ಗಿಯವರು ಮಾಡ್ಬೇಕಂತಂದು ಅವರಲ್ಲಿ ಕೇಳ್ತಾ ಇದ್ದೇನೆ. ತೆಗಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಲನಾಗರ ಕಂಡರೆ ಹಾಲನೆರೆಯವರು, ದಿಟವನಾಗವ ಕಂಡಡೆ ಕೊಲ್ಲೆಂಬುವರಯ್ಯ, ಉಂಬ ಜಂಗಮ ಬಂದಡೆ ನಡೆಯೆಂಬವರು, ಉಣ್ಣದ ಲಿಂಗಕ್ಕೆ ಬೋಣವ ಹಿಡಿಯುವರಯ್ಯ, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲು ತಾಗಿದ ಮೆಟ್ಟೆಯಂತಿಪ್ಪರಯ್ಯ. ಇಂದು ಸರ್ವರಿಗೂ ಬಸವ ಜಯಂತಿ ಪಂಚಮಿಯ ಹಾರ್ದಿಕ ಶುಭಾಶಯಗಳು.
ನೋಡ್ರಿ, ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳನ್ನ ನಮ್ಮ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಹಾಗೂ ಅಕ್ಕನ ಅರಿವು ಸಂಘಟನೆಗಳಲ್ಲಿ ಭಾಗವಹಿಸಿದ ಎಲ್ಲ ಶರಣರಿಗೂ ಭಕ್ತಿಯ ಶರಣಾರ್ಥಿಗಳು. ಇವತ್ತು 5ನೇ ದಿನ, ಶ್ರಾವಣ ಮಾಸದ ವಿಶೇಷದ ದತ್ತಿ ಉಪನ್ಯಾಸ 5ನೇ ದಿನ. ಶರಣೆ ಪ್ರೊಫೆಸರ್ ಶಾರದಮ್ಮ ಮೇಟಿ ಅವರು ಬದಾಮಿ ಅವರ ದತ್ತಿ ಉಪನ್ಯಾಸ ಹಮ್ಮಿಕೊಂಡದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಅವರಿಗೆ ಅನಂತ ಶರಣಾರ್ಥಿಗಳು. ಸುಮಧುರವಾಗಿ ಪ್ರಾರ್ಥನೆಯನ್ನು ಮಾಡಿರಂತ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರಿಗೂ ಅತ್ಯಂತ ಭಕ್ತಿಯ ಶರಣಾರ್ಥಿಗಳು. ಇನ್ನು ಎಲ್ಲರನ್ನು ಸ್ವಾಗತಿಸಿ ಪ್ರಾಸ್ತಾವನೆ ಹಾಗೂ ಪರಿಚಯ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುವ ಡಾಕ್ಟರ್ ರೇಣುಕಾ ನಾಗರಾಜ್ ಅವರಿಗೂ ಸಹ ಅನಂತ ಶರಣಾರ್ಥಿಗಳು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ವಿಶೇಷ ಉಪನ್ಯಾಸ ವಚನಗಳಲ್ಲಿ ಆರೋಗ್ಯ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಅವರು ಅತ್ಯಂತ ಅದ್ಭುತವಾಗಿ ಅವರು ತಮ್ಮ ವಿಚಾರವನ್ನ ಮಂಡಿಸಿದರು. ನೋಡಿ, ವಚನಗಳ ಮುಖಾಂತರ ಬಹಳ ವಿಸ್ತಾರವಾಗಿ ಅರ್ಥಪೂರ್ಣವಾಗಿ ವ್ಯಕ್ತಪಡಿಸಿದ್ರು. ಆರೋಗ್ಯ ನೋಡ್ರಿ, ಮನುಷ್ಯನಿಗೆ ಮುಖ್ಯವಾಗಿ ಆರೋಗ್ಯ ಬೇಕು. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಅದಕ್ಕಾಗಿ ಹೆಲ್ತ್ ಇಲ್ಲದೆ ಇದ್ರೆ ಯಾವುದೋ ಏನಿದೂ ಉಪಯೋಗ ಇಲ್ಲ. ಶಿವೋಗದ ಮೂಲಕ ಜ್ಞಾನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಆಮೇಲೆ ಇಷ್ಟಲಿಂಗ ಪೂಜೆ ಮಾಡ್ಬೇಕು. ನೋಡ್ರಿ, ನಮ್ಮ ಶರಣರು ಯಾಕಿಷ್ಟು ಏನೂ ಓದಿದ ಅವ್ರು ಯಾವ ದವಾಖಾನೆ ಹೋಗಿದಾರ, ಯಾರು ಇಲ್ದಿ ದವಾಖಾನೆ ಒಳಗನ ಸತ್ರು, ಅವ್ರಿಗೆ ಅನೇಕ ರೋಗಗಳದಂತ ಯಾರೂ ಹೇಳಿಲ್ಲ. ಯಾಕೆ? ಅವರೆಲ್ಲ ಶಿವಯೋಗ ಧ್ಯಾನ ಮಾಡ್ತಿದ್ರು. ಸತತ ಆಧ್ಯಾತ್ಮಿಕ ಮನಸ್ಸು, ನಡೆ ಶುಚಿ ನುಡಿ ಶುಚಿ ಅಂತಿಲ್ಲ, ಹಾಗೆ ಮನಸ್ಸು ಯಾವಾಗಿದ್ರು ನಾವು ಶುದ್ಧವಾಗಿ ಇಟ್ಕೊಂಡ್ರೆ ಯಾವ ರೋಗಗಳು ಬರುವುದಿಲ್ಲ. ಅದಕ್ಕೆ ಎಲ್ಲ ಶರಣರ ವಚನಗಳಲ್ಲಿ ವೈಜ್ಞಾನಿಕ ವಿಷಯವನ್ನಾಗಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಬಸವಣ್ಣರ ವಚನ ಆಗ್ಲಿ, ಸಿದ್ದರಾಮೇಶ್ವರ ವಚನ ಆಗ್ಲಿ, ಅಕ್ಕ ಮಹಾದೇವಿ ವಚನಗಳಾಗ್ಲಿ, ಇವೆಲ್ಲ ವಚನಗಳನ್ನ ಮುಖಾಂತರ ಸರ್ ಬಹಳ ಚೆನ್ನಾಗಿ ಹೇಳಿದ್ರು. ಇನ್ನೂ ತಿಳ್ಕೋಬೇಕು ಅಂತ ಹೇಳಿ ನಾವು ಎಷ್ಟೋ ಸಲ ಕೇಳಿದ್ವಿ, ಆದ್ರೆ ಈ ತರ ಸ್ಪಷ್ಟೀಕರಣ ನನ್ಗೆಲ್ಲೂ ಸಿಕ್ಕಿರ್ಲಿಲ್ಲ. ಅತ್ಯಂತ ಅದ್ಭುತವಾಗಿ ತಮ್ಮ ವಿಚಾರವನ್ನ ಮಂಡಿಸಿದರು. ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ನೋಡ್ರಿ, ಹಾಗೆ ಇಲ್ಲಿ ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಹೆಲ್ತ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ನಾವು ಹೆಲ್ತ್ ಅನ್ನ ಕಳ್ಕೊಂಡ್ರೆ ಎಲ್ಲವನ್ನು ಕಳ್ಕೋಬೇಕಾಗ್ತದೆ. ಸರ್ವಜ್ಞನ ವಚನಗಳ ಮುಖಾಂತರ, ಬಸವಣ್ಣರ ವಚನ ಮುಖಾಂತರ, ಸಿದ್ದರಾಮೇಶ್ವರು, ಅಕ್ಕ ಮಹಾದೇವಿ ಎಲ್ಲರ ವಚನಗಳನ್ನ ಅತ್ಯಂತ ಮಾರ್ಮಿಕವಾಗಿ ತಿಳಿಯುವಂತೆ, ಹೆಂಗ ಹಸಿ ಗಾಡಿ ಮೇಲೆ ಹಳ್ಳ ಹೋಗೋದು ಹೆಂಗ್ ತಿಳಿತೈತಿಲ್ಲ, ಹಾಗೆ ಗಟ್ಟಿಯಾಗಿ ನಮಗೆ ಹೇಳಿದಾರ. ಅದಕ್ಕಾಗಿ ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ಇನ್ನ ಮಾರ್ಗದರ್ಶನ ಮಾಡಿರಂತ ನಮ್ಮ ಅತ್ಯಂತ ಆತ್ಮೀಯ ಶರಣರಾದಂತ ಗೌರಮ್ಮ ನಾಶಿಯವರಿಗೂ ಸಹ ಅನಂತ ಶರಣಾರ್ಥಿಗಳು. ವಚನ ಮಾಡಲಿರುವ ಶರಣೆ ವಿದ್ಯಾಮುಗ್ಧಮ್ ಅವರಿಗೂ ಭಕ್ತಿಯ ಶರಣಾರ್ಥಿಗಳು. ಕಾರ್ಯಕ್ರಮ ನಿರ್ವಹಣೆ ಅತ್ಯಂತ ಅಚ್ಚುಕಟ್ಟಾಗಿ ಮಾಡುತ್ತಿರುವ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರಿಗೂ ಭಕ್ತಿಯ ಶರಣಾರ್ಥಿಗಳು. ಸಂಯೋಜಕರಾದಂತ ಶ್ರೀ ಮಲ್ಲಿಕಾರ್ಜುನ್ ಕೋಟೂರ್, ನೀಲಕಂಠ ಲಗಳಿ, ನಳಿನಾ ಮಹಾಗಾಂವ್ಕರ್ ಅವರಿಗೆಲ್ಲರಿಗೂ ಸಹ ಭಕ್ತಿಯ ಶರಣಗಳನ್ನ ಸಲ್ಲಿಸುತ್ತೇನೆ. ಇನ್ನ ಸಂಘಟಕರಾದಂತ ದಾನಮ್ಮ ಜಳಕಿಯವರಿಗೂ, ಸುಧಾ ಪಾಟೀಲ್ ಅವರಿಗೂ ಭಕ್ತಿಯ ಶರಣಾರ್ಥಿಗಳು. ಗೌರಮ್ಮ ನಾಶಿ ಅವರಿಗೂ ಸಹ ಶರಣಾರ್ಥಿಗಳು. ಇವನ್ನೆಲ್ಲ ಅವಕಾಶವನ್ನ ಮಾಡಿಕೊಟ್ಟಂತ ಇದೆಲ್ಲ ನಮ್ಮ ಅತ್ಯುತ್ತಮ ಮಾರ್ಗದರ್ಶಕನಾದಂತ ಶಶಿಕಾಂತ್ ಪಟ್ಟಣ್ ಅವರು ಸಹ ಕೊಡುಗೆ ಅಂತ ಹೇಳ್ಬೋದು. ಹೀಗೆ ನಾವು ಈ ಅವಕಾಶವನ್ನ ಕಲ್ಕೋಬಾರ್ದು. ಎಲ್ಲರೂ ಉಪನ್ಯಾಸದಲ್ಲಿ ಭಾಗವಹಿಸಬೇಕು. ಹೆಚ್ಚು ಶರಣರು ಅನುಭವಿಸ್ಬೇಕು, ತನ್ನ ಅನುಭವವನ್ನ ಹೊಂದಬೇಕು, ಇತರರಿಗೂ ಸಹ ಹೇಳಿ ಇನ್ನೂ ಹೆಚ್ಚು ಜನರು ಜಾಯಿನ್ ಆಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೇಳಿಕೊಳ್ತೇನೆ. ಎಲ್ಲರೂ ಜಾಯಿನ್ ಆಗ್ಬೇಕು ಮತ್ತು ವಚನಗಳ ವಿಶ್ಲೇಷಣೆ ಉಪನ್ಯಾಸವನ್ನು ಕೊಡಕ್ಕೂ ತಯಾರಾಗಿರ್ಬೇಕು. ಹಾಗೂ ಈ ಅವಕಾಶವನ್ನು ಕೊಟ್ಟಕ್ಕಾಗಿ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ನಿಮ್ಗೂ ಕೂಡ ಶರಣಾರ್ಥಿಗಳು ಮೇಡಮ್. ತಮ್ಗೆ ಕೊನೆಯ ಘಟ್ಟ ವಚನ ಮಂಗಳ ವಿದ್ಯಾ ಮಗ್ದು ಮೇಡಮ್ ಮಾಡ್ಬೇಕು ಅಂತಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ನಾಳೆ ದಿವಸ ಇದೇ ಸಮಯಕ್ಕೆ ಅಂದ್ರೆ 5:30ಕ್ಕೆ ಪ್ರತಿ ದಿವಸ ಈ ಕಾರ್ಯಕ್ರಮ ನಡೆಯುತ್ತದೆ. ಮತ್ತು ಪ್ರತಿ ಶನಿವಾರ ಮತ್ತು ರವಿವಾರ ದಿವಸ ಈ ಕಾರ್ಯಕ್ರಮಗಳು ನಡೆಯುತ್ತವೆ. ಕಾರಣ ಎಲ್ಲರೂ ಜಾಯಿನ್ ಆಗಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾ ಮೇಡಮ್. ಅದೇನ್ರಿ
ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಕೊನೆಯ ಘಟ್ಟ ಇದು ನಮ್ದು ವಚನ ಮಂಗಳ. ಕಲ್ಲನಾಗರ ಕಂಡರೆ ಹಾಲನೆರೆಯಂಬರು, ಕಲ್ಲನಾಗರ ಕಂಡರೆ ಹಾಲನೆರೆಯಂಬರು, ದಿಟದ ನಾಗರ ಕಂಡರೆ ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಕಲ್ಲನಾಗರ ಕಂಡರೆ ಹಾಲನೆರೆಯಂಬರು, ಉಂಬಜಂಗಮ ಮನೆಗೆ ಬಂದರೆ ಉಂಬಜಂಗಮ ಮನೆಗೆ ಬಂದರೆ ನಡೆ ನಡೆ ಎಂಬರಯ್ಯ, ಉಂಬಜಂಗಮ ಮನೆಗೆ ಬಂದರೆ ನಡೆ ನಡೆ ಎಂಬರಯ್ಯ, ಉಣ್ಣದ ಲಿಂಗಕ್ಕೆ ಬೋನವ ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯಂಬರಯ್ಯ ಅಯ್ಯ, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯಂಬರಯ್ಯ, ಆ ಕಲ್ಲನಾಗರ ಕಂಡರೆ ಹಾಲನೆರೆಯಂಬರು, ನಮ್ಮ ಕೂಡಲ ಸಂಗನ ಶರಣರ ನಮ್ಮ ಕೂಡಲ ಸಂಗನ ಶರಣರ ಕಂಡು ದಾಸೀನವ ಮಾಡಿದರೆ, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ, ಕಲ್ಲು ತಾಗಿದ ಮಿಟ್ಟೆಯಂತ ಪರಯ್ಯ, ಕಲ್ಲು ತಾಗಿದ ಮಿಟ್ಟೆಯಂತ ಪರಯ್ಯ, ಆ ಕಲ್ಲನಾಗರ ಕಂಡರೆ ಹಾಲನೆರೆಯಂಬರು, ದಿಟದ ನಾಗರ ಕಂಡರೆ ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಕೊಲ್ಲೆಂಬರಯ್ಯ, ಕಲ್ಲನಾಗರ ಕಂಡರೆ ಹಾಲನೆರೆಯಂಬರು. ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಶರಣಾರ್ಥಿಗಳು. ಇಲ್ಲಿಗೆ ಕಾರ್ಯಕ್ರಮ ಮುಗಿಯಿತು. ನಾಳೆ ಸಾಯಂಕಾಲ 5:30 ಇದೇ ಲಿಂಕ್ನಿಂದ ನಾವು ಜಾಯ್ನ್ ಆಗ್ರಿ. ಅಕ್ಕನರಿಗೂ ವಾಟ್ಸಪ್ ಗ್ರೂಪನ್ನು ಸೇರ್ರಿ. ವಚನ ಅಧ್ಯಯನ ವೇದಿಕೆಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಶರಣಾರ್ಥಿಗಳು.